Hello everyone, my name is Irfan. I am a maths lecturer. Usually ನಾನು ಇಂಗ್ಲಿಷ್ ಅಲ್ಲಿ ಟೀಚ್ ಮಾಡೋದು, ಬಟ್ ಕನ್ನಡ ಮೀಡಿಯಂ ಮತ್ತೆ ಗೌರ್ಮೆಂಟ್ PU ಕಾಲೇಜ್ ಮಕ್ಕಳಿಗೋಸ್ಕರ ಇವೆಲ್ಲ ಕ್ಲಾಸಸ್ ಕನ್ನಡದಲ್ಲಿ ಮಾಡ್ತಿದ್ದೀನಿ. ಸೊ ನಾನು ಏನು ಮಾಡ್ತೀನಿ ಅಂದರೆ 2025 ಬೋರ್ಡ್ ಎಕ್ಸಾಮ್ಸ್ ಕೇಳೋ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಮಾಡ್ತೀನಿ. ಸೊ ಇವೆಲ್ಲ ಕ್ವಶನ್ಸ್ ಯಾಕೆ ಇಂಪಾರ್ಟೆಂಟ್ ಆಗ್ತದೆ ಅಂದರೆ, ಸೊ ನಾವೆಲ್ಲ ಕ್ವಶನ್ಸು ಪ್ರೀವಿಯಸ್ ಇಯರ್ಸು ಮತ್ತು ಮಾಡಲ್ ಕ್ವಶನ್ ಪೇಪರ್ಸ್ ತೊಗೊಂಡು ಸಾಲ್ವ್ ಮಾಡಿಸ್ತೀನಿ. ಅದಕ್ಕೋಸ್ಕರ ಇವೆಲ್ಲ ಕ್ವಶನ್ಸು ಭಾಳ ಇಂಪಾರ್ಟೆಂಟ್ ಆಗ್ತವೆ. ಬೇಕಾದ್ರೆ ನೋಡಿರ್ಬೋದು, ಸೊ ನೀವು ಫಸ್ಟ್ ಯೂನಿಟ್ ಟೆಸ್ಟು, ಮಿಡ್ ಟರ್ಮ್ ಟೆಸ್ಟು ಮತ್ತು ಸೆಕೆಂಡ್ ಯೂನಿಟ್ ಟೆಸ್ಟಲ್ಲಿ ನಾನು ಆಲ್ಮೋಸ್ಟ್ ಏನು ಕ್ವಶನ್ಸ್ ಮಾಡಿಸಿದ್ದೀನಿ ಅವೇ ಕ್ವಶನ್ಸ್ ಬಂದಿದ್ದಾವೆ. ಅದಕ್ಕೋಸ್ಕರ ಇವೆಲ್ಲ ಕ್ವಶನ್ಸು ಭಾಳ ಇಂಪಾರ್ಟೆಂಟ್ ಆಗ್ತವೆ. ಸೊ ಇವೆಲ್ಲ ಕ್ವಶನ್ಸ್ ಸಾಲ್ವ್ ಮಾಡಿಸಿದ್ಮೇಲೆ ನಾನು KCETದು ಮತ್ತು JEE ಮೇನ್ಸು ಮತ್ತು ಎಕ್ಸೈಸ್ ವೈಸು ಕಾನ್ಸೆಪ್ಟ್ ವೈಸು ಕ್ವಶನ್ಸು ಸಾಲ್ವ್ ಮಾಡಿಸ್ಬೇಕಂತ ಇದ್ದೀನಿ. ಓಕೆ, ಇವೆಲ್ಲ ಕ್ವಶನ್ಸ್ ಸಾಲ್ವ್ ಮಾಡಿಸಿದ್ಮೇಲೆ PDF ನೋಟ್ಸ್ ಇರುತ್ತಲ್ಲ, PDF ನೋಟ್ಸು ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಅಲ್ಲಿಂದ ನೀವು ಚೆಕ್ ಮಾಡ್ಕೋಬೋದು. ಓಕೆ, ಸೊ ಇವೆಲ್ಲ ಕ್ವಶನ್ಸು ಮತ್ತು ನಿಮಗೆ ಇವೆಲ್ಲ ಕ್ವಶನ್ಸ್ ಏನಿದೆ ಅಲ್ಲ, ನಿಮಗೆ ನೋಡುವಾಗ ಭಾಳ ಸ್ಪೀಡ್ ಅನಿಸಿದರೆ, ಕ್ವಶನ್ಸ್ ನೋಡುವಾಗ ಭಾಳ ಸ್ಪೀಡ್ ಅನಿಸಿದರೆ ಏನು ಮಾಡಿ, ವಿಡಿಯೋನ ಸ್ಲೋ ಮಾಡ್ಕೊಂಡು ನೋಡ್ಕೊಳ್ಳಿ. ಯಾರಿಗೆ ಸ್ಲೋ ಅನಿಸುತ್ತೆ ಅವರನ್ನು ವಿಡಿಯೋನ ಸ್ಪೀಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಓಕೆ, ಸೊ ಆ್ಯಂಡ್ ನಿಮಗೆ ಮಾಡಲ್ ಕ್ವಶನ್ ಪೇಪರ್ 3 ಮಾಡಲ್ ಕ್ವಶನ್ ಪೇಪರ್ ಬಿಟ್ಟಿದ್ದಾರೆ. 3 ಮಾಡಲ್ ಕ್ವಶನ್ ಪೇಪರು ನಾನು ಸಾಲ್ವ್ ಮಾಡಿದ್ದೀನಿ. ಓಕೆ, ಸೊ ಅದ್ರ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ನೋಡಿ ಅದನ್ನು. ಆ್ಯಂಡ್ ನಾನು ಏನು ಮಾಡ್ತೀನಿ ಅಂದರೆ, ಇವೆಲ್ಲ ಚಾಪ್ಟರ್ಸ್ದು ಪ್ಲೇ ಲಿಸ್ಟ್ ರೆಡಿ ಮಾಡ್ತಿದ್ದೀನಿ. ಅಂದರೆ ಈಗ ನೋಡಿ, ಸ್ಟ್ರೇಟ್ ಲೈನ್ಸಿಂದ ಯಾವ್ಯಾವ ಥರದ ಕ್ವಶನ್ ಕೇಳ್ತಾರೆ, ಸೊ ಯಾವ್ಯಾವ ಥರದ ಕ್ವಶನ್ ಕೇಳ್ತಾರೆ, ಯಾವ್ಯಾವ ಥರದ್ದು ಕ್ವಶನ್ಸ್ ಸಾಲ್ವ್ ಮಾಡಿ ಅದೊಂದು ಪ್ಲೇ ಲಿಸ್ಟ್ ರೆಡಿ ಮಾಡಿದ್ದೀನಿ ಸ್ಟ್ರೇಟ್ ಲೈನ್ಸ್ ಒಂದು. ಅದೇ ಥರ ಟೋಟಲ್ ಆಗಿ ನಿಮ್ಗೆ ಫಸ್ಟ್ ಇಯರ್ದು ಎಷ್ಟು ಚಾಪ್ಟರ್ಸ್ ಇದಾವೆ? 14 ಚಾಪ್ಟರ್ಸ್ ಇದಾವೆ. 14 ಚಾಪ್ಟರ್ಸಿಂದ ಯಾವ್ಯಾವ ಥರದ ಕ್ವಶನ್ ಕೇಳ್ತಾರೆ, ಆ ಚಾಪ್ಟರಿಂದ ಯಾವ್ಯಾವ ಥರದ ಕ್ವಶನ್ ಕೇಳ್ತಾರೆ, ಯಾವ್ಯಾವ ಥರದ್ದು ಪ್ಲೇ ಲಿಸ್ಟ್ ರೆಡಿ ಮಾಡಿದ್ದೀನಿ. ಅದನ್ನು ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅಲ್ಲಿಂದ ಚೆಕ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ಇನ್ನೊಂದು, ಸೊ ನಿಮಗೆ ಕ್ವಶನ್ ವೈಸು ಪ್ಲೇ ಲಿಸ್ಟ್ ರೆಡಿ ಮಾಡ್ತೀನಿ. ಈಗ ನಾರ್ಮಲ್ ಆಗಿ ಟೋಟಲ್ ನಿಮಗೆ ಕ್ವಶನ್ ಪೇಪರ್ ಇದೆ ಅಂತ ಅನ್ಕೊಳ್ಳಿ. ಸೊ ಮಾಡಲ್ ಕ್ವಶನ್ ಪೇಪರಲ್ಲಿ ನಿಮ್ಗೆ ಟೋಟಲ್ ಆಗಿ ಕ್ವಶನ್ಸ್ ಎಷ್ಟಿರ್ತವೆ? 46 ಕ್ವಶನ್ಸ್ ಅಂದರೆ ಯಾವ ಥರದ ಕ್ವಶನ್ ಕೇಳಿ? MCQ ಕೇಳ್ತಾರೆ, ಫಿಲ್ ಇನ್ ದ ಬ್ಲಾಂಕ್ಸ್ ಕೇಳ್ತಾರೆ, ಮತ್ತು ನಿಮಗೆ MCQs, ಫಿಲ್ ಇನ್ ದ ಬ್ಲಾಂಕ್ಸ್, 2 ಮಾರ್ಕ್ಸ್ ಕ್ವಶನ್, 3 ಮಾರ್ಕ್ಸ್ ಕ್ವಶನ್, 4 ಮಾರ್ಕ್ಸ್ ಕ್ವಶನ್, 5 ಮಾರ್ಕ್ಸ್ ಕ್ವಶನ್, 6 ಮಾರ್ಕ್ಸ್ ಕ್ವಶನ್ ಕೇಳ್ತಾನಲ್ಲ. ಸೊ ಈ ಥರದ್ದು ಓಕೆ MCQs ಯಾವ್ಯಾವ ಚಾಪ್ಟರಿಂದ ಎಷ್ಟು ಕ್ವಶನ್ ಕೇಳ್ತಾರೆ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಅದನ್ನು ಕ್ವಶನ್ ವೈಸ್ MCQs ಒಂದು ಪ್ಲೇ ಲಿಸ್ಟ್ ಸಪ್ರೇಟು, 2 ಮಾರ್ಕ್ಸ್ ಪ್ಲೇ ಲಿಸ್ಟ್ ಸಪ್ರೇಟು, 3 ಮಾರ್ಕ್ಸ್ ಸಪ್ರೇಟ್ ಪ್ಲೇ ಲಿಸ್ಟ್ ಸಪ್ರೇಟು, ಈ ಥರ ಸಪ್ರೇಟ್ ಆಗಿ ನಾನು ಪ್ಲೇ ಲಿಸ್ಟ್ ರೆಡಿ ಮಾಡಿ ಅದು ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ ನೋಡಿ, ಅಲ್ಲಿಂದ ನೀವು ಚೆಕ್ ಮಾಡ್ಕೋಬೋದು. ಓಕೆ, ಸೊ ನಾವು ಈಗ ಸ್ಟ್ರೇಟ್ ಲೈನ್ಸಿಂದ ನಾವು 5 ಮಾರ್ಕ್ಸ್ ಕ್ವಶನ್ಸ್ ಕಲ್ತಿದ್ವಿ, ಮತ್ತು 3 ಮಾರ್ಕ್ಸ್ ಕ್ವಶನು ಮತ್ತು 2 ಮಾರ್ಕ್ಸ್ ಕ್ವಶನ್ ಕಲ್ತಿದ್ವಿ. ಸೊ ನಾವು ಈಗ MCQ ಮತ್ತು MCQ ಕ್ವಶನ್ಸ್ ಕಲಿಯೋಣ. ಓಕೆ, ಸೊ ನಿಮಗೆ ಬೋರ್ಡ್ ಕೇಳೋ ಎಲ್ಲ MCQ ಕ್ವಶನ್ ನಾನು ಇಷ್ಟು ಸಾಲ್ವ್ ಮಾಡಿದ್ರೆ ಸಾಕು. ಸೊ ಇಷ್ಟು ಸಾಲ್ವ್ ಮಾಡಿದರೆ ಈಸಿಯಾಗಿ ನೀವು ಬೋರ್ಡಿಗೆ ಕೇಳೋ MCQ ಕ್ವಶನ್ ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಆ್ಯಂಡ್ ಒನ್ ಮೋರ್ ಥಿಂಗು, ಸೊ ಈ ಕ್ವಶನ್ಸು KCETಗೂ ಬಂದರೆ ಬರ್ಬೋದು. ಓಕೆ, ಸೊ ನಾನು ಕಾನ್ಸೆಪ್ಟ್ ಸೇಮ್, ಯಾಕಂದರೆ ನಿಮಗೆ KCETಲಿ ಕಾನ್ಸೆಪ್ಟೇ ಸೇಮ್ ಇರ್ತದೆ. ಈ ಕ್ವಶನ್ಸ್ ಇದೇ ಥರ ಕ್ವಶನ್ಸ್ ಬಂದರೆ ಬರ್ಬೋದು. ಓಕೆ, ಅದಕ್ಕೋಸ್ಕರ KCETಗೆ ಅಂತ ನಾವು ನೆಗ್ಲೆಕ್ಟ್ ಮಾಡಬೇಡಿ, ಈ ಥರ ಕ್ವಶನ್ಸು ಬರ್ಬೋದು. ಓಕೆ, ಸೊ ಈಗ ಡೈರೆಕ್ಟಾಗಿ ನಾವೇನು ಮಾಡೋಣ, ಕ್ವಶನ್ಸ್ನ ಸಾಲ್ವ್ ಮಾಡೋಣ. ಓಕೆ, ನೋಡಿ ಕಾನ್ಸೆಪ್ಟ್ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಕಾನ್ಸೆಪ್ಟ್ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ. ಓಕೆ, ಸೊ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡಿದ್ರೆ ಮತ್ತೆ ಅದಕ್ಕೊಂದು ಸಪ್ರೇಟಾಗಿ ವಿಡಿಯೋ ಮಾಡಬೇಕಾಗುತ್ತೆ. ಓಕೆ, ಸೊ ಡೈರೆಕ್ಟಾಗಿ ಕ್ವಶನ್ಸ್ನ ಸಾಲ್ವ್ ಮಾಡಿ, ಹಂಗೆ ಸ್ವಲ್ಪ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಅಂದರೂ ತೀರಾ ಅಷ್ಟು ಏನು ಮಾಡಲ್ಲ, ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ವಲ್ಪ. ಓಕೆ, ಸೊ ನಾವು ವಿಲ್ ಗೋ ವಿತ್ ದ ಕ್ವಶನ್ ನಂಬರ್ 1. ಕ್ವಶನ್ ನಂಬರ್ 1 ನೋಡಿ ಏನಿದೆ ನಮಗೆ. ಕ್ವಶನ್ ನಂಬರ್ 1, ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ಇನ್ಕರೆಕ್ಟ್ ಅಂದ್ರೆ ಯಾವ್ದು ತಪ್ಪಿದೆ ಅಂತ ಕೇಳ್ತಿದ್ರು. ಇದರಲ್ಲಿ ದ ಸ್ಲೋಪ್ ಆಫ್ ದಿ ಲೈನ್ ಹೂಸ್ ಇನ್ಕ್ಲಿನೇಷನ್ ಈಸ್ 90 ಡಿಗ್ರಿ ಇಸ್ ನಾಟ್ ಡಿಫೈನ್ಡ್. ಓಕೆ, ಒಂದು ಲೈನ್ ಇದೆ ಅಂತ ಅನ್ಕೊಳ್ಳಿ. ಓಕೆ, ಒಂದು ಲೈನ್ ಇದೆ ಈ ಥರ. ಆ ಲೈನ್ ಇನ್ಕ್ಲಿನೇಷನ್ ಎಕ್ಸ್ ಆಕ್ಸಿಸ್ ಜೊತೆ ಇನ್ಕ್ಲಿನೇಷನ್ ಅಂದರೆ ಎಕ್ಸ್ ಆಕ್ಸಿಸ್ ಎಷ್ಟು ಆ್ಯಂಗಲ್ ಮಾಡ್ತಿದ್ರೆ 90 ಡಿಗ್ರಿ ಮಾಡ್ತಿದೆ. ಓಕೆ, 90 ಡಿಗ್ರಿ. ಓಕೆ, 90 ಡಿಗ್ರಿ ಮಾಡ್ತಿದ್ರೆ ಸ್ಲೋಪ್ ದಟ್ ಈಸ್ ಈಕ್ವಲ್ ಟು ವಾಟ್? M ದಟ್ ಈಸ್ ಈಕ್ವಲ್ ಟು tan θ. Okay, theta is nothing but 90 degree. So theta is 90 degree, means M that is equal to tan 90 degree. So tan 90 degree is not defined. Tan 90 degree ಅಂದ್ರೆ ಏನು? Not defined ಅಂತ ಅರ್ಥ. Okay, which means ಯಾವ ಲೈನು ಸೊ ಎಕ್ಸ್ ಆಕ್ಸಿಸ್ ಜೊತೆ 90 ಡಿಗ್ರಿ ಆಂಗಲ್ ಮಾಡ್ತಿದ್ರೆ ಸೊ ದೊಡ್ಡ ಸ್ಲೋಪ್ ಏನಿರುತ್ತೆ, ಅದ್ರ ಸ್ಲೋಪ್ ಏನಿರುತ್ತೆ ನಾಟ್ ಡಿಫೈನ್ಡ್. ಓಕೆ, ಸೊ ವಿಚ್ ಮೀನ್ಸ್ ಕರೆಕ್ಟ್ ಇದೆ. ಸ್ಲೋಪ್ ಆಫ್ ದಿ ಲೈನ್ ಇಸ್ ಇನ್ಕ್ಲಿನೇಷನ್ ಇಸ್ 90 ಡಿಗ್ರಿ, ಇಟ್ ಈಸ್ ನಾಟ್ ಡಿಫೈನ್ಡ್. ಸ್ಲೋಪ್ ಸೊ ನಮಗೆ ನಾಟ್ ಡಿಫೈನ್ಡ್ ಆಗುತ್ತೆ ಯಾವಾಗ ಆ ಲೈನ್ ಎಕ್ಸ್ ಆಕ್ಸಿಸ್ ಜೊತೆ 90 ಡಿಗ್ರಿ ಆಂಗಲ್ ಮಾಡ್ತಿರುವಾಗ. ಓಕೆ, ಇದಾಯ್ತು. ಅಂದ್ರೆ ಫಸ್ಟ್ನೇದು ಕರೆಕ್ಟ್ ಇದೆ ಅಂತ ಅರ್ಥ. ಫಸ್ಟ್ನೇದು ಕರೆಕ್ಟ್ ಇದೆ. ಅವ್ರು ಏನು ಕೇಳ್ತಾರೆ, ಯಾವ ತಪ್ಪಿದೆ ಅಂತ ಕಂಡಿಡಿ ಅಂತ ಹೇಳ್ತಿದ್ದಾರೆ. ಓಕೆ, ನಾವು ಇದು ಫಸ್ಟ್ ಆಯ್ತಾ. ನೆಕ್ಸ್ಟ್, ಸ್ಲೋಪ್ ಆಫ್ ದಿ ಎಕ್ಸ್ ಆಕ್ಸಿಸ್ ಇಸ್ 0. ಓಕೆ, ಈಗ ನೋಡಿ ಈಗ ಸೊ ನಮಗೆ ಸ್ಲೋಪ್ ಆಫ್ ದಿ ಎಕ್ಸ್ ಆಕ್ಸಿಸ್ ಅಂದ್ರೆ ಇಲ್ಲೇ ಇದೆ, ದಿಸ್ ಇಸ್ ಎಕ್ಸ್. ಇದು ಎಕ್ಸ್ ಆಕ್ಸಿಸ್ ಜೊತೆ ಎಷ್ಟು ಆಂಗಲ್ ಮಾಡ್ತಿದೆ? ಎಕ್ಸ್ ಆಕ್ಸಿಸ್ ಎಷ್ಟು ಆಂಗಲ್ ಮಾಡ್ತಿದೆ? ಥೀಟಾ ದಟ್ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ? ಥೀಟಾ ದಟ್ ಈಸ್ ಈಕ್ವಲ್ ಟು 0 ಬರುತ್ತೆ, ಹೌದಲ್ಲ? ಓಕೆ, ಥೀಟಾ ದಟ್ ಈಸ್ ಈಕ್ವಲ್ ಟು 0 ವಿಚ್ ಮೀನ್ಸ್ M ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ? M ದಟ್ ಈಸ್ ಈಕ್ವಲ್ ಟು tan θ. tan θ ಅಂದ್ರೆ ಥೀಟಾ ವ್ಯಾಲ್ಯೂ ಎಷ್ಟಿದೆ? ನಮ್ಗೆ 0 ಇದೆ. 0 tan 0 ವ್ಯಾಲ್ಯೂ ಅಂದ್ರೆ ಎಷ್ಟು? tan 0 ಅಂದ್ರೆ 0 ಹೌದಲ್ಲ? ಸೊ ವಿಚ್ ಮೀನ್ಸ್ ಸ್ಲೋಪ್ ದಟ್ ಈಸ್ ಈಕ್ವಲ್ ಟು ಏನು ಬಂದೆ? 0. Which means the slope of the x-axis
ಎಕ್ಸ್ ಆಕ್ಸಿಸ್ ಸ್ಲೋಪ್ ಏನು ಬರ್ತದೆ ದಟ್ ಈಸ್ 0 ಆಗುತ್ತೆ. ಸ್ಲೋಪ್ ಆಫ್ ದಿ ಎಕ್ಸ್ ಆಕ್ಸಿಸ್ ಏನಾಗುತ್ತೆ 0 ಆಗುತ್ತೆ. ಓಕೆ, ದಟ್ ಈಸ್ ಆಲ್ಸೋ ಕರೆಕ್ಟ್. ಓಕೆ, ನಾವು ಇದಾಯ್ತಾ. ಸೊ ಸ್ಲೋಪ್ ಆಫ್ ದಿ ವೈ ಆಕ್ಸಿಸ್ ಇಸ್ ನಾಟ್ ಡಿಫೈನ್ಡ್. ವೈ ಆಕ್ಸಿಸ್ ಅಂದ್ರೆ ಮೀನಿಂಗ್ ಏನು? ವೈ ಆಕ್ಸಿಸ್ ಅಂದ್ರೆ ಇದು. ಓಕೆ, ಇದು ವೈ ಆಕ್ಸಿಸ್ ಅಂದ್ರೆ ಎಕ್ಸ್ ಆಕ್ಸಿಸ್ ಜೊತೆ ಎಷ್ಟು ಆಂಗಲ್ ಮಾಡುತ್ತೆ? ಎಕ್ಸ್ ಆಕ್ಸಿಸ್ ಜೊತೆ 90 ಡಿಗ್ರಿ ಮಾಡುತ್ತೆ. ಸೊ 90 ಡಿಗ್ರಿ ಆಂಗಲ್ ಮಾಡಿದಾಗ ಸೊ ನಮಗೆ ಸ್ಲೋಪ್ ಏನು ಬರುತ್ತೆ? ಸ್ಲೋಪ್ ನಾಟ್ ಡಿಫೈನ್ ಬರುತ್ತೆ. ಓಕೆ, ಇಲ್ಲಿ ಮಾಡಿದೀವಿ. ಸ್ಲೋಪ್ ಏನು ಬರುತ್ತೆ? 90 ಡಿಗ್ರಿ ಆಂಗಲ್ ಮಾಡಿದಾಗ ಸ್ಲೋಪ್ ಏನು ಬರುತ್ತೆ? 90 ಡಿಗ್ರಿ ಬರುತ್ತೆ. ವೈ ಆಕ್ಸಿಸ್ ಎಕ್ಸ್ ಆಕ್ಸಿಸ್ ಜೊತೆ 90 ಡಿಗ್ರಿನೇ ಆಂಗಲ್ ಮಾಡಿರುತ್ತೆ. ಓಕೆ, ಸೊ ವಿಚ್ ಮೀನ್ಸ್ ದಿಸ್ ಇಸ್ ಆಲ್ಸೋ ಕರೆಕ್ಟ್. ದಿಸ್ ನಾಟ್ ಡಿಫೈನ್ಡ್ ಆಗುತ್ತೆ, ಕರೆಕ್ಟ್ ಆಗುತ್ತೆ. ಓಕೆ, ನಾವು ಸ್ಲೋಪ್ ಆಫ್ ದಿ ಲೈನ್. ಓಕೆ, ಸ್ಲೋಪ್ ಆಫ್ ದಿ ಲೈನ್ ನಿಮಗೆ ಪಾಯಿಂಟ್ ಸ್ಲೋಪ್ ಫಾರ್ಮ್ ಗೊತ್ತಿರಬೇಕು. ಸೊ ನಮಗೆ ಒಂದು ಲೈನ್ ಇದೆ ಅಂತ ಅನ್ಕೊಳ್ಳಿ. ಒಂದು ಲೈನ್ ಇದೆ, ಯಾವ್ದಾರ ಒಂದು ಪಾಯಿಂಟ್ ಲೈನ್ ಇದೆ, 2 ಪಾಯಿಂಟ್ ಕೊಟ್ಟಿದ್ದಾರೆ. ದಟ್ ಈಸ್ ಪಿ ಆಫ್ x1, y1, p of x1, y1. ಅನದರ್ ಪಾಯಿಂಟ್ ಇಟ್ ಈಸ್ q ಆಫ್ x2, y2 ಅಂತ ಕೊಟ್ಟಿದ್ದಾರೆ. ಯು ಫೈಂಡ್ ಔಟ್ ದಿ ಸ್ಲೋಪ್ ಆಫ್ ದಿಸ್ ಲೈನ್. ಈ ಲೈನಿನ ಸ್ಲೋಪ್ ಹೆಂಗೆ ಕಂಡುಹಿಡಿಯಬೇಕಂದ್ರೆ ದಟ್ ಈಸ್ m that is equal to y2 minus y1 divided by x2 minus x1. ಓಕೆ, y2 minus y1 divided by x2 minus x1 ಇದು ಫಾರ್ಮುಲಾ. ಬಟ್ ಅವ್ರು ಏನು ಕೊಟ್ಟಿದ್ದಾರೆ? x2 minus x1 divided by y2 minus y1. ನಮ್ಗೆ ಏನು ಬರಬೇಕಿತ್ತು? y2 minus y1 divided by x2 minus x1 ಬರಬೇಕು. ಇದು ಬರಬೇಕಿತ್ತು. ಬಟ್ ಅವ್ರು ಏನು ಕೊಟ್ಟರೆ x2 minus x1 divided by y2 minus y1 ಕೊಟ್ಟರೆ ಇದು ರಾಂಗ್ ಆಗುತ್ತೆ ನೋಡಿ. ಓಕೆ, ಇದು ರಾಂಗ್ ಆಗುತ್ತೆ. ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ಕರೆಕ್ಟ್ ಅಂದ್ರೆ ಈ ಆನ್ಸರ್ ಕರೆಕ್ಟ್. ಓಕೆ, ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ಇನ್ಕರೆಕ್ಟ್ ಅಂದ್ರೆ ಈ ಆನ್ಸರ್ ಇನ್ಕರೆಕ್ಟ್ ಆಗುತ್ತೆ. ಸೊ ದಟ್ ಈಸ್ ವೈ ದಿಸ್ ಇಸ್ ದಿ ಆನ್ಸರ್. ಓಕೆ, ಜಸ್ಟ್ ರೈಟ್ ಡೌನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ. ಸೊ ನಮಗೆ ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ಇನ್ಕರೆಕ್ಟ್ ಅಂತ ಕೇಳಿದ್ರು. ಸೇಮ್ ಇನ್ಕರೆಕ್ಟ್ ಅಂತ ಕೇಳ್ತಿದ್ದಾರೆ. ಸೊ 2 vertical lines are parallel if and only if their slopes are equal. 2 ಲೈನ್ಸ್ ಇದಾವೆ ಅಂತ ಅನ್ಕೊಳ್ಳಿ. ಆ ಪ್ಯಾರಲಲ್ ಇರ್ತಾವೆ. ಯಾವಾಗ ಪ್ಯಾರಲಲ್ ಇರ್ತಾವೆ? ಅವ್ರ ಸ್ಲೋಪ್ಸ್ ಈಕ್ವಲ್ ಇದ್ದಾಗ ಮಾತ್ರ ಪ್ಯಾರಲಲ್. ಓಕೆ, ದಟ್ ಈಸ್ ವಿತ್ 2 ಲೈನ್ಸ್ ಪ್ಯಾರಲಲ್ ಇದಾವೆ ಅಂತಂದ್ರೆ 2 ಲೈನ್ಸ್ ಪ್ಯಾರಲಲ್ ಅಂದ್ರೆ ಇದು ಸ್ಲೋಪ್ m1 ಇದೆ ಅಂತ ಅನ್ಕೊಳ್ಳಿ, ಇದ್ರ ಸ್ಲೋಪ್ m2 ಇದೆ ಅಂತ ಅನ್ಕೊಳ್ಳಿ. ಯಾವಾಗ ಇವು ಪ್ಯಾರಲಲ್ ಇರುತ್ತೆ, ಇವಾಡ್ರ ಸ್ಲೋಪ್ ಈಕ್ವಲ್ ಇದ್ದಾಗ ಮಾತ್ರ ಇವು ಪ್ಯಾರಲಲ್ ಇರ್ತವೆ. ಸೊ ವಿಚ್ ಮೀನ್ಸ್ m1 that is equal to m2 ಇರಬೇಕು. ಅವಾಗ ಮಾತ್ರ ಇದು ಪ್ಯಾರಲಲ್ ಇರ್ತವೆ. ಅಂದ್ರೆ ವಿಚ್ ಮೀನ್ಸ್ ದಿಸ್ ಇಸ್ ಕರೆಕ್ಟ್ ಇದೆ, ಇದು ಕರೆಕ್ಟ್ ಇದೆ ಆನ್ಸರ್. ಓಕೆ, ನಾವು ಏನು ಕೇಳಿದ್ರೆ ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ಇನ್ಕರೆಕ್ಟ್ ಅಂತ ಹೇಳಿ ಇನ್ಕರೆಕ್ಟ್ ಕಂಡುಹಿಡಿಯಬೇಕು. ಓಕೆ, 2 vertical lines are perpendicular to each other. 2 vertical lines ಅಂದ್ರೆ ಪರ್ಪೆಂಡಿಕ್ಯುಲರ್ ಈ ತರ ಇದೆ. ಇದು L1 ಅಂತ ಅನ್ಕೊಳ್ಳಿ, ಇದು L2 ಅಂತ ಅನ್ಕೊಳ್ಳಿ. ಇದ್ರ ಸ್ಲೋಪ್ ಏನಿದೆ m1 ಅಂತ ಅನ್ಕೊಳ್ಳಿ, ಇದ್ರದ್ದು m2 ಇದೆ ಅಂತ ಅನ್ಕೊಳ್ಳಿ ಸ್ಲೋಪ್. ಓಕೆ, ಇದ್ರದ್ದು m1 m2 ಇದೆ ಅಂತ ಅನ್ಕೊಳ್ಳಿ. ಓಕೆ, ಸ್ಲೋಪ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ if and only if their slopes are negative reciprocals to each other. Reciprocal ಅಂದ್ರೆ ಏನು? If it is reciprocal is nothing but m1 ಕೊಟ್ಟಿದ್ದಾನೆ ಅಂತ ಅನ್ಕೊಳ್ಳಿ. m1 is nothing but m1 ಕೊಟ್ಟಿದ್ದಾನೆ ಅಂದ್ರೆ m1 that is equal to reciprocal ಅಂದ್ರೆ 1/m2 ಅಂತ ಅರ್ಥ. 1/m2. ಅವರ ನೆಗೆಟಿವ್ ರೆಸಿಪ್ರಿಕಲ್ ಅಂದ್ರೆ ದಿಸ್ ಇಸ್ m1 that is equal to minus 1 divided by m2 ಅಂತದ. ಸೊ ವಿಚ್ ಮೀನ್ಸ್ ನಮ್ಗೆ 2 ಲೈನ್ಸ್ ಪರ್ಪೆಂಡಿಕ್ಯುಲರ್ ಇದಾವ ಅಂತಂದ್ರೆ ಅವ್ರ ಸ್ಲೋಪ್ ಏನಿರ್ತವೆ ನೆಗೆಟಿವ್ ರೆಸಿಪ್ರಿಕಲ್ಸ್ ಟು ಈಚ್ ಅದರ್. ಓಕೆ, ನೆಗೆಟಿವ್ ರೆಸಿಪ್ರಿಕಲ್ಸ್ ಟು ಈಚ್ ಅದರ್ ಆಗುತ್ತೆ. ವಿಚ್ ಮೀನ್ಸ್ ಇದನ್ನು ಕರೆಕ್ಟ್ ಇದೆ. ಓಕೆ, ನಾವು ಇದು ಚೆಕ್ ಮಾಡೋಣ. 3 points are ABC are collinear if and only if the slope. ಓಕೆ, ಲೆಟ್ ಅಸ್ ಕನ್ಸಿಡರ್ ನಮಗೆ 3 ಪಾಯಿಂಟ್ ಕೊಟ್ಟಿದ್ದಾರೆ. ಇದು A ಪಾಯಿಂಟ್ ಅಂತ ಅನ್ಕೊಳ್ಳಿ. ಓಕೆ, ಇದು B ಪಾಯಿಂಟ್ ಅಂತ ಅನ್ಕೊಳ್ಳಿ, ಇದು C ಪಾಯಿಂಟ್ ಅಂತ ಅನ್ಕೊಳ್ಳಿ. C ಪಾಯಿಂಟ್ ಅಂತಂದಾಗ ಇವು ಕೊಲಿನಿಯರ್ ಅಂತ ಹೇಳ್ಬಹುದು. ಯಾವಾಗ ಹೇಳ್ತೀರಾ? ಕೊಲಿನ್ ಅಂದ್ರೆ ಒಂದೇ ಲೈನ್ ಮೇಲೆ ಪಾಸ್ ಆಗ್ತಿದ್ದಾವೆ. 3 ABC ಪಾಯಿಂಟ್ಸ್ ಒಂದೇ ಲೈನ್ ಮೇಲೆ ಪಾಸ್ ಆಗ್ತಿಲ್ಲ. ಸೊ ನೋಡಿ, ಒಂದೇ ಲೈನ್ ಮೇಲೆ ಪಾಸ್ ಆಗ್ತಿದಾವೆ. ಇವು ಯಾವಾಗ ಕೊಲಿನಿಯರ್ ಅಂತ ಹೇಳ್ಬೇಕಂದ್ರೆ ಸೊ ಇದ್ರದ್ದು AB ಸ್ಲೋಪ್ BC ಸ್ಲೋಪ್ ಈಕ್ವಲ್ ಇರ್ಬೇಕು. ಹೌದಲ್ಲ? AB ಸ್ಲೋಪ್ BC ಸ್ಲೋಪ್ ಈಕ್ವಲ್ ಇದ್ದಾಗ ನಾವು ಕ್ಯಾನ್ ಸೇ ದಟ್ ಸೊ ದೀಸ್ 3 points are collinear ಅಂತ ಹೇಳಿದ್ರೆ ಸ್ಲೋಪ್ ಆಫ್ AB that is equal to slope of BC ಅದೇ ಕೊಟ್ಟಿದ್ದಾರೆ. ಓಕೆ, ಸ್ಲೋಪ್ ಆಫ್ AB if and only if slope of AB that is equal to slope of BC ಇದ್ದಾಗ then we can say that these 3 points are collinear ಅಂತ ಹೇಳಿ ಅಂದ್ರೆ ಕೊಲಿನಿಯರ್ ಇರ್ತವೆ. ಓಕೆ, ಸೊ ಇಷ್ಟ. ನೆಕ್ಸ್ಟ್ ಲಾಸ್ಟ್ ಈಕ್ವೇಷನ್ ಆಫ್ ದಿ ಹಾರಿಜಾಂಟಲ್ ಲೈನ್. Equation of the horizontal line from the x-axis is either x is equal to a or x is equal to minus. Okay, ನೋಡಿ horizontal line ಹೆಂಗಿರುತ್ತೆ? Let us consider ಇದು ಒಂದು ಕಾರ್ಟೇಶಿಯನ್ ಸಿಸ್ಟಮ್ ಅಂತ ಅನ್ಕೊಳ್ಳಿ. ಹಾರಿಜಾಂಟಲ್ ಲೈನ್ ಈ ತರ ಇರುತ್ತೆ ಅಥವಾ ಈ ತರ ಇರುತ್ತೆ. ಹೌದಾ? ಹಾರಿಜಾಂಟಲ್ ಲೈನ್. ಓಕೆ, ಸೊ ಇದು ನಮಗೆ ವಾಟ್ ಇಸ್ ಈಕ್ವೇಷನ್ ಆಫ್ ದಿಸ್ ಲೈನ್? y ಆಕ್ಸಿಸ್ ಮೇಲೆ ಹಿಂಗ್ ಲೈನ್ ಪಾಸ್ ಆಗ್ತಿದ್ರೆ ಈಕ್ವೇಷನ್ ಆಫ್ ದಿಸ್ ಲೈನ್ ಏನು ಬರುತ್ತೆ? ಓಕೆ, ಲೆಟ್ ಅಸ್ ಕನ್ಸಿಡರ್ ಇಲ್ಲಿಂದ ಡಿಸ್ಟೆನ್ಸ್ a ಇದೆ ಅಂತ ಅನ್ಕೊಳ್ಳಿ. ಇದ್ರದ್ದು ಏನಾಗುತ್ತೆ? y is equal to a ಆಗುತ್ತೆ. ಈಕ್ವೇಷನ್ ಆಫ್ ದಿಸ್ ಹಾರಿಜಾಂಟಲ್ ಲೈನ್ ಏನಾಗುತ್ತೆ? y is equal to ಆಗುತ್ತೆ. ಇಲ್ಲಿಂದ a ಡಿಸ್ಟೆನ್ಸ್ ಇದೆ, ಬಟ್ ಏನಿದೆ? ನೆಗೆಟಿವ್ a ಆಗುತ್ತೆ. ಇಲ್ಲಿಂದ a ಡಿಸ್ಟೆನ್ಸ್ ಆಗುತ್ತೆ. ಯಾವಾಗ ಏನಾಗುತ್ತೆ? ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್ ಏನಾಗುತ್ತೆ? ನೆಗೆಟಿವ್ a ಆಗುತ್ತೆ. ದಟ್ ಈಸ್ ವೈ ಇದೇನಾಗುತ್ತೆ? y that is equal to minus a ಆಗುತ್ತೆ. ಬಟ್ ಅವ್ರು ಏನು ಕೊಟ್ಟಿದ್ದಾರೆ?
ಸೊ ಹಾರಿಜಾಂಟಲ್ ಏನಂದ್ರೆ ಇದೊಂದು ಲೈನ್ ಇದೊಂದು ಲೈನ್, ಇದು ಆರಿಜಿನ್ ಅಂತ ತಗೊಂಡಿ. ಓಕೆ, ಇಲ್ಲಿಂದ a ಡಿಸ್ಟೆನ್ಸ್ ಇದ್ದಾಗ ನಮಗೆ ಈ ಈಕ್ವೇಶನ್ ಆಫ್ ದಿಸ್ ಲೈನ್ ಏನು ಬರುತ್ತೆ, y = a ಬರುತ್ತೆ. ಬಟ್ ಅವ್ರು ಏನು ಕೊಟ್ಟಿದ್ದಾರೆ, x = a ಕೊಟ್ಟಿದ್ದಾರೆ. ಓಕೆ, ಅದೇ ತರ ಈಕ್ವೇಶನ್ ಆಫ್ ದಿಸ್ ಲೈನ್ ಇರುತ್ತೆ, y = -a ಬರುತ್ತೆ. ಅವ್ರು ಏನು ಕೊಟ್ಟು x = -a. ಓಕೆ, ಮೀನ್ಸ್ ದಿಸ್ ಇಸ್ ದ ರಾಂಗ್ ಆನ್ಸರ್. ಓಕೆ, ಸೊ ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ಇನ್ಕರೆಕ್ಟ್ ಅಂತ ಕೇಳಿದ್ರೆ, ಸೊ ದಿಸ್ ಇಸ್ ದಿ ಇನ್ಕರೆಕ್ಟ್ ಆನ್ಸರ್. ಓಕೆ, ಜಸ್ಟ್ ರೈಟ್. Okay, so we will go for next question. Okay, so next, which of the following is correct? Okay, which of the following is correct if and only its slope is negative? Okay, ಇದರಲ್ಲಿ ಯಾವುದು ಕರೆಕ್ಟ್ ಇದೆ ಅಂತ ಹೇಳ್ತೀವಿ. ಯಾವುದು ಕರೆಕ್ಟ್ ಇದೆ, ಯಾವಾಗ ನಮಗೆ ಸ್ಲೋಪ್ ನೆಗೆಟಿವ್ ಬರುತ್ತೆ, ಯಾವಾಗ ಸ್ಲೋಪ್ ನೆಗೆಟಿವ್ ಇರ್ತದೆ. ಸೊ ನಮಗೆ ಲೈನ್ ಇದೆ ಅಂತ ಅನ್ಕೊಳ್ಳಿ, ಈ ಲೈನ್ ಇದೆ. ಸೊ ದಟ್ ಈಸ್ ಲೈನ್, ಇಟ್ ಈಸ್ ಮೇಕಿಂಗ್ ಎನ್ ಆಂಗಲ್ ಟೀಟಾ ವಿತ್ ದ ಎಕ್ಸ್ ಆಕ್ಸಿಸ್ ವಿತ್ ಏನೋ ಟೀಟಾ ಆಂಗಲ್ ಮಾಡ್ತಿದೆ. ಆ ಟೀಟಾ ಆಂಗಲ್ ಗ್ರೇಟರ್ ದನ್ 90 ಇದ್ದಾಗ, ಟೀಟಾ ಆಂಗಲ್ ಗ್ರೇಟರ್ ದನ್ 90 ಇದ್ದಾಗ ನಾವು ಏನ್ ಮಾಡ್ಬೋದು, ಓಕೆ, ಗ್ರೇಟರ್ ದನ್ 90 ಇದ್ದಾಗ ಸ್ಲೋಪ್ ದಟ್ ಈಸ್ ಈಕ್ವಲ್ ಟು ನೆಗೆಟಿವ್ ಬರುತ್ತೆ. ಗ್ರೇಟರ್ ದನ್ 90 ಇದ್ದಾಗ ಸ್ಲೋಪ್ ಏನ್ ಬರುತ್ತೆ, ದಟ್ ಈಸ್ m ದಟ್ ಈಸ್ ಈಕ್ವಲ್ ಟು ನೆಗೆಟಿವ್ ಬರುತ್ತೆ. ಟೀಟಾ ವ್ಯಾಲ್ಯೂ ಯಾವಾಗ, ಟೀಟಾ ವ್ಯಾಲ್ಯೂ ಗ್ರೇಟರ್ ದನ್ 90 ಇದ್ದಾಗ ಸ್ಲೋಪ್ ಅಲ್ಲಿ ಏನ್ ಬರುತ್ತೆ, ನೆಗೆಟಿವ್ ಬರುತ್ತೆ. ಗ್ರೇಟರ್ ದನ್ 90 ಅಂದ್ರೆ ಏನು, ಲೆಸರ್ ದನ್ 90 ಡಿಗ್ರಿ ಅಂದ್ರೆ ಏನು, ಅಕ್ಯೂಟ್ ಆಂಗಲ್. ಗ್ರೇಟರ್ ದನ್ 90 ಡಿಗ್ರಿ ಅಂದ್ರೆ ಏನಾಗುತ್ತೆ, ಅಬ್ಟ್ಯೂಸ್ ಆಂಗಲ್. ಟೀಟಾ ಈಸ್ ಅಬ್ಟ್ಯೂಸ್ ಇದ್ದಾಗ ನಮ್ಗೆ ಏನಾಗುತ್ತೆ, ಟೀಟಾ ವ್ಯಾಲ್ಯೂ ಅಬ್ಟ್ಯೂಸ್ ಆಂಗಲ್ ಇದ್ದಾಗ ದೆನ್ ಯು ಕ್ಯಾನ್ ಸೇ ದಟ್ ದ ಫಾಲೋವಿಂಗ್ ಸ್ಲೋಪ್ ಈಸ್ ಏನಾಗುತ್ತೆ, ನೆಗೆಟಿವ್ ಬರುತ್ತೆ. ಓಕೆ, ಜಸ್ಟ್ ರೈಟ್ ಡೌನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ನೆಕ್ಸ್ಟ್ ಫೋರ್ತ್ ಕ್ವಶನ್ ಏನಿದೆ ನಮಗೆ, ದ ಲೈನ್ ಇಫ್ ಇಟ್ಸ್ ಸ್ಲೋಪ್ ಇಸ್ 0. ಓಕೆ, ಆ ಲೈನ್ ಇದೆ, ಆ ಸ್ಲೋಪ್ ಏನಿದೆ 0 ಇದೆ. ಓಕೆ, ಯಾವ ಸ್ಲೋಪ್ 0 ಇದ್ದಾಗ, ಯಾವಾಗ ಸ್ಲೋಪ್ 0 ಇರುತ್ತೆ, ಓಕೆ, ನಾನು ಅವಾಗಲೇ ಹೇಳಿದೆ ಯಾವಾಗ ಸ್ಲೋಪ್ 0 ಇರುತ್ತೆ, ದ ಲೈನ್ ಇಸ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಇರಬೇಕು. ಓಕೆ, ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಇರಬೇಕು, ಅಥವಾ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಲೈನ್ ನೋಡಿ, ಈ ತರ ಒಂದು ಕಾರ್ಟಿಷಿಯನ್ ಪ್ಲೇನ್ ಇದೆ ಅಂತ ಹೇಳಿದೆ ಒರಿಜಿನಲ್. ಯಾವಾಗ ಲೈನ್ ಸ್ಲೋಪ್ 0 ಇರುತ್ತೆ, ಅದು ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಪ್ಯಾರಲಲ್ ಇರಬೇಕು ಅಥವಾ ಎಕ್ಸ್ ಆಕ್ಸಿಸ್ ಇರಬೇಕು. ಅವಾಗೇ ನಮ್ಗೆ ಟೀಟಾ ವ್ಯಾಲ್ಯೂ ಏನ್ ಬರುತ್ತೆ, 0 ಬರುತ್ತೆ. ಟೀಟಾ ವ್ಯಾಲ್ಯೂ 0 ಬಂದ್ರೆ ಏನು ಬರುತ್ತೆ, ಟೀಟಾ ವ್ಯಾಲ್ಯೂ 0 ಅಂದ್ರೆ ಸ್ಲೋಪ್ 0 ಬರುತ್ತೆ. ಸೊ ವಿಚ್ ಮೀನ್ಸ್ ಐದರ್ ಲೈನ್ ಇಸ್ ಎಕ್ಸ್ ಆಕ್ಸಿಸ್ ಆರ್ ಇಟ್ ಇಸ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಇರ್ಬೋದು ಅಥವಾ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಇರಬೇಕು. ಅವಾಗ ನಮ್ಗೆ ಏನ್ ಬರುತ್ತೆ, ಸ್ಲೋಪ್ 0 ಬರುತ್ತೆ. ಓಕೆ, ವಿಚ್ ಮೀನ್ಸ್ ಯಾವ ಕಾನ್ಸೆಪ್ಟ್ ಕರೆಕ್ಟ್ ಆಗುತ್ತೆ. ಸೊ ದಿಸ್ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಜಸ್ಟ್ ರೈಟ್ ಡೌನ್. Okay, so we will go for next question. Next question ಏನಿದೆ, okay, the slope of line. Okay, ಇದು ಸ್ವಲ್ಪ the slope of the line through the point 3, -2 and -1, 4 is. Okay, so ನಿಮಗೆ ಸ್ಲೋಪ್ ಗೊತ್ತಿರಬೇಕು. ಓಕೆ, ಸ್ಲೋಪ್ ಗೊತ್ತಿರಬೇಕಂದ್ರೆ ಸೊ ಸ್ಲೋಪ್ ಫಾರ್ಮುಲಾ ಏನು, if 2 points they have given. Okay, so let us consider, okay, one point A ಅನ್ನೋದು ಪಾಯಿಂಟ್ ಅಂತ ಕೊಟ್ಟಿದ್ದಾನೆ. ಓಕೆ, ಒನ್ ಪಾಯಿಂಟ್ ಬಿ ಅನ್ನೋದು ಪಾಯಿಂಟ್ ಕೊಟ್ಟಿದ್ರೆ, ಸೊ ದಿಸ್ ಈಸ್ x1, y1 ಇದೆ ಅಂತ ಅನ್ಕೊಳ್ಳಿ, x1, y1 ಅಂಡ್ ದಿಸ್ ಈಸ್ x2, y2 ಅಂತ ಕೊಟ್ಟಿದ್ದಾನೆ ಅಂತ ಅನ್ಕೊಳ್ಳಿ. ಸೊ ಈ ತರ ಕೊಟ್ಟಾಗ ನಿಮಗೆ ಸ್ಲೋಪ್ ಆಫ್ ದಿಸ್ AB ದಟ್ ಈಸ್ ಈಕ್ವಲ್ ಟು y2 minus y1 ಡಿವೈಡೆಡ್ ಬೈ x2 minus x1. ಸೊ ದಿಸ್ ಇಸ್ ವಾಟ್ ದಿ ಫಾರ್ಮುಲಾ. ಇದು ಫಾರ್ಮುಲಾ ಗೊತ್ತಿರಬೇಕು. ಅದೇ ತರ ಇಲ್ಲಿ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನು ಕೊಟ್ಟಿದೆ, 3, -2. ಓಕೆ, ಸೊ ಇಲ್ಲಿ ಕೋಆರ್ಡಿನೇಟ್ ಪಾಯಿಂಟ್ ದಿಸ್ ಇಸ್ 3, -2 ಅಂತ ಕೊಟ್ಟಿದ್ದಾರೆ ಒಂದು ಪಾಯಿಂಟ್. ಇನ್ನೊಂದು ಪಾಯಿಂಟ್ ಏನು ಕೊಟ್ಟಿದ್ರೆ -1, 4. ಓಕೆ, ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ y2 ಪ್ಲಸ್ ಇಲ್ಲಿ ಇದೆ, 4 ಇದೆ, 4 ಸಬ್ಸ್ಟಿಟ್ಯೂಟ್ ಮಾಡಿ, 4 ಮೈನಸ್ ಆಫ್ y1 ಪ್ಲಸ್ ಇಲ್ಲಿಂದ -2 ಇದೆ. ಸೊ ದಟ್ ಈಸ್ -2 ಡಿವೈಡೆಡ್ ಬೈ x2 ಪ್ಲಸ್ ಇಲ್ಲಿ ಇದೆ, -1 ಇದೆ, ಯು ರೈಟ್ ಇಟ್ -1. ಓಕೆ, ಮೈನಸ್ ಆಫ್ x1 ಪ್ಲಸ್ ಇಲ್ಲಿ ಇದೆ, 3 ಇದೆ, ಯು ರೈಟ್ ಇಟ್ 3. ಓಕೆ, ಇದನ್ನು ಸಾಲ್ವ್ ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ 4 ಮೈನಸ್ ಇಂಟು ಮೈನಸ್ ಏನಾಗುತ್ತೆ, +2 ಆಗುತ್ತೆ. ಸೊ ದಿಸ್ -1 -3 ಅಂದ್ರೆ -4 ಆಗುತ್ತೆ. ಸೊ ವಾಟ್ ಯು ಲೆಫ್ಟ್ ವಿತ್ 6 ಡಿವೈಡೆಡ್ ಬೈ -4. 6 ಡಿವೈಡೆಡ್ ಬೈ -4 ಅಂದ್ರೆ 2 3s 2 ಓಕೆ, ನಮ್ಗೆ ಏನ್ ಬರುತ್ತೆ, ದಟ್ ಈಸ್ -3 ಡಿವೈಡೆಡ್ ಬೈ 2 ಬರುತ್ತೆ. ಓಕೆ, ಸ್ಲೋಪ್ ಆಫ್ ಲೈನ್ ಪಾಸಿಂಗ್ ಥ್ರೂ ದೀಸ್ 2 ಪಾಯಿಂಟ್ಸ್ ಏನ್ ಬರುತ್ತೆ, -3 ಡಿವೈಡೆಡ್ ಬೈ 2 ಬರುತ್ತೆ. ಓಕೆ, ಸೊ ಇದನ್ನ ನೋಡಿ, -3 ದಿಸ್ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಜಸ್ಟ್ ರೈಟ್ ಡೌನ್.
Okay, so we will go for next question. Next question ನೋಡಿ ಏನಿದೆ, the slope of the line to the point same exactly. Okay, ಇದನ್ನ ಏನು ತಗೊಳ್ಳೋಣ, x1 y1 ತಗೊಳ್ಳೋಣ, ಇದನ್ನ x1 y1 ಅಂತ ತಗೊಳ್ಳೋಣ. Okay, ಇದನ್ನ x ಅಂದ್ರೆ x2 y2 ಅಂತ ತಗೊಳ್ಳೋಣ. Okay, ನಿಮಗೆ ಫಾರ್ಮುಲಾ ಗೊತ್ತಿದೆ, that is slope that is equal to y2 minus y1 divided by x2 minus y1. ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿ, that is m that is equal to y2 minus y1. ಇದನ್ನ y2 ಅಂತ ತಗೊಳ್ಳೋಣ, y2 ಪ್ಲಸ್ ಅಲ್ಲಿ ಏನಿದೆ -2 ಇದೆ, -2 minus of y1 ಪ್ಲಸ್ ಅಲ್ಲಿ -2 ಇದೆ, -2 ಬರ್ಕೊಳ್ಳಿ, ಡಿವೈಡೆಡ್ ಬೈ x2 ಪ್ಲಸ್ ಅಲ್ಲಿ ಏನಿದೆ 7 ಇದೆ, 7 ಬರ್ಕೊಳ್ಳಿ, ಮೈನಸ್ ಆಫ್ x1 ಪ್ಲಸ್ ಅಲ್ಲಿ 3 ಇದೆ, 3 ಬರ್ಕೊಳ್ಳಿ. ಓಕೆ, ಸೊ ಇದೇನಾಗುತ್ತೆ ನೋಡಿ, ಸೊ -2 ಮೈನಸ್ ಇಂಟು ಮೈನಸ್ ಏನಾಗುತ್ತೆ +2 ಆಗುತ್ತೆ, ಡಿವೈಡೆಡ್ ಬೈ 7 - 3 ಅಂದ್ರೆ ಎಷ್ಟಾಗುತ್ತೆ, 7 - 3 ಅಂದ್ರೆ 4 ಆಗುತ್ತೆ. ಓಕೆ, ಸೊ +2 - 2 ಅಂದ್ರೆ ಬರುತ್ತೆ 0 ಬರುತ್ತೆ, 0 divided by anything is, so 0 divided by anything is 0 only. So that is why slope of this, slope of line passing through these 2 points ಅಂದ್ರೆ ಏನಾಗುತ್ತೆ 0 ಬರುತ್ತೆ. This is what the correct. Just write down. Okay, so next question ನೋಡಿ ಏನಿದೆ. So next question ಏನಿದೆ ಅಂದ್ರೆ ನಮಗೆ the slope of the line making an inclination 60 degree. Okay, slope of the line making an inclination 60 degree positive direction with the x axis. ನಾನು ಫಸ್ಟ್ ಗೆ ಹೇಳಿದೆ. ಓಕೆ, ಯಾವ್ದರ ಒಂದು ಲೈನ್ ಇದೆ, ಓಕೆ, ಯಾವ್ದರ ಒಂದು ಲೈನ್ ಏನಿದೆ, ಅದು ಏನಿದೆ x axis ಜೊತೆ ಏನೋ ಆಂಗಲ್ ಮಾಡ್ತಿದೆ. ಓಕೆ, ಸೊ ದಟ್ ಈಸ್ ಥೀಟಾ. ಓಕೆ, ಸೊ ಥೀಟಾ ಆಂಗಲ್ ಮಾಡ್ತಿದ್ದಾಗ ಸ್ಲೋಪ್ ಆಫ್ ದಿಸ್ ಲೈನ್ ಏನು ಬರ್ತದೆ, ದಟ್ ಈಸ್ ಸ್ಲೋಪ್ ಆಫ್ ದಿಸ್ ಲೈನ್ ದಟ್ ಈಸ್ ಈಕ್ವಲ್ ಟು m. ಸ್ಲೋಪ್ ನ ಏನು ಮಾಡ್ತೀವಿ, m ಅಂತ ಪ್ರೆಸೆಂಟ್ ಮಾಡ್ತೀವಿ. ಸ್ಲೋಪ್ ಆಫ್ ದಿಸ್ ಲೈನ್ ದಟ್ ಈಸ್ m ದಟ್ ಈಸ್ ಈಕ್ವಲ್ ಟು tan ಥೀಟಾ. ಓಕೆ, ಈಗ ಥೀಟಾ ವ್ಯಾಲ್ಯೂ ಎಷ್ಟಿದೆ ನಮಗೆ, ಥೀಟಾ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ, 60 ಡಿಗ್ರಿ ಕೊಟ್ಟಿದ್ದಾರೆ. ಓಕೆ, ಯು ರೈಟ್ ಇಟ್ 60 ಡಿಗ್ರಿ ಕೊಟ್ಟಿದ್ದಾರೆ. m ದಟ್ ಈಸ್ ಈಕ್ವಲ್ ಟು tan 60 ಡಿಗ್ರಿ. tan 60 ಡಿಗ್ರಿ ಎಷ್ಟು, tan 60 ಡಿಗ್ರಿ ಎಷ್ಟು, ಸೊ ಇವೆಲ್ಲ ಗೊತ್ತಿರ್ಬೇಕು ನಿಮಗೆ. ಇವು ಗೊತ್ತಿದ್ದಾಗ ಮಾತ್ರ ನೋಡಿ, ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾಸ್ ಎಲ್ಲ ಗೊತ್ತಿದ್ದಾಗ ಸೊ ನಿಮಗೆ ಸೆಕೆಂಡ್ PUC ನಿಮ್ಗೆ ಈಸಿ ಆಗುತ್ತೆ. ನಾವು ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾಸ್ ಯಾವುದು ಗೊತ್ತಿಲ್ಲ ಅಂದ್ರೆ ನಿಮ್ಗೆ ಬಹಳ ಕಷ್ಟ ಆಗುತ್ತೆ ಸೆಕೆಂಡ್ PUC. ಅದಕ್ಕೋಸ್ಕರ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾಸ್ ಎಲ್ಲ ನೀಟಾಗಿ ಓದ್ಕೊಳ್ಳಿ, ಎಲ್ಲ ರೇಷಿಯೋಸು, ಐಡೆಂಟಿಟೀಸು. ಓಕೆ, ಮತ್ತೆ ಯಾವ್ಯಾವ ಕ್ವಾಡ್ರೆಂಟ್ ಅಲ್ಲಿ ಏನೇನು ಬರ್ತವೆ, ಯಾವ್ಯಾವ ಕ್ವಾಡ್ರೆಂಟ್ ಪಾಸಿಟಿವ್ ಬರ್ತವೆ, ನೆಗೆಟಿವ್ ಬರ್ತವೆ. ಓಕೆ, ಎಲ್ಲ ಫಾರ್ಮುಲಾಸು ಗೊತ್ತಿದ್ರೆ ಮಾತ್ರ ಸೆಕೆಂಡ್ PUC ಈಸಿ ಆಗುತ್ತೆ. ಸೊ ನಾವು tan 60 ಡಿಗ್ರಿ ಎಷ್ಟಾಗುತ್ತೆ, √3 ಆಗುತ್ತೆ. ಸ್ಲೋಪ್ ಆಫ್ ದಿಸ್ ಲೈನ್, ಓಕೆ, ಸೊ ಸ್ಲೋಪ್ ಆಫ್ ಲೈನ್ ಹ್ಯಾವಿಂಗ್ ಅಂಡ್ ಮೇಕಿಂಗ್ ಅನ್ ಇನ್ಕ್ಲಿನೇಷನ್ 60 ಡಿಗ್ರಿ ವಿತ್ ದ x ಆಕ್ಸಿಸ್ ನಮ್ಗೆ ಏನಾಗುತ್ತೆ, ದಟ್ ಈಸ್ √3 ಆಗುತ್ತೆ. ದಿಸ್ ಇಸ್ ವಾಟ್ ದಿ ಕರೆಕ್ಟ್. ಓಕೆ, ಜಸ್ಟ್ ರೈಟ್ ಡೌನ್. ಓಕೆ, ಸೊ ನಾನು ಸ್ಲೈಡ್ ಸಡನ್ ಆಗಿ ಚೇಂಜ್ ಮಾಡಿದ್ರೆ ನಾವು ವಿಡಿಯೋನ ಪಾಸ್ ಮಾಡಿಕೊಂಡು ನೀವು ಬರ್ಕೊಳ್ಳಿ ಇಲ್ಲಿ. ಓಕೆ, ಸೊ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ. ಓಕೆ, ಸೊ ದ ಸ್ಲೋಪ್ಸ್ ಆಫ್ ದಿ ಲೈನ್, slopes of which makes an angle 30 degree with the positive direction of y axis. ಇದು ನೋಡಬೇಕು, or positive direction of x axis ಕೊಟ್ಟಿಲ್ಲ, positive direction of y axis measured in anti clockwise. ನಾರ್ಮಲ್ ಆಗಿ ಕಾರ್ಟೇಶಿಯನ್ ಪ್ಲೇನ್ ಹೆಂಗಿರುತ್ತೆ ಈ ತರ ಇರುತ್ತೆ. ಓಕೆ, ಸೊ ನಾವು so that is a line which is making an angle 30 degree with the positive direction of y axis. y axis ಇದು ಹೌದಲ್ಲ, ಇದು x axis, ಇದು x axis, ಇದು y axis. ಓಕೆ, ಇದು x axis ಜೊತೆ ಎಷ್ಟು ಆಂಗಲ್ ಮಾಡ್ತಿದೆ, y axis ಜೊತೆ ಎಷ್ಟು ಆಂಗಲ್ ಮಾಡ್ತಾರೆ, 30 ಡಿಗ್ರಿ ಆಂಗಲ್ ಮಾಡ್ತಿದೆ. ಯಾವ ಡೈರೆಕ್ಷನ್ ಅಲ್ಲಿ, ಈ ಡೈರೆಕ್ಷನ್ ಅಲ್ಲಿ, ಪಾಸಿಟಿವ್ ಡೈರೆಕ್ಷನ್ ಅಂದ್ರೆ ಇದು ಆಂಟಿ ಕ್ಲಾಕ್ ವೈಸ್. ಎಷ್ಟು, ದಟ್ ಈಸ್ 30 ಡಿಗ್ರಿ. ಓಕೆ, ಸೊ ಬಟ್ ನಮ್ಗೆ ಸ್ಲೋಪ್ ಹೆಂಗೆ ಹಿಡಿತೀವಿ, ಸ್ಲೋಪ್ ದಟ್ ಈಸ್ ಈಕ್ವಲ್ ಟು ನಮಗೆ x axis ಜೊತೆ ಏನು ಇನ್ಕ್ಲಿನೇಷನ್ ಮಾಡಿದೆ ಅಂತ. ಸೊ ಇಲ್ಲಿ ನೋಡಿ, ಇಲ್ಲರ ಜೊತೆ ಇಲ್ಲಿ 90 ಡಿಗ್ರಿ 30 ಡಿಗ್ರಿ ಮಾಡಿದಾಗ x axis ಜೊತೆ ಎಷ್ಟು ಇನ್ಕ್ಲಿನೇಷನ್ ಆಗುತ್ತೆ, ಇಲ್ಲಿಂದ ಇಲ್ಲಿವರೆಗೆ, ಇಲ್ಲಿ x axis ಜೊತೆ ಎಷ್ಟು ಇನ್ಕ್ಲಿನೇಷನ್, ದಟ್ ಈಸ್ ಥೀಟಾ ದಟ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ, 90 ಡಿಗ್ರಿ ಪ್ಲಸ್ 30 ಡಿಗ್ರಿ. ಥೀಟಾ ಡಿಗ್ರಿ ಎಷ್ಟಾಗುತ್ತೆ, ಥೀಟಾ ಇಸ್ ಈಕ್ವಲ್ ಟು ನಮ್ಗೆ ಏನಾಗುತ್ತೆ 90 ಡಿಗ್ರಿ ಪ್ಲಸ್ 30 ಡಿಗ್ರಿ ಆಗುತ್ತೆ. ದೆನ್ ಸ್ಲೋಪ್ ಆಫ್ ದಿಸ್ ಲೈನ್ m ದಟ್ ಈಸ್ ಈಕ್ವಲ್ ಟು tan ಥೀಟಾ. tan theta ವ್ಯಾಲ್ಯೂ ಎಷ್ಟಿದೆ, 90 ಪ್ಲಸ್ 30 ಡಿಗ್ರಿ ಇದೆ. ಸೊ ದಟ್ ಈಸ್ tan ಆಫ್ 90 ಪ್ಲಸ್ 30 ಡಿಗ್ರಿ, 90 ಡಿಗ್ರಿ ಪ್ಲಸ್ 30 ಡಿಗ್ರಿ. ಓಕೆ, ಸೊ 90 ಡಿಗ್ರಿ ಪ್ಲಸ್ 30 ಡಿಗ್ರಿ ಅಂದ್ರೆ ಏನು, 120 ಡಿಗ್ರಿ ಆಗುತ್ತೆ. ಸೊ ಯು ನೋ ದಟ್ ನಿಮ್ಗೆ ಗೊತ್ತಿರಬೇಕು, ಫಾರ್ಮುಲಾ ಗೊತ್ತಿರಬೇಕು ನಮಗೆ. ಇಲ್ಲಿ ನೋಡಿ, ಸೊ tan ಆಫ್, ಸೊ ನಮಗೆ ವೆನೆವರ್ ಇಟ್ ಈಸ್ ಆಡ್ ಮಲ್ಟಿಪಲ್ ಆಫ್ π/2 ಇದ್ದಾಗ, ಯಾವುದು ಕಾಂಪೌಂಡ್ ಆಂಗಲ್ ಜೊತೆ ಆಡ್ ಮಲ್ಟಿಪಲ್ ಆಫ್ π/2 ಇದ್ದಾಗ ಈ tan θ ಏನಾಗುತ್ತೆ, cot θ ಆಗುತ್ತೆ. ಈ tan θ ಏನಾಗುತ್ತೆ, cot θ ಆಗುತ್ತೆ. cot θ ಬರ್ಕೊಳ್ಳಿ. ಸೊ ನಮಗೆ tan θ ಏನಾಗುತ್ತೆ, cot θ. θ ಪ್ಲಸ್ ಇಲ್ಲಿ 30 ಡಿಗ್ರಿ ಬರ್ಕೊಂಬಿಡಿ. ಓಕೆ, ಈ 90 ಪ್ಲಸ್ 30 ಡಿಗ್ರಿ ಯಾವ ಕ್ವಾಡ್ರೆಂಟು, 90 ಪ್ಲಸ್ 30 ಡಿಗ್ರಿ ಯಾವ ಕ್ವಾಡ್ರೆಂಟ್, ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ. ಸರ್ ನಿಮ್ಗೆ ಗೊತ್ತಿರಬೇಕು ಇವೆಲ್ಲ, ಆಫ್ಟರ್ ಸ್ಕೂಲ್ ಟು ಕಾಲೇಜ್. ಓಕೆ, ಇಲ್ಲೆಲ್ಲ ಪಾಸಿಟಿವ್ ಇರ್ತವೆ, ಎಲ್ಲ ಪಾಸಿಟಿವ್. ಇಲ್ಲಿ ಸೈನ್ ಮತ್ತೆ ಕೊಸೆಕೆಂಡ್ ಪಾಸಿಟಿವ್ ಇರ್ತವೆ. ಇಲ್ಲಿ ಟ್ಯಾನ್ ಮತ್ತೆ ಕಾಟು, ಇಲ್ಲಿ ಕಾಸ್ ಮತ್ತೆ ಸೆಕೆಂಡ್. ಫಸ್ಟ್ ಕ್ವಾಡ್ರೆಂಟ್, ಸೆಕೆಂಡ್ ಕ್ವಾಡ್ರೆಂಟ್, ಥರ್ಡ್ ಕ್ವಾಡ್ರೆಂಟ್, ಫೋರ್ತ್ ಕ್ವಾಡ್ರೆಂಟ್. ಓಕೆ, ಅದು ಸೆಕೆಂಡ್ ಕ್ವಾಡ್ರೆಂಟ್. 120 ಡಿಗ್ರಿ ಅಂದ್ರೆ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಟ್ಯಾನ್ ವ್ಯಾಲ್ಯೂ ಏನಿರುತ್ತೆ, ನೆಗೆಟಿವ್ ಇರುತ್ತೆ. ನೆಗೆಟಿವ್.
Okay, so now, so this is minus you ಹೆಂಗಿದೆ ಹಂಗೆ ಬಿಡು. Cot 30 ಅಂದ್ರೆ ಎಷ್ಟು? Cot 30 is nothing but 1 by, so root 3 ಅಂತ. So cot 30 is nothing but root 3. So this is m that is equal to n ಬಂತು, m that is equal to ನಮಗೆ minus root 3 ಅಂತ. Minus root 3 ಇದೆ ನೋಡಿ. So this is what the correct. Okay, just ಬರ್ಕೊಳ್ಳಿ. ಸೊ ಇವೆಲ್ಲ ಗೊತ್ತಿರಬೇಕು ನಮಗೆ. ಇಲ್ಲಿ tan of 90 plus 30 degree ಏನು, sin of 90 plus 30 degree ಏನು, sin of 270 plus 30 degree ಏನು, ಇವೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾನು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಲ್ಲಿ. ನೀವು MCQs ಕ್ವಶನ್ ಸಾಲ್ವ್ ಮಾಡಿದ್ರೆ ಸಾಕು. MCQs ಕ್ವಶನ್ಸ್ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀನಿ. ಇಲ್ಲಿ ನೋಡಿ MCQs ಕ್ವಶನ್ ಬಹಳ ಇಂಪಾರ್ಟೆಂಟ್ ಆಗ್ತವೆ. ಯಾಕಂದ್ರೆ ಸೊ MCQs ಕ್ವಶನ್ ಇಂದನೇ ಆಲ್ಮೋಸ್ಟ್ ನಾವು 2 ಮಾರ್ಕ್ಸ್ ಕ್ವಶನ್ಸ್ ಎಲ್ಲ ಸಾಲ್ವ್ ಮಾಡಿರ್ಬೋದು. ಸೊ MCQs ಕ್ವಶನ್ ಸಾಲ್ವ್ ಮಾಡಿದ್ರೆ 2 ಮಾರ್ಕ್ಸ್ ಸಾಲ್ವ್ ಮಾಡ್ತೀರಾ, 3 ಮಾರ್ಕ್ಸ್ ಸಾಲ್ವ್ ಮಾಡ್ತೀರಾ ಆ ಥರ. ವೈ ಬಿಕಾಸ್ ಇಲ್ಲಿ ಕಾನ್ಸೆಪ್ಟ್ ಭಾಳ ಇರುತ್ತೆ. ಕಾನ್ಸೆಪ್ಟ್ ಎಲ್ಲ ಕ್ವಶನ್ಸ್ ತರದ್ದು ನಾನು ಸಾಲ್ವ್ ಮಾಡ್ತೀನಿ, ಅದಕ್ಕೋಸ್ಕರ ಕಾನ್ಸೆಪ್ಟ್ ಬರ್ತೀರಿ. MCQs ನೀವು ಸಾಲ್ವ್ ಮಾಡಿದ್ರೆ ಆಲ್ಮೋಸ್ಟ್ ನಿಮ್ಗೆ ಕಾನ್ಸೆಪ್ಟ್ ಎಲ್ಲ ಬರುತ್ತೆ ಅಂತ ಅರ್ಥ. ಓಕೆ, ಮೇನ್ MCQs ಸಾಲ್ವ್ ಮಾಡಿದ್ರೆ ನೀವು ಕಾನ್ಸೆಪ್ಟ್ ಚೆನ್ನಾಗಿ ಬರುತ್ತೆ. ನೀವು ಔಟ್ ಆಫ್ ಔಟ್ ತಗೊಳ್ತೀರಾ ಪಕ್ಕ. ಔಟ್ ಆಫ್ MCQs ಎಲ್ಲ 20 out of 20 ಬಂದ್ರೆ MCQs ಮತ್ತೆ ಫಿಲ್ಲಿಂದ ಔಟ್ ಆಫ್ ಔಟ್ ಪಕ್ಕ ನೀವು ಅಲ್ಲಿ ನಾನು ಬರ್ದ್ಕೊಡು ಅಂದ್ರೆ ಬರ್ದ್ಕೊಡ್ತೀನಿ. ಯಾಕಂದ್ರೆ ನಿಮಗೆ MCQs ಸಾಲ್ವ್ ಮಾಡ್ತಾರೆ, ನಿಮ್ಗೆ ಕಾನ್ಸೆಪ್ಟ್ ಚೆನ್ನಾಗಿ ಗೊತ್ತಿರುತ್ತೆ ಅಂತ ಅರ್ಥ. ಓಕೆ, ಜಸ್ಟ್ ಬರ್ಕೊಳ್ಳಿ ಇದನ್ನ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದ್ರೆ ದ ಈಕ್ವೇಶನ್ ಆಫ್ ಲೈನ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್. ಓಕೆ, ಈಕ್ವೇಶನ್ ಆಫ್ ಲೈನ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಅಂಡ್ ಪಾಸಿಂಗ್ ಥ್ರೂ ಎ ಪಾಯಿಂಟ್ -2, 3. ಓಕೆ, ಸೊ ನಮಗೆ ಇಲ್ಲಿ ನೋಡಿ ಅವ್ರೇನು ಈಕ್ವೇಶನ್ ಆಫ್ ಲೈನ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ಗೆ ಪ್ಯಾರಲಲ್ ಇದೆ ಅಂದ್ರೆ ಹಾರಿಜಾಂಟಲ್ ಲೈನ್ ಬರುತ್ತೆ, ಹಾರಿಜಾಂಟಲ್. ಸೊ ಇಲ್ಲಿ ನೋಡಿ ಅಂಡ್ ಪಾಸಿಂಗ್ ಥ್ರೂ ಇದು -2, 3. -2, 3 ಪಾಯಿಂಟ್ ಎಲ್ಲಿ ಬರುತ್ತೆ ಹೇಳಿ? -2 ಅಂದ್ರೆ ಎಕ್ಸ್ ಆಕ್ಸಿಸ್ ಈ ಕಡೆ, ಎಕ್ಸ್ ಡಿಸ್ಟೆನ್ಸ್ ಈ ಕಡೆ. ಸೊ -2 ಅಂದ್ರೆ ಈ ಕಡೆ ಸಮ್ವೇರ್ ಅನ್ ಬರುತ್ತೆ, -2, 3 ಸಮ್ವೇರ್ ಇಂದ ಇಲ್ಲಿ ಬರುತ್ತೆ ಅಂತ ಅನ್ಕೊಳ್ಳಿ. ಓಕೆ, -2, 3 ಇಲ್ಲಿ ಬರುತ್ತೆ ಅಂತ. ಓಕೆ, ಆ ಲೈನ್ ಈ ಪಾಯಿಂಟ್ ಇಂದ ಪಾಸ್ ಆಗ್ತಿದೆ. ಓಕೆ, ಸೊ ಇಲ್ಲಿ ಲೈನ್ ಸೊ ನಮ್ಗೆ ಹೆಂಗ್ ತಗೊಂಡಿನ ಅಂದ್ರೆ ಇಲ್ಲಿ 1, ಇಲ್ಲಿ 2, ಹಿಯರ್ 1, 2, 3 ಈಗ ಇರ್ತದೆ. ಓಕೆ, ಸೊ ನಮ್ಗೆ -2 ಸಾರಿ -1, -2, 3 -2, 3 ಅಂದ್ರೆ ಈ ಕೋಆರ್ಡಿನೇಟ್ ಪಾಯಿಂಟ್ ಬರುತ್ತೆ. ಓಕೆ, ದಟ್ ಲೈನ್ ಇಸ್ ಪಾಸಿಂಗ್ ಥ್ರೂ ದಿಸ್ ಪಾಯಿಂಟ್. ಇದರಿಂದ ಪಾಸ್ ವಾಟ್ ಈಸ್ ದ ಈಕ್ವೇಶನ್ ಆಫ್ ದಿಸ್ ಲೈನ್ ಅಂತ ಹೇಳಿ. ಓಕೆ, ಯಾವ್ದರ ಲೈನು ಎಕ್ಸ್ ಆಕ್ಸಿಸ್ಗೆ ಪ್ಯಾರಲಲ್ ಇದೆ ಅಂತಂದ್ರೆ ಅದ್ರದ್ದು ಏನಾಗುತ್ತೆ y is equal to ಅವಾಗಲೇ ಹೇಳಿದ್ದೀನಿ ಎಕ್ಸ್ ಆಕ್ಸಿಸ್ ಪ್ಯಾರಲಲ್ ಅಂದ್ರೆ y is equal to ಬರುತ್ತೆ. y is equal to ಏನಿದೆ ಇಲ್ಲಿ ಕೋಆರ್ಡಿನೇಟ್ ಪಾಯಿಂಟ್ ಇದೆ ನಮಗೆ 0, 3 ಬರುತ್ತೆ. ಇಲ್ಲಿ ಕೋಆರ್ಡಿನೇಟ್ ಪಾಯಿಂಟ್ 0, 3 ಅಂದ್ರೆ y is equal to ಏನಾಗುತ್ತೆ 3 ಆಗುತ್ತೆ. ದಿಸ್ ಇಸ್ ವಾಟ್ ದ ಈಕ್ವೇಶನ್ ಆಫ್ ಲೈನ್. y is equal to ಏನು ಬರುತ್ತೆ 3 ಬರುತ್ತೆ. ಇಲ್ಲಿ ಕೋಆರ್ಡಿನೇಟ್ ಪಾಯಿಂಟ್ ಎಷ್ಟಿದೆ? ಇಲ್ಲಿ ಕೋಆರ್ಡಿನೇಟ್ ಪಾಯಿಂಟ್ 0, 3 ಇರುತ್ತೆ, ಅದಕ್ಕೋಸ್ಕರ y is equal to ಏನು ಬರುತ್ತೆ 3 ಬರುತ್ತೆ. ಓಕೆ, ಸೊ ದಿಸ್ ಇಸ್ ವಾಟ್ ದಿ ಸೊ ನಮಗೆ ಆನ್ಸರ್ ದಟ್ ಈಸ್ y is equal to 3 ಇಸ್ ದಿ ಆನ್ಸರ್. ಓಕೆ, ಜಸ್ಟ್ ಬರ್ಕೊಳ್ಳಿ. ಓಕೆ, ಅದೇ ಥರ ಇದು ಟ್ರೈ ಮಾಡಿ. ಇದನ್ನು ಟ್ರೈ ಮಾಡಿ, ನಾನು ಇದನ್ನು ಬರ್ಕೊಂಡು. Okay, so we will go for next question. So ಇದೆ question. The equation of line parallel to y-axis ಗೆ parallel ಇದೆ and that is also passing through a point -2, 3. Okay, same exactly ಅದೇ ಪಾಯಿಂಟ್ ಇದೆ ನೋಡಿ, ಅದೇ ಪಾಯಿಂಟ್ ಇಲ್ಲಿ ರೆಪ್ರೆಸೆಂಟ್ ಮಾಡ್ತೀನಿ. ಎಲ್ಲಿ ಬರುತ್ತೆ ಪಾಯಿಂಟ್ -2, 3 somewhere ಇಲ್ಲಿ ಬರುತ್ತೆ ಅಂತ ಅನ್ಕೊಳ್ಳಿ. -2, 3. Okay, -2, 3 ಇಲ್ಲಿದೆ. ನಮ್ಗೆ ಈಗ ಸೊ ಲೈನ್ ಇಸ್ ಪ್ಯಾರಲಲ್ ಟು y-axis ಇದೆ ಹೌದಲ್ಲ? ಓಕೆ, y-axis ಇದು ಇಲ್ಲಿದೆ ಅಂದ್ರೆ ಸೊ ದಿಸ್ ಇಸ್ y-axis ಅಂದ್ರೆ ಇದಕ್ಕೆ ಪ್ಯಾರಲಲ್ ಇರುತ್ತೆ ಅಂದ್ರೆ ಹೆಂಗ್ ಪಾಸ್ ಆಗ್ತದೆ, ಈ ತರ ಪಾಸ್ ಆಗ್ತದೆ. ಲೈನ್ ಇಸ್ ಪಾಸಿಂಗ್ ಥ್ರೂ ದಿ ಪಾಯಿಂಟ್ -2, 3 ಅಂಡ್ ಇಟ್ಸ್ ಆಲ್ಸೋ ಪಾಸ್ ಪ್ಯಾರಲಲ್ ಟು ದಿಸ್ y-axis ಪ್ಯಾರಲಲ್ ಅಂದ್ರೆ ಈ ತರ ಬರುತ್ತೆ. ವಾಟ್ ಇಸ್ ದ ಈಕ್ವೇಶನ್ ಆಫ್ ದಿಸ್ ಲೈನ್? ಈಕ್ವೇಶನ್ ಆಫ್ ದಿಸ್ ಲೈನ್ ಅಂದ್ರೆ ಸೊ ನಮ್ಗೆ ನೋಡಿ ಯಾವ್ದರ ಲೈನ್ ಎಕ್ಸ್ ಆಕ್ಸಿಸ್ ಗೆ ಪರ್ಪೆಂಡಿಕ್ಯುಲರ್ ಇದೆ ಅಂತಂದ್ರೆ ಸೊ ನನಗೆ ದಟ್ ಈಸ್ x ದಟ್ ಈಸ್ ಈಕ್ವಲ್ ಟು ಏನ್ ಬರುತ್ತೆ x ಇಸ್ ಈಕ್ವಲ್ ಟು ಇಲ್ಲಿ ನೋಡಿ ಇಲ್ಲಿ ಕೋಆರ್ಡಿನೇಟ್ ಪಾಯಿಂಟ್ ಏನಿದೆ -2, 0. x -2, 0 ಅಂದ್ರೆ x ದಟ್ ಈಸ್ ಈಕ್ವಲ್ ಟು ಏನ್ ಬರುತ್ತೆ ನಮಗೆ x ದಟ್ ಈಸ್ ಈಕ್ವಲ್ ಟು -2 ಅಂತ ಅರ್ಥ. ಓಕೆ, ದಿಸ್ ಇಸ್ ವಾಟ್ ದಿ ಈಕ್ವೇಶನ್ ಆಫ್ ದಿಸ್ ಲೈನ್. x is equal to -2 is the equation of this line. Okay, that is passing through the point -2, 3 and parallel to y-axis. Okay, so that is x is equal to n ಬರುತ್ತೆ -2 ಬರುತ್ತೆ. This is what the correct answer. Okay, just write down. Okay, so we will go for next question ನೋಡಿ. Next question ಏನಿದೆ? Okay, so the equation of line passing through -2, 3. Okay, exactly same. Okay, so equation of line passing through the but ಇಲ್ಲಿ ಸ್ಲೋಪ್ ಕೊಟ್ಟಿದ್ದಾನೆ. equation of line passing through the -2, 3 with the slope -4. ಓಕೆ, ನಮ್ಗೆ ಯಾವ್ದಾದ್ರು ಲೈನ್ ಇದೆ ಅಂತ ಅನ್ಕೊಳ್ಳಿ, ಯಾವ್ದು ಲೈನ್ ಅದು ಯಾವ್ದಾದ್ರು ಪಾಯಿಂಟ್ ಇಂದ ಪಾಸ್ ಆಗ್ತಿದೆ.
ಓಕೆ, ಲೈನ್ ಇದೆ ಯಾವ್ದು ಪಾಯಿಂಟ್ ಇದು ಯಾವ್ದು ಪಾಯಿಂಟ್ ಇಂದ ಪಾಸ್ ಆಗ್ತದೆ, ದಟ್ ಈಸ್ -2, 3 ಪಾಯಿಂಟ್ ಇಂದ ಪಾಸ್ ಆಗ್ತದೆ. ಓಕೆ, -2, 3 ಪಾಯಿಂಟ್ ಇಂದ ಪಾಸ್ ಆಗ್ತಿದೆ ಅಂತಂದ್ರೆ ಅಂಡ್ ಮತ್ತೆ ಅದ್ರ ಸ್ಲೋಪ್ ಏನಿದೆ, ಸ್ಲೋಪ್ ದಟ್ ಈಸ್ ಈಕ್ವಲ್ ಟು -4. ಸ್ಲೋಪ್ ದಟ್ ಈಸ್ ಈಕ್ವಲ್ ಟು -4. ನಿಮಗೆ ಸ್ಲೋಪ್ ಫಾರ್ಮುಲಾ ಗೊತ್ತಿದೆ. ಸ್ಲೋಪ್ ಫಾರ್ಮುಲಾ ನಾನು ಏನು ಮಾಡ್ತೀನಿ, ಸೊ ನಮಗೆ ಈಗ ವಿ ಹ್ಯಾವ್ ಟು ಫೈಂಡ್ ದ ಈಕ್ವೇಷನ್ ಆಫ್ ಲೈನ್. ಈಕ್ವೇಷನ್ ಆಫ್ ಲೈನ್ ಕಂಡುಹಿಡಿಯೋಕ್ಕೋಸ್ಕರ ಏನು ಮಾಡ್ತೀನಿ, ಒಂದು ಯಾವುದೋ ಪಾಯಿಂಟ್ನ ಕನ್ಸಿಡರ್ ಮಾಡ್ಕೊಳ್ತೀನಿ. ಓಕೆ, ಸೊ ಅಂದ್ರೆ ಪಾಯಿಂಟ್ ಪಿ ಪಾಯಿಂಟ್ ಅಂತ ಕನ್ಸಿಡರ್ ಮಾಡಿದ್ರೆ ಅದ್ರದ್ದು ಕೋಆರ್ಡಿನೇಟ್ ಪಾಯಿಂಟ್ಸ್ x, y ಅಂತ ತಗೊಳ್ತೀನಿ. ಓಕೆ, ಸೊ ಯಾವ್ದಾದ್ರು ಪಿ ಪಾಯಿಂಟ್ ಅಂತ ಕನ್ಸಿಡರ್ ಮಾಡ್ತೀನಿ, ದಟ್ ಈಸ್ ಅದ್ರದ್ದು ಕೋಆರ್ಡಿನೇಟ್ ಪಾಯಿಂಟ್ಸ್ ಏನು ಕಡೆ x, y ಅಂತೇಳಿ ಇದನ್ನ ಎ ಅಂತ ತಗೊಳ್ಳೋಣ. ಓಕೆ, ದಟ್ ಈಸ್ ಸ್ಲೋಪ್ ಆಫ್ ಎ ಪಿ. ನಮ್ಗೆ ಏನಾಗುತ್ತೆ, ಸ್ಲೋಪ್ ಆಫ್ ಎ ಪಿ ದಟ್ ಈಸ್ ಈಕ್ವಲ್ ಟು ನಮ್ಗೆ ಗೊತ್ತಿದೆ. ಸ್ಲೋಪ್ ಆಫ್ ಎ ಪಿ ದಟ್ ಈಸ್ ಈಕ್ವಲ್ ಟು ನಮ್ಗೇನು, ಸೊ ನಿಮಗೆ ಫಾರ್ಮುಲಾ ಆಗುತ್ತೆ, ಸ್ಲೋಪ್ ಏನು ಬರ್ತದೆ, ದಟ್ ಈಸ್ m ದಟ್ ಈಸ್ ಈಕ್ವಲ್ ಟು y2 ಮೈನಸ್ y1 ಡಿವೈಡೆಡ್ ಬೈ x2 ಮೈನಸ್ x1 ಅಂತ ಫಾರ್ಮುಲಾ ಗೊತ್ತಿದೆ ನಿಮಗೆ. ಓಕೆ, ಈ ಫಾರ್ಮುಲಾ ಗೊತ್ತಿದೆ, ಅದ್ರ ಪ್ರಕಾರ ಇದನ್ನ ಸಾಲ್ವ್ ಮಾಡ್ಕೊಂಡು ತಗೊಳ್ಳಿ. ಓಕೆ, ಸ್ಲೋಪ್ ಎಷ್ಟು ಕೊಟ್ಟಿದ್ರೆ -4 ಕೊಟ್ಟಿದ್ರೆ -4 ಬರ್ಕೊಳ್ಳಿ. -4 ದಟ್ ಈಸ್ ಈಕ್ವಲ್ ಟು ಇದನ್ನ ಏನಂದ್ರೆ x2 y2 ಅಂತ ತಗೊಳ್ಳಿ, ಇದನ್ನ x1 y1 ಅಂತ ತಗೊಳ್ತಾರೆ. ಓಕೆ, ಇದು x2 y2 ಅಂತಂದ್ರೆ y2 ಪ್ಲಸ್ ಏನಿದೆ 3 ಇದೆ, 3 ಮೈನಸ್ y1 ಪ್ಲಸ್ ಇಲ್ಲಿ y ಇದೆ, ದಟ್ ಈಸ್ ಈಕ್ವಲ್ ಟು ಸೊ x2 ಪ್ಲಸ್ ಏನಿದೆ -2 ಇದೆ, -2 ಬರ್ಕೊಳ್ಳಿ. ಮೈನಸ್ ಆಫ್ x1 ಪ್ಲಸ್ ಏನಿದೆ x ಇದೆ, x ಬರ್ಕೊಳ್ಳಿ. ಓಕೆ, ಇದು ಫರ್ದರ್ ಸಿಂಪ್ಲಿಫೈ ಮಾಡಿ. ಇದಕ್ಕೆ ಮಲ್ಟಿಪ್ಲೈ ಮಾಡೋಣ. ಓಕೆ, ಇದಕ್ಕೆ ಮಲ್ಟಿಪ್ಲೈ ಮಾಡೋಣ, ಏನು ಬರ್ತದೆ ನೋಡಿ, ಇಲ್ಲೇ ಮಾಡ್ತೀನಿ. ಓಕೆ, ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ ದಿಸ್ ಇಸ್ -2 ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ -4 ಟೈಮ್ಸ್ ಆಫ್ -2 - x ದಟ್ ಈಸ್ ಈಕ್ವಲ್ ಟು 3 - y. ಓಕೆ, ಈ -2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಸೊ -2 ಇಂಟು -4 ಮಾಡಿದಾಗ +8 ಆಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 4 ಇಂಟು x ಮಾಡಿದ್ರೆ 4x ಆಗುತ್ತೆ, ದಟ್ ಈಸ್ ಈಕ್ವಲ್ ಟು 3 - y. ಓಕೆ, ಇಲ್ಲಿ ನೋಡಿ, ಇಲ್ಲಿ ಯಾವ ತರ ಇದೆ ಅಲ್ಲ ಎಲ್ಲ ಕಡೆ ಇದು ಈಕ್ವಲ್ ಟು 0 ಮಾಡಿ, ಎಲ್ಲ ಒಂದ್ ಕಡೆ ತಂದ್ಬಿಡೋಣ. ಓಕೆ, ಎಲ್ಲ ಒಂದ್ ಕಡೆ ತಂದ್ಬಿಡೋಣ ಅಂದ್ರೆ ಸೊ ಇದು 4x ಅನ್ನೋದು ಪಾಸಿಟಿವ್ ಇದೆ, 4x ಇಲ್ಲೇ ಇರಲಿ, ಉಳಿದಿದ್ದೆಲ್ಲ ಈ ಕಡೆ ತಂದ್ಬಿಡಿ. ಸೊ 4x ಅನ್ನು ಈ ಕಡೆ ತಂದ್ರೆ ಆಗುತ್ತೆ, ಬರೀ 4x -y ಈ ಕಡೆ ತಂದ್ರೆ +y ಆಗುತ್ತೆ. ಇಲ್ಲಿ +8 ಹಂಗೆ ಇದೆ, ಈ +3 ಈ ಕಡೆ ತಂದ್ರೆ ಏನಾಗುತ್ತೆ, -3 ಆಗುತ್ತೆ, -3 ದಟ್ ಈಸ್ ಈಕ್ವಲ್ ಟು 0. ಓಕೆ, ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡಿ. ಮಾಡಿದ್ರೆ ದಟ್ ಈಸ್ 4x + y ಪ್ಲಸ್ 8 - 3 ಅಂದ್ರೆ ಎಷ್ಟಾಗುತ್ತೆ, ದಟ್ ಈಸ್ 5 ದಟ್ ಈಸ್ ಈಕ್ವಲ್ ಟು 0. ಸೊ ದಿಸ್ ಇಸ್ ವಾಟ್ ದಿ ಈಕ್ವೇಷನ್ ಆಫ್ ಲೈನ್. 4x + y + 5 ದಟ್ ಈಸ್ ಈಕ್ವಲ್ ಟು 0. 4x + y + 5 ದಟ್ ಈಸ್ ಈಕ್ವಲ್ ಟು 0. ಇಲ್ಲಿದೆ ನೋಡಿ, ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಓಕೆ, ಜಸ್ಟ್ ರೈಟ್ ಡೌನ್. ಓಕೆ, ಸೊ ಈಗ ನೋಡಿ ನೆಕ್ಸ್ಟ್ ಕ್ವಶನ್ ಯಾವ ತರ ಇದೆ ಅಂದ್ರೆ, ನೆಕ್ಸ್ಟ್ ಕ್ವಶನ್ ಈಕ್ವೇಷನ್ ಆಫ್ ಲೈನ್ ಥ್ರೂ ದ ಪಾಯಿಂಟ್ಸ್. ಓಕೆ, ಬಟ್ ಇಲ್ಲಿ ನೋಡಿ 1 ಪಾಯಿಂಟ್ ಕೊಟ್ಟಿಲ್ಲ, 2 ಪಾಯಿಂಟ್ ಕೊಟ್ಟಿದ್ದಾರೆ. ಓಕೆ, ಸೊ ನಾನು ಏನು ಮಾಡ್ತೀನಿ, ದಟ್ ಈಸ್ ಒನ್ ಲೈನ್ ತಗೊಳ್ತೀನಿ. ಓಕೆ, ಸೊ ದಟ್ ಈಸ್ ಒನ್ ಲೈನ್ ಇಸ್ ದಟ್ ಈಸ್ 1, -1. ಓಕೆ, ಅನದರ್ ಒಂದು ಲೈನಲ್ಲಿ ಪಾಯಿಂಟ್ಸ್ ತಗೊಳ್ತೀನಿ, 1, -1 ಅನ್ನೊಂದು ಪಾಯಿಂಟು, 3, 5 ಅನ್ನೋದು ಒಂದು ಪಾಯಿಂಟ್. ನಾವು ಈಕ್ವೇಷನ್ ಆಫ್ ದಿಸ್ ಲೈನ್ ಕಂಡ್ರೆ ಯಾವ್ದ್ರಲ್ಲಿ ನಿಮ್ಗೆ ಈಕ್ವೇಷನ್ ಆಫ್ ಲೈನ್ ಕಂಡುಹಿಡಿಯೋಕೆ ಒಂದು ಆರ್ಬಿಟ್ರರಿ ಪಾಯಿಂಟ್ ನೀವು ಅಸ್ಯೂಮ್ ಮಾಡ್ಕೋಬೇಕು. ಆರ್ಬಿಟ್ರರಿ ಲೆಟಸ್ ಕನ್ಸಿಡರ್ ದಿಸ್ ಇಸ್ ಎ ಪಾಯಿಂಟ್ ಅಂತ ಅನ್ಕೊಳ್ಳಿ, ಇದು ಬಿ ಪಾಯಿಂಟ್ ಅನ್ಕೊಳ್ಳಿ. ಸೊ ಒಂದು ಪಿ ಪಾಯಿಂಟ್ ಅನ್ನೋದು ಆರ್ಬಿಟ್ರರಿ ಪಾಯಿಂಟ್ ಇದ್ದಂತೀನಿ, ದಟ್ ಈಸ್ P of x, y ಅಂತ ತಗೊಳ್ತೀನಿ. ಓಕೆ, P of x, y ಅಂತ ತಗೊಳ್ತೀನಿ. ಸೊ ನಾವು ಯು ಜಸ್ಟ್ ಸಿ ಸ್ಲೋಪ್ ಆಫ್ ಎ ಪಿ ದಟ್ ಈಸ್ ಆಲ್ಸೋ ಈಕ್ವಲ್ ಟು ಸ್ಲೋಪ್ ಆಫ್ ಎ ಬಿ ಇರುತ್ತೆ. 3 ಪಾಯಿಂಟ್ಸ್ ಕೊಲಿನಿಯರ್ ಅಂತ ಬಂದಾಗ 3 ಪಾಯಿಂಟ್ಸ್ ಕೊಲಿನಿಯರ್ ಅಂದ್ರೆ ಸ್ಲೋಪ್ ಆಫ್ ಎ ಪಿ ದಟ್ ಈಸ್ ಆಲ್ಸೋ ಈಕ್ವಲ್ ಟು ಸ್ಲೋಪ್ ಆಫ್ ಎ ಬಿ ಬರ್ತೌದಾ. ಓಕೆ, ಅದನ್ನ ತಗೊಳ್ತೀನಿ, ದಟ್ ಈಸ್ ಸ್ಲೋಪ್ ಆಫ್ ಎ ಬಿ. Slope of AP that is equal to slope of AB. Okay, slope of AP ಹೆಂಗೆ ಕಂಡುಹಿಡಿತೀರಾ, ಇದನ್ನ x1 y1 ಅಂತ ತಗೊಳ್ಳಿದ್ರೆ ಇದನ್ನ x2 y2 ಅಂತ ತಗೊಳ್ಳಿ. ಓಕೆ, ಇದನ್ನ x1 y1 ಅಂತ ತಗೊಳ್ಳಿ, ಇದನ್ನ x2 y2 ಅಂತ ತಗೊಳ್ಳೋಣ. ದಟ್ ಈಸ್ ಸ್ಲೋಪ್ ಆಫ್ AP ದಟ್ ಈಸ್ ಈಕ್ವಲ್ ಟು y2 ಪ್ಲಸ್ ಅಲ್ಲಿ ಏನಿದೆ y ಇದೆ, ಮೈನಸ್ ಆಫ್ y1 ಪ್ಲಸ್ ಅಲ್ಲಿ -1 ಇದೆ, ಯು ರೈಟ್ ಇಟ್ -1. ಓಕೆ, ಡಿವೈಡೆಡ್ ಬೈ x2 ಪ್ಲಸ್ ಅಲ್ಲಿ ಏನಿದೆ x ಇದೆ, x ಬರ್ಕೊಳ್ಳಿ x. ಓಕೆ, ಮೈನಸ್ ಆಫ್ x1 ಪ್ಲಸ್ ಅಲ್ಲಿ 1 ಇದೆ, 1 ಬರ್ಕೊಳ್ಳಿ, ದಟ್ ಈಸ್ ಈಕ್ವಲ್ ಟು. ಓಕೆ, ನಾವು ಸ್ಲೋಪ್ ಆಫ್ ಎ ಬಿ ಕಂಡುಹಿಡಬೇಕು. ಸ್ಲೋಪ್ ಆಫ್ ಎ ಬಿ ಸ್ಲೋಪ್ ಕಂಡುಹಿಡಬೇಕು. ಇದನ್ನ x2 y2 ಅಂತ ತಗೊಳ್ಳಿ, ಇದನ್ನ x1 y1 ಅಂತ ತಗೊಳ್ಳಿ. ಓಕೆ, ಇದನ್ನ ಸಾಲ್ವ್ ಮಾಡ್ಕೊಂಡು ಹೋಗೋಣ. ಏನು ಬರುತ್ತೆ ನೋಡಿ, ದಟ್ ಈಸ್ ಇದು y2 ಪ್ಲಸ್ ಅಲ್ಲಿ ಅಂದ್ರೆ 5 ಇದೆ, 5 ಮೈನಸ್ ಆಫ್ y1 ಪ್ಲಸ್ ಅಲ್ಲಿ -1 ಇದೆ, -1 ಬರ್ಕೊಳ್ಳಿ, ಡಿವೈಡೆಡ್ ಬೈ x2 ಪ್ಲಸ್ ಅಲ್ಲಿ ಇದೆ ನಮಗೆ 3 ಇದೆ, 3 ಬರ್ಕೊಳ್ಳಿ, 3 ಮೈನಸ್ ಆಫ್ x1 ಪ್ಲಸ್ ಅಲ್ಲಿ 1 ಇದೆ, 1 ಬರ್ಕೊಳ್ಳಿ. ಓಕೆ, ಅದನ್ನ ಇಲ್ಲಿ ಫರ್ದರ್ ಇಲ್ಲಿ ಸಿಂಪ್ಲಿಫೈ ಮಾಡ್ತೀನಿ ನೋಡಿ, ಇಲ್ಲಿ ಸಿಂಪ್ಲಿಫೈ ಮಾಡ್ತೀನಿ ಸುಮ್ಮನೆ, ಮತ್ತೆ ಬೇರೆ ಪೇಜ್ ಆಗುತ್ತೆ. Okay, so that is y minus into minus ಏನಾಗುತ್ತೆ, ಪ್ಲಸ್ ಆಗುತ್ತೆ. So that is y plus 1 divided by y plus 1 divided by that is x minus 1 ಹಿಂಗಿದೆ ಹಂಗೆ ಬರ್ಕೊಳ್ಳಿ, x minus 1 that is equal to ನಮ್ಗೆ ಇದು ಏನಾಗುತ್ತೆ ನೋಡಿ. ಓಕೆ, ಇದೇನಾಗುತ್ತೆ, ದಟ್ ಈಸ್ ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ದಟ್ ಈಸ್ ಪ್ಲಸ್ ಆಗುತ್ತೆ. 5 + 1 ಅಂದ್ರೆ 6 ಆಗುತ್ತೆ, 6 ಡಿವೈಡೆಡ್ ಬೈ ಓಕೆ 3 - 1 ಅಂದ್ರೆ 2 ಆಗುತ್ತೆ, 2 ಬರ್ಕೊಳ್ಳಿ. ಓಕೆ, ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಅಥವಾ 2 1 2 3
ಓಕೆ 3 ಉಳಿತಾ 3ನ ಇಲ್ಲಿ ಮಲ್ಟಿಪ್ಲೈ ಮಾಡಿ. ಸೊ ಅವಾಗ ಏನಾಗುತ್ತೆ ನೋಡಿ, 3ನ ಇಲ್ಲಿ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ, ದಟ್ ಈಸ್ y + 1 ದಟ್ ಈಸ್ ಈಕ್ವಲ್ ಟು y + 1 ದಟ್ ಈಸ್ ಈಕ್ವಲ್ ಟು 3 ಇಂದ ಮಲ್ಟಿಪ್ಲೈ ಮಾಡಿದ್ರೆ 3x - 3y. ಇಲ್ಲಿ ನಮ್ಗೆ ಈಕ್ವೇಷನ್ ಯಾವ ಫಾರ್ಮೆಟ್ ಇದೆ, ಈಕ್ವೇಷನ್ y ಫಾರ್ಮೆಟ್ ಇದೆ, y is equal to ಫಾರ್ಮೆಟ್ ಇದೆ, ಈ ತರನು ಇದೆ. ಓಕೆ ನಾವು ಚೆಕ್ ಮಾಡೋಣ. ಇದು +1 ಆ ಕಡೆ ಕಳಿಸ್ಬಿಡಿ, +1 ಆ ಕಡೆ ಕಳಿಸಿದ್ರೆ y ದಟ್ ಈಸ್ ಈಕ್ವಲ್ ಟು 3x - 3 - 1. ಓಕೆ ಸೊ ದಟ್ ಈಸ್ y ದಟ್ ಈಸ್ ಈಕ್ವಲ್ ಟು 3x - 4 y ದಟ್ ಈಸ್ ಈಕ್ವಲ್ ಟು 3x - ದಿಸ್ ಇಸ್ ವಾಟ್ ದಿ ಈಕ್ವೇಷನ್ ಆಫ್ ಇದೆ ನೋಡಿ, y ದಟ್ ಈಸ್ ಈಕ್ವಲ್ ಟು 3x - 4 y ದಟ್ ಈಸ್ ಈಕ್ವಲ್ ಟು 3x - 4 ದಿಸ್ ಇಸ್ ವಾಟ್ ದಿ ಈಕ್ವೇಷನ್ ಆಫ್ ಲೈನ್. ಓಕೆ ಜಸ್ಟ್ ಬರ್ಕೊಳ್ಳಿ, ಇಷ್ಟು ನೋಡಿ, ಈಸಿ ಇದೆ. ಓಕೆ ಸೊ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಸೊ ನಮ್ಗೆ ಈಕ್ವೇಷನ್ ಆಫ್ ಲೈನ್ ಪಾಸಿಂಗ್ ಥ್ರೂ ದಿ ಪಾಯಿಂಟ್, ಪಾಸಿಂಗ್ ಥ್ರೂ 0, 0 ಆ್ಯಂಡ್ ಸ್ಲೋಪ್ ಈಸ್ m. ಓಕೆ ಸೊ ಈಕ್ವೇಷನ್ ಆಫ್ ಲೈನ್ ಪಾಸಿಂಗ್ ಥ್ರೂ 0, 0. ಓಕೆ ಸೊ ನಮ್ಗೆ ಏನು ತಡೆ ಚಿತ್ರ ಇಲ್ಲಿ ಏನಿದೆ, ದಟ್ ಈಸ್ 0, 0. ಓಕೆ ಅದ್ರ ಸ್ಲೋಪ್ ಎಷ್ಟಿದೆ, ಸ್ಲೋಪ್ ಏನಿದೆ ನಮಗೆ, ಸ್ಲೋಪ್ ಈ ಥರ ಪಾಸ್ ಆಗ್ತಿದೆ. ಓಕೆ ಇದ್ರ ಸ್ಲೋಪ್ ಏನಿದೆ m ಇದೆ. ವಾಟ್ ಈಸ್ ಈಕ್ವೇಷನ್ ಆಫ್ ದಿಸ್ ಲೈನ್? ಈಕ್ವೇಷನ್ ಆಫ್ ದಿಸ್ ಲೈನ್ ಏನು ತೊಗೊಳ್ಳೋಣ, 0, 0 ಒಂದು ಪಾಯಿಂಟ್ ಅಂತ ಅಸ್ಯೂಮ್ ಮಾಡ್ಕೊಂಡು ಇನ್ನೊಂದು ಯಾವ್ದು ಆರ್ಬಿಟ್ರಿ ಪಾಯಿಂಟ್ ತೊಗೊಳ್ಳೋಣ, ದಟ್ ಈಸ್ p of x, y. ಓಕೆ p of x, y ದಟ್ ಈಸ್ ಸ್ಲೋಪ್ m ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನು ಬರುತ್ತೆ, ಸ್ಲೋಪ್ m ದಟ್ ಈಸ್ ಈಕ್ವಲ್ ಟು y2 - y1 ಡಿವೈಡ್ ಬೈ x2 - ಇದನ್ನ x2 y2 ಅಂತ ತೊಗೊಂಡು x1 y1 ತೊಗೊಳ್ಳೋಣ. y2 ಪ್ಲಸ್ ಅಲ್ಲಿ ಏನಿದೆ y ಇದೆ, y ಮೈನಸ್ ಆಫ್ y1 ಪ್ಲಸ್ ಅಲ್ಲಿ 0 ಇದೆ ಡಿವೈಡೆಡ್ ಬೈ x2 ಪ್ಲಸ್ ಅಲ್ಲಿ x ಇದೆ, x ಬರ್ಕೊಳ್ಳಿ, ದಟ್ ಈಸ್ ಮೈನಸ್ ಆಫ್ x1 ಪ್ಲಸ್ ಅಲ್ಲಿ 0 ಇದೆ, 0 ಬರ್ಕೊಳ್ಳಿ. ಇದನ್ನು ಸಾಲ್ವ್ ಮಾಡಿ. ಸೊ ದಟ್ ಈಸ್ ಏನಾಗುತ್ತೆ, ym ದಟ್ ಈಸ್ ಈಕ್ವಲ್ ಟು y ಡಿವೈಡೆಡ್ ಬೈ x. x ಇಂದ ಮಲ್ಟಿಪ್ಲೈ ಮಾಡಿ, x ಇಂದ ಮಲ್ಟಿಪ್ಲೈ ಮಾಡಿದ್ರೆ y ದಟ್ ಈಸ್ ಈಕ್ವಲ್ ಟು ಏನು ಮಾಡಿ m ಇಂಟು x. ಸೊ ದಿಸ್ ಇಸ್ ವಾಟ್ ದಿ ಈಕ್ವೇಷನ್ ಆಫ್ ಲೈನ್ ಪಾಸಿಂಗ್ ಥ್ರೂ ದಿ ಪಾಯಿಂಟ್ 0, 0 ಹ್ಯಾವಿಂಗ್ ಸ್ಲೋಪ್ m ಅಂದರೆ ಇದು ಬರುತ್ತೆ. ಸೊ ದಿಸ್ ಇಸ್ ವಾಟ್ ದಿ ಆನ್ಸರ್. ನೀವು ಈಕ್ವೇಷನ್ ಆಫ್ ಲೈನ್ ಇಂದನೂ ಕಂಡುಹಿಡಿಬೋದು, y is equal to mx plus c ಇಂದನೂ ಕಂಡುಹಿಡಿಬೋದು, ಜನರಲ್ ಈಕ್ವೇಷನ್ ಆಫ್ ಲೈನ್. ಓಕೆ ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಜಸ್ಟ್ ರೈಟ್ ಡೌನ್. ಓಕೆ ಸೊ ಇದು ವಿಡಿಯೋ ಸ್ವಲ್ಪ ಲೆಂತಿ ಆಗ್ಬೋದು. ವೈ ಬಿಕಾಸ್ ನಾನು ನಿಯರ್ಲಿ 35 ಕ್ವಶನ್ಸ್ ಏನೋ ಸಾಲ್ವ್ ಮಾಡ್ತಿದ್ದೀನಿ. ಓಕೆ ಅದಕ್ಕೋಸ್ಕರ ಸೊ ಇಷ್ಟು ಕ್ವಶನ್ ಸಾಲ್ವ್ ಮಾಡಿಬಿಟ್ರೆ ನೀವು ಈಸಿಯಾಗಿ ಸೊ ಜಾಮೆಟ್ರಿ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ. ಓಕೆ ಸೊ ಅದಕ್ಕೋಸ್ಕರ ಇವೆಲ್ಲ ಕ್ವಶನ್ಸ್ ಸಾಲ್ವ್ ಮಾಡಿ ನೀವು ಏನು ಮತ್ತು ಅದು ಭಾಳ ಕ್ವಶನ್ಸ್ ಅದ ಅಂತೇಳಿ ಬಿಡಬೇಡಿ. ಇವೆಲ್ಲ ಕ್ವಶನ್ ಸಾಲ್ವ್ ಮಾಡಬೇಕು, ಅರ್ಥ ಆಗಬೇಕು, ನಿಮ್ಗೆ ಸೆಕೆಂಡ್ PUCಗೆ ಭಾಳ ಇಂಪಾರ್ಟೆಂಟ್ ಆಗ್ತವೆ. ಓಕೆ ಸೊ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ, ದ ಈಕ್ವೇಷನ್ ಆಫ್ ಲೈನ್ಸ್ for which tan theta that is equal to 1/2 tan theta that is equal to where inclination of the line where theta is the inclination of the line and x intercept is 4. okay ಒಂದು ಯಾವುದು ಲೈನ್ ಇದೆ ಓಕೆ ಆ ಲೈನ್ ಅದರದ್ದು tan theta ಏನಿದೆ, tan theta 1/2 ಇದೆ. ಓಕೆ ಸೊ tan theta is nothing but what ಸ್ಲೋಪ್ ಅಂತ ಅರ್ಥ. tan theta is nothing but ಸ್ಲೋಪ್ ಅಂತ ಅರ್ಥ. ಅಂದ್ರೆ ಸ್ಲೋಪ್ ಆಫ್ ದಟ್ ಲೈನ್ ಎಷ್ಟಿದೆ 1/2 ಅಂತ ಅರ್ಥ, ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಅಂಡ್ ಅದರ ಎಕ್ಸ್ ಇಂಟರ್ಸೆಪ್ಟ್ ಅಂದ್ರೆ ಎಕ್ಸ್ ಆಕ್ಸಿಸ್ ಮೇಲೆ ಎಷ್ಟು ಕಟ್ ಮಾಡ್ತಿದೆ ಅಂದ್ರೆ, ಸೊ ಎಕ್ಸ್ ಆಕ್ಸಿಸ್ ಮೇಲೆ ಎಲ್ಲಿ ಕಟ್ ಮಾಡ್ತಿದೆ ಅಂದ್ರೆ ಈ ತರ ಇದೆ. ಎಕ್ಸ್ ಆಕ್ಸಿಸ್ ಎಷ್ಟಲ್ಲಿ ಈ ತರ ಅಂದ್ರೆ ಎಕ್ಸ್ ಆಕ್ಸಿಸ್ ಅಲ್ಲಿ 0 ಅಂತ ಅನ್ಕೊಳ್ಳಿ, 0, 0 ಅಂತ ಅನ್ಕೊಳ್ಳಿ. ಇಲ್ಲಿಂದ ಇಲ್ಲಿ ಎಷ್ಟು ಡಿಸ್ಟೆನ್ಸ್ ಇದೆ ಅಂದ್ರೆ, ಸೊ ದಟ್ ಈಸ್ 4 ಯೂನಿಟ್ಸ್ ಇದೆ. ಇಲ್ಲಿಂದ ಇಲ್ಲಿ ಎಷ್ಟು ಡಿಸ್ಟೆನ್ಸ್ ಇದೆ ಅಂದ್ರೆ 4 ಯೂನಿಟ್ಸ್. ಓಕೆ x intercepts ಓಕೆ x intercepts ಅಂದ್ರೆ x ಆಕ್ಸಿಸ್ ಕಟ್ ಮಾಡ್ತಿದೆ ಎಷ್ಟು ಡಿಸ್ಟೆನ್ಸ್ ಅಲ್ಲಿ, 4 ಡಿಸ್ಟೆನ್ಸ್ ಅಲ್ಲಿ ಕಟ್ ಮಾಡಿ. ಅವಾಗ ಇದು ಕೋಆರ್ಡಿನೇಟ್ ಪಾಯಿಂಟ್ ಏನಾಗುತ್ತೆ, ದೆನ್ ದಿಸ್ ಕೋಆರ್ಡಿನೇಟ್ ಪಾಯಿಂಟ್ ಇಸ್ 4, 0. ಓಕೆ ಸ್ಲೋಪ್ ಅವರೇ ಕೊಟ್ಟಿದ್ದಾರೆ ಆಲ್ರೆಡಿ. ವಾಟ್ ಈಸ್ ದ ಈಕ್ವೇಷನ್ ಆಫ್ ದಿಸ್ ಲೈನ್ ಅಂತ ಕೇಳಿದ್ದಾರೆ. ಈ ಈಕ್ವೇಷನ್ ಆಫ್ ದಿಸ್ ಲೈನ್ ಹೆಂಗ್ ಕಂಡುಹಿಡಿತಾರೆ ಅಂದ್ರೆ, ಈಕ್ವೇಷನ್ ಆಫ್ ದಿಸ್ ಲೈನ್ ಹೆಂಗ್ ಕಂಡುಹಿಡಿದ್ರೆ ನಾವೇನು ಇಷ್ಟೊತ್ತು ಹೆಂಗ್ ಮಾಡಿದ್ವಿ, ಯಾವ್ದಾದ್ರು ಆರ್ಬಿಟ್ರಿ ಕಾನ್ಸ್ಟೆಂಟ್ ತಗೊಂಡಿದ್ವಿ, ಏನು ದಟ್ ಈಸ್ p of x, y ಆರ್ಬಿಟ್ರಿ ಪಾಯಿಂಟ್ ತಗೊಂಡು p s ಕಾನ್ಸ್ಟೆಂಟ್ ಅಲ್ಲ ಪಾಯಿಂಟ್ p of x, y ಅಂತ ಪಾಯಿಂಟ್ ತಗೊಂಡಿದ್ವಿ. ಇದನ್ನ x2 y2 ಅಂತ ತಗೊಂಡು ಇದನ್ನ x1 y ಅಂತ ತಗೊಂಡು ದಟ್ ಈಸ್ m ದಟ್ ಈಸ್ ಈಕ್ವಲ್ ಟು y2 minus y1. y2 ಪ್ಲೇಸ್ ಅಲ್ಲಿ ಇದನ್ನ x2 y2 ಅಂತ ತಗೊಂಡು ಇದನ್ನ x1 y ಅಂತ ತಗೊಂಡು y2 minus y1. y2 ಪ್ಲೇಸ್ ಅಲ್ಲಿ ಎಂದೇಳಿ y2 ಪ್ಲೇಸ್ ಅಲ್ಲಿ y ಇದೆ ಮೈನಸ್ ಆಫ್ y1 ಪ್ಲೇಸ್ ಅಲ್ಲಿ 0 ಇದೆ, 0 ಬರ್ಕೊಳ್ಳಿ ಡಿವೈಡೆಡ್ ಬೈ x2 ಪ್ಲೇಸ್ ಅಲ್ಲಿ ಏನಿದೆ ನೋಡಿ, x2 ಪ್ಲೇಸ್ ಅಲ್ಲಿ x ಇದೆ, x ಮೈನಸ್ ಆಫ್ x1 ಪ್ಲೇಸ್ ಅಲ್ಲಿ 4 ಇದೆ, 4 ಬರ್. ಸೊ ಸ್ಲೋಪ್ ಅಂದ್ರೆ ಏನು ನಮಗೆ, ಸ್ಲೋಪ್ ಇಸ್ ನಥಿಂಗ್ ಬಟ್ 1/2 ಅವ್ರು ಕೊಟ್ಟಿದ್ದಾರೆ, ದಟ್ ಈಸ್ ಈಕ್ವಲ್ ಟು y ಡಿವೈಡೆಡ್ ಬೈ x minus 4. ಈ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ x minus 4 ದಟ್ ಈಸ್ ಈಕ್ವಲ್ ಟು 2.
ಮುಗೀತು, ಇಷ್ಟೇ ಆನ್ಸರ್. ಎಕ್ಸ್ ಮೈನಸ್ ಇದು ನೋಡಿ ಕರೆಕ್ಟ್ ಫಾರ್ಮಟ್ಲಿ ಯಾವುದಿದೆ, ಎಲ್ಲ 2y ಪಾಸಿಟಿವ್ ಇರೋದೆ, 2y ಪಾಸಿಟಿವ್ ಇರೋದೆ, ಇದು ರಾಂಗ್ ಆಗುತ್ತೆ. ಇದಂತೂ ಬರಲ್ಲ, ಇದು ಬರಲ್ಲ, ಇದು ಬರುತ್ತೆ ನೋಡಿ. 2y ಪಾಸಿಟಿವ್, ಇನ್ನೆಲ್ಲ ಆ ಕಡೆ ತೊಗೊಂಡೋಗಿ. ಓಕೆ, ಇವೆಲ್ಲ ಆ ಕಡೆ ತೊಗೊಂಡೋಗಿ, ಇವೆಲ್ಲ ಆ ಕಡೆ ತೊಗೊಂಡ್ರೆ ಏನಾಗುತ್ತೆ ನಮಗೆ, ದಟ್ ಈಸ್ 2y ಪ್ಲಸ್ ಎಕ್ಸ್ ಆ ಕಡೆ ಇದ್ರೆ ಮೈನಸ್ ಎಕ್ಸ್ ಆಗುತ್ತೆ, ಪ್ಲಸ್ -4 ಆ ಕಡೆ ಇದ್ರೆ +4 ಆಗುತ್ತೆ, ದಟ್ ಈಸ್ ಈಕ್ವಲ್ ಟು 0. ಇಲ್ಲಿದೆ ನೋಡಿ. ಓಕೆ, ಇದನ್ನೇ ಈ ಫಾರ್ಮಲ್ಲಿ ಅದು ಇಲ್ಲಿದೆ ನೋಡಿ. ಸೊ ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಇಲ್ಲಿದೆ ನೋಡಿ, +2y ಇದೆ, +4 ಇದೆ, +4 ಇದೆ, -6 ಇದೆ, -6. ಸೊ ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಓಕೆ, ಜಸ್ಟ್ ರೈಟ್ ಡೌನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂದ್ರೆ, ಈಕ್ವೇಷನ್ ಆಫ್ ಲೈನ್ ಪಾಸಿಂಗ್ ಥ್ರೂ ದಿ ಪಾಯಿಂಟ್ 2,3 ಪಾಯಿಂಟ್ ಇಂದ ಪಾಸ್ ಆಗ್ತಿದೆ ಅಂಡ್ ಇನ್ಕ್ಲೈನ್ಡ್ ವಿತ್ ದ ಎಕ್ಸ್ ಆಕ್ಸಿಸ್ ಅಟ್ ಅನ್ ಆಂಗಲ್ ಆಫ್ 40 ಡಿಗ್ರಿ. ಓಕೆ, ಸೊ ಏನ್ ಮಾಡ್ತಿದೆ, ಅವ್ರು ಏನ್ ಕೊಟ್ಟಿದ್ರೆ ಒಂದು ಲೈನ್ ಇದೆ. ಓಕೆ, ದಟ್ ಈಸ್ ಎಕ್ಸ್ ಆಕ್ಸಿಸ್ ಜೊತೆ ಎಷ್ಟು ಇನ್ಕ್ಲಿನೇಷನ್ ಮಾಡ್ತಿದ್ರೆ 45 ಡಿಗ್ರಿ ಇನ್ಕ್ಲಿನೇಷನ್ ಮಾಡ್ತಿದೆ. ಅಂಡ್ ದಟ್ ಈಸ್ ಆಲ್ಸೋ ಪಾಸಿಂಗ್ ಥ್ರೂ ಪಾಯಿಂಟ್ 2,3 ಪಾಯಿಂಟ್ ಇಂದ ಪಾಸ್ ಆಗ್ತಿದೆ. ಓಕೆ, ಸೊ ನಾನು ಏನ್ ಮಾಡ್ತೀನಿ, ಯಾವ್ದಾರ ಒಂದು ಪಾಯಿಂಟ್ನ P ಆಫ್ x, y ಅಂತೇಳಿ ಪಾಯಿಂಟ್ನ ಅಸ್ಯೂಮ್ ಮಾಡ್ಕೊಳ್ತೀನಿ. Okay, that is, you know that tan theta that is equal to m, that is equal to m, that is equal to tan theta, that is equal to what, y2 minus y1 divided by x2 minus x1. ಇದು ಗೊತ್ತಿದೆ. ಸೊ tan theta ವ್ಯಾಲ್ಯೂ ಎಷ್ಟು ಕೊಟ್ಟಿದ್ರೆ 45 ಡಿಗ್ರಿ, 45 tan 45 that is equal to, ಇದನ್ನ ಏನು ತಗೊಳ್ಳೋಣ, ಇದನ್ನ x2 ಅಂತ ಯಾವ್ದು ತಗೊಳ್ಳೋಣ ನಿಮ್ಮ ಮನಸ್ಸು, ಇದನ್ನ x2 y2 ಅಂತ ತಗೊಳ್ಳಿ, ಇದನ್ನ x1 y ಅಂತ ತಗೊಳ್ಳೋಣ. x2 ಪ್ಲಸ್ ಇಲ್ಲಿ ಏನಿದೆ x2 y2 ಇದು ತಗೊಳ್ಳೋಣ, ಇದನ್ನ x1 y ಅಂತ ತಗೊಳ್ಳೋಣ. ಸೊ y2 minus y1, y2 ಪ್ಲಸ್ ಇಲ್ಲಿ ಏನಿದೆ ನೋಡಿ, y2 ಪ್ಲಸ್ ಇಲ್ಲಿ 3 ಇದೆ, 3 minus y1 ಪ್ಲಸ್ ಇಲ್ಲಿ y ಇದೆ, y ಬರ್ಕೊಳ್ಳಿ, ಡಿವೈಡೆಡ್ ಬೈ ಇದು x2 ಪ್ಲಸ್ ಇಲ್ಲಿ 2 ಇದೆ, 2 minus x1 ಪ್ಲಸ್ ಇಲ್ಲಿ ಏನಿದೆ x ಇದೆ ಬರ್ಕೊಳ್ಳಿ. tan 45 is nothing but 1. Tan 45 is nothing but 1 ಅಂತ ಅರ್ಥ. ಓಕೆ, that is 1, that is equal to 3 minus y divided by 2 minus x. ಓಕೆ, ಹಿಂಗೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 2 minus x, that is equal to 2 minus x is equal to 3 minus y. ಓಕೆ, ಈ ಥರದ್ದಿದೆ ನೋಡಿ ಯಾವ್ದಾರು ಈಕ್ವೇಷನ್. ಓಕೆ, ಸಾಲ್ವ್ ಮಾಡೋಣ, ಸಿಂಪ್ಲಿಫೈ ಮಾಡೋಣ. ಪ್ಲಸ್ ವೈ ಎಲ್ಲ ಈ ಕಡೆ ತಂದ್ಬಿಡೋಣ, ಇಲ್ಲಾಂದ್ರೆ ಇದನ್ನ ನೋಡೋಣ, -x ಆ ಕಡೆ ತೊಗೊಂಡ್ರೆ ಇದು ಬರಲ್ಲ, ಫಸ್ಟ್ ಆಪ್ಷನ್ ಬರಲ್ಲ. ನೀವು ಚೆಕ್ ಮಾಡ್ಬೇಕು ಇದನ್ನ ಸ್ವಲ್ಪ ಇಂದ, ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಆ ಕಡೆ ಈ ಕಡೆ ತೊಗೊಂಡು, ಇದು ಬರಲ್ಲ ಅನ್ಸುತ್ತೆ, ಇದನ್ನು ಬರಲ್ಲ ಅನ್ಸುತ್ತೆ, ಇದು ಬರ್ಬೋದು. ಓಕೆ, ಇದು ಚೆಕ್ ಮಾಡೋಣ. ಇದು ಬರ್ಬೋದು ನೋಡಿ. ಓಕೆ, ನೋಡಿ, ಸೊ ಇದನ್ನ ಏನು ಮಾಡೋಣ ಅಂದ್ರೆ, ಇಲ್ಲೆಲ್ಲ ಟರ್ಮ್ಸ್ ಆ ಕಡೆ ತೊಗೊಂಡೋಗೋಣ, ಇವೆಲ್ಲ ಟರ್ಮ್ಸ್ ಆ ಕಡೆ ತೊಗೊಂಡೋಗೋಣ. ಏನಾಗುತ್ತೆ, ದಟ್ ಈಸ್ ನಮಗೆ 3 minus y -x ಆ ಕಡೆ +x ಆಗುತ್ತೆ, +2 ಆ ಕಡೆ ತೊಂದ್ರೆ -2 ಆಗುತ್ತೆ, ದಟ್ ಈಸ್ ಈಕ್ವಲ್ ಟು 0. ಈಗ ನೋಡಿ, ಇಯರ್ x ಹೆಂಗಿದೆ ಹಂಗೆ ಬರ್ಕೊಳ್ಳಿ, -y ಹೆಂಗಿದೆ ಹಂಗೆ ಬರ್ಕೊಳ್ಳಿ, 3 - 2 ಅಂದ್ರೆ +1 ಆಗುತ್ತೆ, ದಟ್ ಈಸ್ ಈಕ್ವಲ್ ಟು 0. ಓಕೆ, ಸೊ ದಿಸ್ ಇಸ್ ವಾಟ್. ಓಕೆ, ಇದನ್ನ ನೋಡಿ, ದಟ್ ಈಸ್ x minus y plus 1 is equal to 0. x minus y plus 1 is equal. This is what it is. Okay, just write down. Okay, so we will go for next question. Next question ನೋಡಿ ಏನಿದೆ, the equation of x and y axis are, equation of x is ನಮಗೆ x ಮತ್ತೆ y axis the equation ಏನು ಬರ್ತವೆ. Okay, so this is on the Cartesian plane ಅಂತ ಅನ್ಕೊಳ್ಳಿ, this is x axis, this is y axis. Okay, so this is x axis, this is y axis. So, okay, x axis the equation ಏನು ಬರುತ್ತೆ, y axis equation. x axis equation ಏನು ಬರುತ್ತೆ ಅಂದ್ರೆ ನೋಡಿ, ಸೊ x axis ನಮಗೆ ಇಲ್ಲಿ ಎಲ್ಲ ಕೋಆರ್ಡಿನೇಟ್ ಪಾಯಿಂಟ್ಸ್ ನೋಡಿ, ಬೇಕಾದ್ರೆ ನೋಡಿ ಇಲ್ಲಿ ಯಾವ್ದಾರ ಕೋಆರ್ಡಿನೇಟ್ ಪಾಯಿಂಟ್ಸ್ ಇದೆ, ಇದು 1 2 ಇದೆ ಅಂತ ಅನ್ಕೊಳ್ಳಿ, ಇಲ್ಲಿ -1 -2 ಇದೆ ಅಂತ ಅನ್ಕೊಳ್ಳಿ, ಇಲ್ಲಿ ಕೋಆರ್ಡಿನೇಟ್ ಪಾಯಿಂಟ್ ಏನು ಬರುತ್ತೆ ಹೇಳಿ, ಇಲ್ಲಿ ಕೋಆರ್ಡಿನೇಟ್ ಪಾಯಿಂಟ್ ಏನು ಬರುತ್ತೆ 1, 0 ಹೌದಲ್ಲ, ಇಲ್ಲಿ ಕೋಆರ್ಡಿನೇಟ್ ಪಾಯಿಂಟ್ ಏನು ಬರುತ್ತೆ ದಟ್ ಈಸ್ 2, 0 ಹೌದಲ್ಲ, ಇಲ್ಲಿ ಕೋಆರ್ಡಿನೇಟ್ ಪಾಯಿಂಟ್ ಏನು ಬರುತ್ತೆ -1, 0 ಹೌದಲ್ಲ, ಇಲ್ಲಿ ಕೋಆರ್ಡಿನೇಟ್ ಪಾಯಿಂಟ್ ಏನು ಬರುತ್ತೆ ನಮಗೆ -2, 0 ಹೌದಲ್ಲ. ಅಂದ್ರೆ ನಮಗೆ y ಕೋಆರ್ಡಿನೇಟ್ ಯಾವತ್ತಿದ್ರೆ ಏನು ಬರ್ತಿದೆ 0 ಬರ್ತಿದೆ, y ಕೋಆರ್ಡಿನೇಟ್ ಯಾವತ್ತಿದ್ರೆ ಏನು ಬರ್ತದೆ 0 ಬರ್ತಿದೆ. ಅದಕ್ಕೋಸ್ಕರ ಈಕ್ವೇಷನ್ ಆಫ್ ದಿಸ್ x ಆಕ್ಸಿಸ್ ದಟ್ ಈಸ್ ಏನು ಬರುತ್ತೆ y is equal to 0. ಈಕ್ವೇಷನ್ ಆಫ್ x ಆಕ್ಸಿಸ್ ಏನಿದೆ y is equal to 0. ಅದೇ ತರ ಇಲ್ಲಿ ನೋಡೋಣ, ಯಾವ್ದಾರ ಒಂದು ಪಾಯಿಂಟ್ ತಗೊಳ್ಳೋಣ, ದಿಸ್ ಇಸ್ 1 2 -1 -2. ಓಕೆ, ಇಲ್ಲಿ ಕೋಆರ್ಡಿನೇಟ್ ಪಾಯಿಂಟ್ಸ್ ಚೆಕ್ ಮಾಡಿ, ಇಲ್ಲಿ ಕೋಆರ್ಡಿನೇಟ್ ಪಾಯಿಂಟ್ ಏನಿದೆ, ವಾಟ್ ಇಸ್ ದ ಕೋಆರ್ಡಿನೇಟ್ ಪಾಯಿಂಟ್ ಆಫ್ ದಿಸ್ ಇಸ್ ಏನಿದೆ 0, 1 ಹೌದಲ್ಲ, ಇಲ್ಲಿ ಕೋಆರ್ಡಿನೇಟ್ ಪಾಯಿಂಟ್ 0, 2 ಹೌದಲ್ಲ, ಇಲ್ಲಿ ಕೋಆರ್ಡಿನೇಟ್ ಪಾಯಿಂಟ್ 0, -1, ಇಲ್ಲಿ ಕೋಆರ್ಡಿನೇಟ್ ಪಾಯಿಂಟ್ 0, -2 ಆಗುತ್ತೆ. ಓಕೆ, ಬಟ್ ಇಲ್ಲಿ ನೋಡಿ, ಇಲ್ಲಿ x ಕೋಆರ್ಡಿನೇಟ್ ಏನಿದೆ, ಅಲ್ಲಿ 0 ಇದೆ. ಅದಕ್ಕೋಸ್ಕರ ಈಕ್ವೇಷನ್ ಆಫ್ y ಆಕ್ಸಿಸ್ ಏನು ಬರುತ್ತೆ, ಈಕ್ವೇಷನ್ ಆಫ್ y ಆಕ್ಸಿಸ್ ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ x is equal to 0. ಓಕೆ, ಸೊ ದಿಸ್ ಇಸ್ ವಾಟ್ ದಿ ಆನ್ಸರ್. ನೋಡಿ ನಾವು ಬಟ್ ಅವರು ಫಸ್ಟ್ ಏನು ಕೊಟ್ಟಿದ್ರೆ
ಎಕ್ಸ್ ಆಕ್ಸಿಸ್ ಈಕ್ವೇಶನ್ ಏನು ಬರುತ್ತೆ y is equal to 0. ಅದಕ್ಕೋಸ್ಕರ ಫಸ್ಟ್ y is equal to 0 ಇಲ್ಲಿ ಎರಡೂ ಇದೆ, ನೀವು ನೋಡಿ ಆಗ್ಬೇಕು. ಫಸ್ಟ್ ಯಾವ್ದು ಕೊಟ್ಟಿದ್ರೆ ಎಕ್ಸ್ ಆಕ್ಸಿಸ್ ಈಕ್ವೇಶನ್ ಏನು ಬರುತ್ತೆ y is equal to 0. ಸೆಕೆಂಡ್ ಏನು ಕೊಟ್ಟಿದ್ರೆ y ಆಕ್ಸಿಸ್ ಈಕ್ವೇಶನ್ ಇರುತ್ತೆ x is equal to 0. ದಟ್ ಈಸ್ ವೈ ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಇದು ಹಾಕಿದ್ರೆ ರಾಂಗ್, ಯಾಕಂದ್ರೆ ಅವರು ಫಸ್ಟ್ ಯಾವ್ದು ಕೊಟ್ಟಿದ್ರೆ ಎಕ್ಸ್ ಆಕ್ಸಿಸ್ ಆಗ್ಬೇಕು, ಸೆಕೆಂಡ್ y ಆಕ್ಸಿಸ್ ಇದೆ y ಆಕ್ಸಿಸ್. ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಓಕೆ, ದಿಸ್ ರೈಟ್ ಡೌನ್. Okay, so we will go for next question. Next question ನೋಡಿ ಏನಿದೆ, the equation of line intersecting the axis at A, okay, at a distance of 3 units to the left of the origin. Okay, so now ಒಂದು ಲೈನ್ ಇದೆ. Okay, so ಆ ಲೈನ್ ಇಂಟರ್ಸೆಕ್ಟ್ ಮಾಡ್ತಿದೆ ಯಾವ ಆಕ್ಸಿಸ್ at a distance of 3 units. Okay, so 3 units from the left of the origin. Okay, so ನಮ್ಗೆ ಏನಿದೆ, ಒಂದು ಯಾವುದು ಕಾರ್ಟೇಸಿಯನ್ ಪ್ಲೇನ್ ಇದೆ ಅಂತ ಅನ್ಕೊಳ್ಳಿ. ಓಕೆ, ಆ ಲೈನ್ ಇದೆ. ಓಕೆ, ಆ ಲೈನ್ ಇಂಟರ್ಸೆಕ್ಟ್ ಮಾಡ್ತಿದೆ. ಎಲ್ಲಿ ಇಂಟರ್ಸೆಕ್ಟ್ ಮಾಡ್ತಿದೆ ಅಂದ್ರೆ, ಓಕೆ, ಸೊ ಡಿಸ್ಟೆನ್ಸ್ ಆಫ್ 3 ಯೂನಿಟ್ಸ್ ಫ್ರಮ್ ದ ಲೆಫ್ಟ್ ಆಫ್ ದಿ ಒರಿಜಿನ್. ಇದು ಒರಿಜಿನ್ ಹೌದಲ್ಲ, ಒರಿಜಿನ್ ಲೆಫ್ಟ್ ಅಂದ್ರೆ ಇಲ್ಲಿ ಈ ಕಡೆ ಹೌದಲ್ಲ. 3 ಯೂನಿಟ್ಸ್ ಡಿಸ್ಟೆನ್ಸ್ ಅಲ್ಲಿ ನಮಗೆ ಕಟ್ ಮಾಡ್ತಿದೆ ಅಂದ್ರೆ ಸಮ್ವೇರ್ ಇಲ್ಲಿ ಅಂತ ಅನ್ಕೊಳ್ಳಿ. ಅಂದ್ರೆ ಇಲ್ಲಿ ಕೋಆರ್ಡಿನೇಟ್ ಪಾಯಿಂಟ್ ಏನಿರುತ್ತೆ, ದಟ್ ಈಸ್ 0 -3, 0. ಇಟ್ ಈಸ್ -3, 0. ಇಲ್ಲಿ ಇಂಟರ್ಸೆಕ್ಟ್ ಮಾಡ್ತಿದೆ. ಓಕೆ, ಇಲ್ಲಿ ಇಂಟರ್ಸೆಕ್ಟ್ ಮಾಡ್ತಿದೆ ಅಂದ್ರೆ ಈ ತರ ಮಾಡ್ತಿದೆ ಅಂತ, ಈ ತರ ಇರ್ಬೋದು. ಅಥವಾ ಸ್ಲೋಪ್ ನೆಗೆಟಿವ್ ಕೊಟ್ಟೆ ಅಂದ್ರೆ ಆ ತರ ಈ ತರ ಇಂಟರ್ಸೆಕ್ಟ್ ಮಾಡ್ತೀವಿ. ಓಕೆ, ಸ್ಲೋಪ್ ನೆಗೆಟಿವ್ ಕೊಟ್ಟೆ ಅಂದ್ರೆ ನಮಗೆ ಈ ತರ ಬರುತ್ತೆ, ಸ್ಲೋಪ್ ಪಾಸಿಟಿವ್ ಹೋದ್ರೆ ನಮ್ಗೆ ಈ ತರ ಲೈನ್ ಬರುತ್ತೆ. ಈ ತರ ಇಂಟರ್ಸೆಕ್ಟ್ ಮಾಡ್ತಿದೆ. ಓಕೆ, ಈ ತರ ಇಂಟರ್ಸೆಕ್ಟ್ ಮಾಡಿದಾಗ ಇದ್ರ ಸ್ಲೋಪ್ ದಟ್ ಈಸ್ ಈಕ್ವಲ್ ಟು ಏನು ಕೊಡ್ತಾರೆ, ಸ್ಲೋಪ್ ದಟ್ ಈಸ್ ಈಕ್ವಲ್ ಟು -2. ಸೊ ದೆನ್ ವಾಟ್ ಈಸ್ ದ ಈಕ್ವೇಷನ್ ಆಫ್ ಲೈನ್ ಕೇಳಿದ್ರೆ, ಈಕ್ವೇಷನ್ ಆಫ್ ಲೈನ್ ಹೆಂಗೆ ಕಂಡಿಡಿಬೇಕಂದ್ರೆ, ಸೊ ನಾವು ದಟ್ ಯಾವ್ದಾರ ಒಂದು ಪಾಯಿಂಟ್ ಕೊಟ್ಟಿದ್ರೆ ಒಂದು ಪಾಯಿಂಟ್ ಅಸ್ಯೂಮ್ ಮಾಡ್ಕೊಳ್ಳಿ, ದಟ್ ಈಸ್ x, y ಅಂತ ಒಂದು ಪಾಯಿಂಟ್ ಅಸ್ಯೂಮ್ ಮಾಡ್ಕೊಳ್ಳಿ. ಸ್ಲೋಪ್ ದಟ್ ಈಸ್ ಈಕ್ವಲ್ ಟು m that is equal to y2 minus y1 divided by x2 minus x1 ಹೌದಾ. ಅದೇ ತರ ಇಲ್ಲಿ ನೋಡಿ, ಸೊ ದಟ್ ಈಸ್ m that is equal to ಅಂದ್ರೆ m that is equal to m ಡೈರೆಕ್ಟ್ ಆಗಿ ಬರ್ಕೊಂಡ್ಬಿಡ್ತೀನಿ. ಇಷ್ಟೊತ್ತು ನಾನು ಫಾರ್ಮುಲಾ ಬರ್ತೀನಿ, ಡೈರೆಕ್ಟ್ ಆಗಿ ಬರ್ಕೊಂಡ್ಬಿಡ್ತೀನಿ. ದಟ್ ಈಸ್ ಸ್ಲೋಪ್ ದಟ್ ಈಸ್ ಈಕ್ವಲ್ ಟು -2 ದಟ್ ಈಸ್ ಈಕ್ವಲ್ ಟು y2 minus y1. y2 ಪ್ಲಸ್ ಇದನ್ನ ಯಾವ್ದು ನೋಡೋಣ, x2 y2 ಅಂತ ಇದನ್ನ x1 y ಅಂತ ನೋಡೋಣ. y2 ಪ್ಲಸ್ ಇಂದ y ಇದೆ, ಮೈನಸ್ ಆಫ್ y1 ಪ್ಲಸ್ ಇಂದ 0 ಇದೆ, 0 ಬರ್ಕೊಳ್ಳಿ, ಡಿವೈಡೆಡ್ ಬೈ x2 ಪ್ಲಸ್ ಇಂದ x2 ಪ್ಲಸ್ x ಇದೆ, x ಬರ್ಕೊಳ್ಳಿ, ಮೈನಸ್ ಆಫ್ x1 ಪ್ಲಸ್ ಇಂದ ಮೈನಸ್ ಆಫ್ -3. ಓಕೆ, ಇದನ್ನು ಸಾಲ್ವ್ ಮಾಡಿ. ಫರ್ದರ್ ಸಾಲ್ವ್ ಮಾಡಿದ್ರೆ -2 ಯು ರೈಟ್ ಆಸ್ ಇಟ್ ಈಸ್ y ಯು ರೈಟ್ y ಡಿವೈಡೆಡ್ ಬೈ. ಓಕೆ, ಸೊ ದಟ್ ಈಸ್ ಇಲ್ಲಿ ಬೇಕಾದ್ರೆ ಬರ್ಕೊಳ್ಳಿ ಸ್ಲೋಪ್ ಅಂತೇಳಿ. y ಡಿವೈಡೆಡ್ ಬೈ -2 ಅಂದರೆ +3 ಆಗುತ್ತೆ, ದಟ್ ಈಸ್ x +3. ಓಕೆ, ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿ, -2 ಇಂದ ಅಲ್ಲಿ ಮಲ್ಟಿಪ್ಲೈ ಮಾಡಿ, -2 ಇಂದ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ -2 ಇಂಟು x ಮಾಡಿದ್ರೆ -2x ಆಗುತ್ತೆ, -2 ಇಂಟು 3 ಮಾಡಿದ್ರೆ ಏನಾಗುತ್ತೆ, -6 ಆಗುತ್ತೆ, -6 ದಟ್ ಈಸ್ ಈಕ್ವಲ್ ಟು y. ಓಕೆ, ಇದು ಕ್ರಾಸ್ ಮಲ್ಟಿಪ್ಲೈ ಮಾಡಿ, -2 ಇಂಟು x +3. ಓಕೆ, ನಾವು ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡಿ ಏನು ಬರುತ್ತೆ ನೋಡಿ. ಇಲ್ಲಿ ನೋಡಿ ಎಲ್ಲವೂ ಈ ಕಡೆ ತಂದಿದ್ರು, ಒಂದು ಕಡೆ ತೊಗೊಂಡ್ರೆ +2x -2y. ಓಕೆ, ಅಂದ್ರೆ y is equal to 2x ಅಂತ ಬರುತ್ತೆ. y is equal to 2x + 6 ಬರಲ್ಲ, y is equal to -2x -6 ಬರ್ತಿದೆ. ಅಂದ್ರೆ ಇದಕ್ಕೆ ತಪ್ಪಾಗುತ್ತೆ. ಇದನ್ನೆಲ್ಲ ಆ ಕಡೆ ತೊಗೊಂಡೋಣ, ಇದನ್ನೆಲ್ಲ ಆ ಕಡೆ ತೊಗೊಂಡ್ರು ಆಗಲ್ಲ. 2x - 2y ತಡ್ರಿ ನೋಡೋಣ, 2x + y ಇಲ್ಲಿ 6 ಬರ್ಬೇಕಿತ್ತೇನೋ. 2x - y 2x ಮೈನಸ್ ಇದು -2x ಹಾಕಿದ್ರೆ +2x ಆಗುತ್ತೆ. ಬಟ್ ಇಲ್ಲಿ ಇದು ತಪ್ಪು ಬರ್ಕೊಂಡಿರ್ಬೋದು, ಇಲ್ಲಿ 6 ಬರಬೇಕಿತ್ತು. ಓಕೆ, ಇಲ್ಲಿ 6 ಬರಬೇಕಿತ್ತು. ಸೊ ಇದನ್ನೆಲ್ಲ ಆ ಕಡೆ ತೊಗೊಂಡೋಗ್ಬಿಡಿ, ಇದನ್ನೆಲ್ಲ ಆ ಕಡೆ ತೊಗೊಂಡು ಏನಾಗುತ್ತೆ, ದಟ್ ಈಸ್ ನಮಗೆ -2x ಇದಾಗುತ್ತೆ, +2x ಆಗುತ್ತೆ, +2x. ಓಕೆ, +y ಹಿಂಗಿದೆ ಹಂಗೆ ಬರ್ಕೊಳ್ಳಿ, -6 ಇದು ಆ ಕಡೆ ಹೋಗಿ ತೊಗೊಂಡ್ರೆ ಏನಾಗುತ್ತೆ, +6 ಆಗುತ್ತೆ, ದಟ್ ಈಸ್ ಈಕ್ವಲ್ ಟು 0. ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ನಾವು ಬರ್ಕೊಳ್ಳೋಕೆ ತಪ್ಪು ಬರ್ಕೊಂಡಿರ್ಬೋದು. ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಓಕೆ, ಜಸ್ಟ್ ರೈಟ್ ಡೌನ್. Okay, so next question ಏನಿದೆ ನೋಡಿ. So next question ಏನಿದೆ ಅಂದ್ರೆ the line cutting off intercept -3. Okay, line cutting off intercept -3 from the y axis. Okay, y axis ನ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಕಟ್ ಮಾಡ್ತಿದ್ರೆ, -3 ಡಿಸ್ಟೆನ್ಸ್ ಅಲ್ಲಿ ಕಟ್ ಮಾಡ್ತಿದೆ. ಅಂಡ್ ಸ್ಲೋಪ್ ಆಫ್ ದಿ ಟ್ಯಾಂಜೆಂಟ್ ಇಸ್ 3/5. ಓಕೆ, ಒಂದು ಲೈನ್ ಇದೆ. ಓಕೆ, ಒಂದು ಲೈನ್ ಇದೆ. ಓಕೆ, ಒಂದು ಲೈನ್ ಇದೆ ಅಂತ ಅನ್ಕೊಳ್ಳಿ. ಆ ಲೈನು y ಆಕ್ಸಿಸ್ ಅಲ್ಲಿ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಕಟ್ ಮಾಡ್ತಿದೆ ಅಂದ್ರೆ, ಸೊ ನೆಗೆಟಿವ್ ಅಲ್ಲಂದ್ರೆ ಇಲ್ಲಿಂದ ಇಲ್ಲಿ ಎಷ್ಟು ಡಿಸ್ಟೆನ್ಸ್ ಇರುತ್ತೆ, -3 ಇರುತ್ತೆ. -3 ಅಂತ ಈ ಡಿಸ್ಟೆನ್ಸ್ ಅಲ್ಲಿ ಕಟ್ ಮಾಡಿದ್ರೆ ಅವಾಗ ಇಲ್ಲಿ ಕೋಆರ್ಡಿನೇಟ್ ಪಾಯಿಂಟ್ ಏನಿರುತ್ತೆ, ಕೋಆರ್ಡಿನೇಟ್ ಪಾಯಿಂಟ್ 0, -3. ಓಕೆ, ಅಂಡ್ ಸ್ಲೋಪ್ ಆಫ್ ದಿ ಲೈನ್ ಕೊಟ್ಟಿದ್ದಾರೆ. ಸ್ಲೋಪ್ ಆಫ್ ಲೈನ್ ದಟ್ ಈಸ್ ಈಕ್ವಲ್ ಟು m ದಟ್ ಈಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದೆ, 3/5. ಸ್ಲೋಪ್ ಆಫ್ ಲೈನ್ ಏನು ಕೊಟ್ಟಿದೆ, 3/5 ಕೊಟ್ಟು.
ಓಕೆ, ಸೊ ನೋಡಿ ನೀವು ಲೈನ್ ಹಿಂಗೆ ಯಾಕೆ ಹಾಕಿರಿ ಸರ್, ಹಿಂಗೆ ಹಾಕ್ಬೋದಿತ್ತಲ್ಲ, ಹಿಂಗೆ ಹಾಕ್ಬೋದು. ಹಿಂಗೆ ಹಾಕಿದ್ರೆ ಏನು ಬರುತ್ತೆ, ನಮಗೆ ಸ್ಲೋಪ್ ನೆಗೆಟಿವ್ ಬರಬೇಕಿತ್ತು. ಹಿಂಗೆ ಹಾಕಿದ್ರೆ ಸ್ಲೋಪ್ ಏನು ಬರಬೇಕು, ನೆಗೆಟಿವ್ ಬರಬೇಕಿತ್ತು. ಓಕೆ, ಸೊ ನಮಗೆ ಸ್ಲೋಪ್ ಪಾಸಿಟಿವ್ ಬರ್ತಿರೋದು, ಅವಾಗೋಸ್ಕರ ಈ ಆ್ಯಂಗಲ್ಲು ನಮಗೆ ಲೆಸ್ ದನ್ 90 ಇರುತ್ತೆ. ಈ ಆ್ಯಂಗಲ್ ಮೋರ್ ದನ್ 90 ಡಿಗ್ರಿ ಆದಾಗ ಸ್ಲೋಪ್ ನೆಗೆಟಿವ್ ಬರುತ್ತೆ. ನೆಗೆಟಿವ್ ಬಂದಿಲ್ಲ ಸ್ಲೋಪ್, ಅದಕ್ಕೋಸ್ಕರ ಲೈನ್ ಹಿಂಗೆ ಹಾಕಿದ್ದೀನಿ. ಆವಾಗ ಇಲ್ಲಿ ಏನು ಬರುತ್ತೆ, ಆ್ಯಂಗಲ್ಲು ಲೆಸ್ ದನ್ 90 ಡಿಗ್ರಿ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ನಮ್ಗೆ ಇಷ್ಟು ಕೋಡೆಂಟ್ ಪಾಯಿಂಟ್ ಬಂತಾ, ನಮ್ಗೆ ಯಾವ್ದಾರು ಒಂದು ಕೋಡೆಂಟ್ ಪಾಯಿಂಟ್ ಅದು ಅಸ್ಯೂಮ್ ಮಾಡ್ಕೊಳ್ಳಿ, ದಟ್ ಈಸ್ x, y ಅಂತ ಅಸ್ಯೂಮ್ ಮಾಡ್ಕೊಳ್ತೀನಿ. ಓಕೆ, ಅವಾಗ ಸ್ಲೋಪ್ ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ, ಸ್ಲೋಪ್ ದಟ್ ಈಸ್ m ದಟ್ ಈಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ ನಮಗೆ ಸ್ಲೋಪ್, ದಟ್ ಈಸ್ 3/5. ಟ್ಯಾಂಜೆಂಟ್ ಇಸ್ ನಥಿಂಗ್ ಬಟ್ ಸ್ಲೋಪ್ ಆಫ್ ಟ್ಯಾಂಜೆಂಟ್ ಇಸ್ ಟ್ಯಾನ್ ಥೀಟಾ ಅಂತ ಅರ್ಥ. ಓಕೆ, ಟ್ಯಾನ್ ಥೀಟಾ ಇಸ್ ನಥಿಂಗ್ ಬಟ್ ಓನ್ಲಿ m. ಸೊ m ದಟ್ ಈಸ್ ಈಕ್ವಲ್ ಟು ಸ್ಲೋಪ್ ಆಫ್ ಟ್ಯಾಂಜೆಂಟ್ ಅಂದ್ರೆ ದಟ್ ಈಸ್ ಆಲ್ಸೋ ನಥಿಂಗ್ ಬಟ್ ಸ್ಲೋಪ್ ಓನ್ಲಿ. ಓಕೆ, ಸ್ಲೋಪ್ ಆಫ್ ಟ್ಯಾಂಜೆಂಟ್ ಇಸ್ ನಥಿಂಗ್ ಬಟ್ ಟ್ಯಾನ್ ಥೀಟಾ ಅಂತ ಅರ್ಥ. ಟ್ಯಾನ್ ಥೀಟಾ ಅಂದ್ರೆ ಏನು, ಸ್ಲೋಪ್ ಅಂತ ಅರ್ಥ. ಓಕೆ, ದಟ್ ಈಸ್ m ದಟ್ ಈಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದೆ, 3/5 ದಟ್ ಈಸ್ ಈಕ್ವಲ್ ಟು, ಈಗ ಇದನ್ನ x2 y2 ಅಂತ ತಗೊಳ್ಳೋಣ, ಇದನ್ನ x1 y1 ಅಂತ ತಗೊಳ್ಳೋಣ. ಸೊ y2 - y1 ಡಿವೈಡೆಡ್ ಬೈ x2 - x1 ಆಯ್ತಲ್ಲ, ಅದಕ್ಕೋರ ಇದನ್ನ x2 y2 ಅಂತ ತಗೊಳ್ಳೋಣ. y2 ಪ್ಲೇಸ್ ಅಲ್ಲಿ ಏನಿದೆ, ನಮಗೆ y ಇದೆ, y ಮೈನಸ್ ಆಫ್ y1 ಪ್ಲೇಸ್ ಅಲ್ಲಿ ಇದೆ -3 ಇದೆ, -3 ಬರ್ಕೊಳ್ಳಿ, ಡಿವೈಡೆಡ್ ಬೈ x2 ಪ್ಲೇಸ್ ಅಲ್ಲಿ ಏನಿದೆ, x2 ಪ್ಲೇಸ್ ಅಲ್ಲಿ x ಇದೆ, x ಬರ್ಕೊಳ್ಳಿ, ಮೈನಸ್ ಆಫ್ x1 ಪ್ಲೇಸ್ ಅಲ್ಲಿ ಏನಿದೆ, 0 ಇದೆ, 0 ಬರ್ಕೊಳ್ಳಿ. ಓಕೆ, ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡಿ 3/5 ಇವು ರೈಟ್ ಆಸ್ ಇಟ್ ಈಸ್, 3/5 ಹೆಂಗಿದೆ ಹಂಗೆ ಬರ್ಕೊಳ್ಳಿ. ದಟ್ ಈಸ್ y + 3 ಆಗುತ್ತೆ, y + 3 ಬರ್ಕೊಳ್ಳಿ, ಡಿವೈಡೆಡ್ ಬೈ x ಇದೆ, x ಇದೆ. ನಾವು x ಇಂದ ಅಲ್ಲಿ ಮಲ್ಟಿಪ್ಲೈ ಮಾಡಿ, ದಟ್ ಈಸ್ 3 × x ಮಾಡಿದ್ರೆ 3x ಆಗುತ್ತೆ, ದಟ್ ಈಸ್ ಈಕ್ವಲ್ ಟು 5 × y + 3 ಮಾಡಿದ್ರೆ ಏನಾಗುತ್ತೆ, 5 × y ಮಾಡಿದ್ರೆ 5y ಆಗುತ್ತೆ, ಪ್ಲಸ್ 5 × 3 ಮಾಡಿದ್ರೆ 15 ಆಗುತ್ತೆ. ಓಕೆ, 3x ದಟ್ ಈಸ್ ಈಕ್ವಲ್ ಟು 5y + 15. ಇದೇನು ನೋಡಿ, 3x ಇಲ್ಲಿದೆ. ಓಕೆ, ಪ್ಲಸ್ 3x ಆ ಕಡೆ ತೊಗೊಂಬಿಡಿ, ಪ್ಲಸ್ 3x ಆ ಕಡೆ ತೊಗೊಂಡ್ರೆ -3x ಆಗುತ್ತೆ. ದಟ್ ಈಸ್ 5y + 3x ಆ ಕಡೆ ತೊಗೊಂಡ್ರೆ -3x + 15 ದಟ್ ಈಸ್ ಈಕ್ವಲ್ ಟು 0. Okay, so this is what the correct answer. Okay, so that is plus 5y - 3x + 15 that is equal to 0. This is what the correct. Okay, just write down. Okay, so we will go for next question. Next question ನೋಡಿ ಏನಿದೆ. Okay, the value of k. Okay, value of k ಕಂಡುಹಿಡಿಯಬೇಕು. Okay, value of k for which the line is line equation of line ಕೊಟ್ಟಿದ್ದಾರೆ. Where is parallel to x axis. Okay, parallel to y axis. Y axis ಗೆ parallel ಇದೆ. ಓಕೆ, ಯಾವ್ದರ ಲೈನ್ ಇರಲಿ, y axis ಗೆ ಪ್ಯಾರಲಲ್ ಇದ್ದಾಗ, ಓಕೆ ಈ ತರ ಇದೆ ಅಂತ ಅನ್ಕೊಳ್ಳಿ, y axis ಗೆ ಪ್ಯಾರಲಲ್ ಇದ್ದಾಗ ಇಲ್ಲಿ ತರ ಇದು ಈಕ್ವೇಷನ್ ಆಫ್ ದಿಸ್ ಲೈನ್ ಏನು ಬರುತ್ತೆ, y = a ಬರುತ್ತೆ. x ಕೋಆರ್ಡಿನೇಟ್ಸ್ ಏನಿರ್ತಾವೆ ಇಲ್ಲಿ, x ಕೋಆರ್ಡಿನೇಟ್ಸ್ ಏನಿರ್ತಾವೆ ಇದರಲ್ಲಿ 0 ಇರ್ತವೆ. y = ಈಕ್ವೇಷನ್ ಆಫ್ ಇಲ್ಲಿ ನೋಡಿ, ಇಲ್ಲಿ a, 0 ಅಂತಂದ್ರೆ 0, a ಅಂದ್ರೆ y axis ಗೆ ಪ್ಯಾರಲಲ್ ಟು y axis ಅಲ್ಲ, ಸಾರಿ ಪ್ಯಾರಲಲ್ ಟು y axis, ಪ್ಯಾರಲಲ್ ಟು y axis ಅಂತ ಹೇಳಿ. ಪ್ಯಾರಲಲ್ ಟು y axis ಅಂದ್ರೆ ಯಾವ ತರ ಬರುತ್ತೆ, ಇಲ್ಲಿ ಬರುತ್ತೆ. ಇದು y axis ಹೌದಲ್ಲ, ಇದು x axis, ಇದು y axis. y axis ಗೆ ಪ್ಯಾರಲಲ್ ತರ ನಮಗೆ ಈ ತರ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿ a ಡಿಸ್ಟೆನ್ಸ್ ಇದೆ ಅಂತ, ಯೂನಿಟ್ಸ್ a ಯೂನಿಟ್ಸ್ ಡಿಸ್ಟೆನ್ಸ್ ಇದೆ ಅಂತಂದ್ರೆ ಇದ್ರದ್ದು ನಾನು ಕೋಆರ್ಡಿನೇಟ್ ಪಾಯಿಂಟ್ ಏನು ಬರ್ತಿದ್ರು, a, 0. ವಾಟ್ ಈಸ್ ಈಕ್ವೇಷನ್ ಆಫ್ ದಿಸ್ ಲೈನ್? ಈಕ್ವೇಷನ್ ಆಫ್ ದಿಸ್ ಲೈನ್ ಇಸ್ x = a ಅಂತ ಅರ್ಥ. x = a ಅಂತ ಅರ್ಥ. y ಕೋಆರ್ಡಿನೇಟ್ಸ್ ಏನಿದೆ ಇದರಲ್ಲಿ, y ಕೋಆರ್ಡಿನೇಟ್ಸ್ ಏನಿದೆ 0 ಇದೆ, ಹೌದಾ? y ಕೋಆರ್ಡಿನೇಟ್ಸ್ ಏನಿದೆ 0 ಇರುತ್ತೆ. ಅದೇ ತರ ಇಲ್ಲಿ y ಕೋಆರ್ಡಿನೇಟ್ಸ್ ಯಾವ್ದರ ಈ ಲೈನು ಪ್ಯಾರಲಲ್ ಟು y axis ಅಂದ್ರೆ ಈ ಕೋಆರ್ಡಿನೇಟ್, ಈ y ವ್ಯಾಲ್ಯೂ ಏನಿರ್ಬೇಕು, 0 ಇರಬೇಕು. ಓಕೆ, ಇಲ್ಲಿ y ಕೋಎಫಿಷಿಯಂಟ್ ಏನಿರ್ಬೇಕು, 0 ಇರಬೇಕು. ಓಕೆ, ವಿಚ್ ಮೀನ್ಸ್ ನಾನು ಮಾಡ್ತೀನಿ, ದಿಸ್ ಈಸ್ -4 - k² × y ದಟ್ ಈಸ್ ಈಕ್ವಲ್ ಟು 0. ಏನು 0 ಅಂತ ಮಾಡ್ಕೊಡ್ತೀನಿ, ಅವಾಗ ಇಲ್ಲಿ y ನ ಕಡೆ ಕಳಿಸಿ 0 ಆಗುತ್ತೆ, ಇದು ಮೈನಸ್ ಆ ಕಡೆ ಕಳಿಸಿ 0 ಆಗುತ್ತೆ. ಅವಾಗ ಏನಾಗುತ್ತೆ, 4 - k² ದಟ್ ಈಸ್ ಈಕ್ವಲ್ ಟು 0. -k² ಆ ಕಡೆ ಕಳಿಸಿದಾಗ ಏನಾಗುತ್ತೆ, -k² ಆ ಕಡೆ ಕಳಿಸಿದ್ರೆ ದಟ್ ಈಸ್ 4 ದಟ್ ಈಸ್ ಈಕ್ವಲ್ ಟು k². ಓಕೆ, ಸ್ಕ್ವೇರ್ ಇದ್ದಿದ್ದು ಈ ಕಡೆ ತಾನೇ ಆಗುತ್ತೆ, ದಟ್ ಈಸ್ +or - ಆಗುತ್ತೆ. ದಟ್ ಈಸ್ ಏನಾಗುತ್ತೆ, ದಟ್ ಈಸ್ k ದಟ್ ಈಸ್ ಈಕ್ವಲ್ ಟು ಪ್ಲಸ್, ದಟ್ ಈಸ್ k ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು ಏನಾಗುತ್ತೆ, ದಟ್ ಈಸ್ +or -2. a that is equal to ಏನು ಬರುತ್ತೆ, +or -2 ಆಗುತ್ತೆ. ದಟ್ ಈಸ್ ದಿ ಲೈನ್ ಈಸ್ ಪ್ಯಾರಲಲ್ ಟು y axis ಇದ್ದಾಗ ಇಲ್ಲಿ y ಕೋಆರ್ಡಿನೇಟ್ಸ್ ಏನಿರುತ್ತೆ 0 ಇರುತ್ತೆ. ಅದಕ್ಕೋಸ್ಕರ ಈ y ಕೋಆರ್ಡಿನೇಟ್ ಏನು ಮಾಡಿದ್ರೆ 0 ಮಾಡ್ಕೊಳ್ಳಿ. ಓಕೆ, ಇದು ಮಾಡಲ್ ಕ್ವಶನ್ ಪೇಪರ್ ಕೇಳಿದ್ದಾರೆ ಕ್ವಶನ್. y ಕೋಆರ್ಡಿನೇಟ್ಸ್ ಏನಿರುತ್ತೆ 0 ಇರುತ್ತೆ. ಓಕೆ, ಸೊ 0 ಮಾಡ್ಕೊಂಡಿದ್ರೆ y ಕೋಆರ್ಡಿನೇಟ್ಸ್. ಓಕೆ, ಸೊ ಅಥವಾ y ಕೋಎಫಿಷಿಯಂಟ್ ಏನಿರುತ್ತೆ 0 ಬರುತ್ತೆ. 0 ಮಾಡ್ಕೊಂಡ್ರೆ ಏನಾಗುತ್ತೆ, ನಮ್ಗೆ ಇಷ್ಟು ಬರುತ್ತೆ. ಓಕೆ, ವಿಚ್ ಮೀನ್ಸ್ ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಓಕೆ, ಜಸ್ಟ್ ರೈಟ್ ಡೌನ್. ಓಕೆ, ಸೊ ನೆಕ್ಸ್ಟ್ ನೋಡಿ ಏನಿದೆ, ನೆಕ್ಸ್ಟ್ ಎಕ್ಸಾಕ್ಟ್ಲಿ ಸೇಮ್ ಆಸ್ ಇಟ್ ಈಸ್
ಬಟ್ ಇಲ್ಲಿ ನೋಡಿ, ಸೊ ಲೈನ್ ಈಸ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಈಗ. ಓಕೆ, ಸೊ ಎಕ್ಸ್ ಆಕ್ಸಿಸ್ ಪ್ಯಾರಲಲ್ ಇರುತ್ತೆ ಅಂದ್ರೆ ಈ ತರ ಇರುತ್ತೆ. ಇದು ಒರಿಜಿನ್ ಅಂತ ಬಂದ್ಮೇಲೆ ಇದು ಎಕ್ಸ್ ಆಕ್ಸಿಸ್ ಪ್ಯಾರಲಲ್ ಅಂದ್ರೆ ಈ ತರ ಇರುತ್ತೆ. ಲೆಟ್ ಅಸ್ ಕನ್ಸಿಡರ್ ಇಲ್ಲಿಂದ ಡಿಸ್ಟೆನ್ಸ್ ಎ ಡಿಸ್ಟೆನ್ಸ್ ಇದೆ ಅಂತ. ಓಕೆ, ಈ ಪಾಯಿಂಟ್ ಇಂದ ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್ ಎಷ್ಟಿದೆ, ಎ ಡಿಸ್ಟೆನ್ಸ್ ಇದೆ ಅಂತಂದಾಗ ಇಲ್ಲಿ ಕೋಆರ್ಡಿನೇಟ್ ಪಾಯಿಂಟ್ಸ್ ಇರುತ್ತೆ 0, a. 0, a ಆದಾಗ ಈಕ್ವೇಷನ್ ಆಫ್ ದಿಸ್ ಲೈನ್ ಬರುತ್ತೆ y = 0 ಆಗುತ್ತೆ, y = a ಆಗುತ್ತೆ. ಈಕ್ವೇಷನ್ ಆಫ್ ದಿಸ್ ಲೈನ್ ಆಗುತ್ತೆ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಅಂದ್ರೆ y ಈಕ್ವೇಷನ್ ಆಫ್ ದಿಸ್ ಲೈನ್ ಇಸ್ y = a ಆಗುತ್ತೆ. ಬಟ್ x ಕೋಆರ್ಡಿನೇಟ್ಸ್ ಏನಾಗ್ತವೆ, x ಕೋಆರ್ಡಿನೇಟ್ಸ್ 0 ಆಗುತ್ತೆ. ಹೌದಾ, x ಕೋಆರ್ಡಿನೇಟ್ಸ್ 0 ಆಗುತ್ತೆ. ಓಕೆ, x ಕೋಆರ್ಡಿನೇಟ್ಸ್ ಏನಾಗ್ತವೆ ನಮಗೆ 0 ಆಗಬೇಕಂದ್ರೆ ಸೊ x ಕೋಎಫಿಷಿಯಂಟ್ ಏನು ಬರುತ್ತೆ ನಮ್ಗೆ 0 ಬರುತ್ತೆ. ಅಂದ್ರೆ ಇಲ್ಲಿನೂ ಏನು ಬರಬೇಕು, x ಕೋಎಫಿಷಿಯಂಟ್ 0 ಬರಬೇಕು ನಮ್ಗೆ. x ಕೋಎಫಿಷಿಯಂಟ್ 0 ಅಂದ್ರೆ ಇದು k - 3 ಇಲ್ಲಿ k - 3 is equal to 0 ಬರುತ್ತೆ. ಓಕೆ, ದಟ್ ಈಸ್ k - 3 that is equal to 0. k - 3 that is equal to 0 ಅಂದ್ರೆ that is k is equal to ಏನು ಬರುತ್ತೆ 3 ಬರುತ್ತೆ. k is equal to ಏನು ಬರುತ್ತೆ 3 ಬರುತ್ತೆ. ಓಕೆ, ಸೊ ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಓಕೆ, ದಿಸ್ ರೈಟ್. ಓಕೆ, ಅದೇ ತರ ನೋಡಿ, ಸೊ ಸೇಮ್ ಲೈನ್ ಅದೇನು ಕೊಟ್ಟಿದ್ರೆ, ಸೊ ದಟ್ ಈಸ್ ಲೈನ್ ಫಾರ್ ವಿಚ್ ಇಷ್ಟು ಕೊಟ್ಟಿದ್ರೆ ದಟ್ ಈಸ್ ಪಾಸಿಂಗ್ ಥ್ರೂ ದಿ ಒರಿಜಿನ್. ಪಾಸಿಂಗ್ ಥ್ರೂ ಅಂದ್ರೆ ಒರಿಜಿನ್ ಮೇಲೆ ಪಾಸ್ ಆಗಿದ್ರೆ 0, 0 ಇಂದ ಪಾಸ್ ಆಗ್ತಾ ಹೌದಲ್ಲ. ಓಕೆ, 0, 0 ಇಂದ ಪಾಸ್ ಆಗ್ದಾಗ ಇಲ್ಲಿ x = 0 ಹಾಕಿ y = 0 ಹಾಕಿ. ಓಕೆ, x = 0 ಹಾಕಿ y = 0 ಹಾಕಿ. ಸೊ ನಮ್ಗೆ ಏನು ಬರುತ್ತೆ, x = 0 y = 0 ಹಾಕಿದಾಗ ಸೊ ನಮಗೆ ಇದು ಏನು ಬರ್ತಿದ್ದು ಒಂದೇ ಉಳಿತು. ಓಕೆ, ವೆನೆವರ್ ಲೈನ್ ಇಸ್ ಪಾಸಿಂಗ್ ಥ್ರೂ ದಿ ಒರಿಜಿನ್ ಅಂತಂದ್ರೆ ಇಲ್ಲಿ ಪಾಸ್ ಆಗ್ತಂದ್ರೆ ಇಲ್ಲಿ ಇಂಪಾರ್ಟೆಂಟ್ ಪಾರ್ಟ್ಸ್ ಏನಿರುತ್ತೆ 0, 0 0, ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನು ಬರುತ್ತೆ ನಮಗೆ, ಏನು ಉಳಿದು ದಟ್ ಈಸ್ k² - 7k + 6 that is equal to 0. ಇದಷ್ಟೇ ಉಳಿದು. ಇದನ್ನು ಸಾಲ್ವ್ ಮಾಡ್ಕೊಳ್ಳಿ, ಅವಾಗ k ವ್ಯಾಲ್ಯೂ ಏನು ಬರುತ್ತೆ ನೋಡೋಣ. ಓಕೆ, ಇದನ್ನು ಸಾಲ್ವ್ ಮಾಡಿದ್ರೆ k ವ್ಯಾಲ್ಯೂ ಏನು ಬರುತ್ತೆ, ದಟ್ ಈಸ್ 6 × 1 = 6 ಮಾಡೋಣ. ಓಕೆ, ಸೊ ದಟ್ ಈಸ್ k² that is equal to -6k - 1k + 6 that is equal to 0. ಓಕೆ, ಇದು ಕ್ವಾಡ್ರಾಟಿಕ್ ಈಕ್ವೇಷನ್ ಸಾಲ್ವ್ ಮಾಡಿದ್ರೆ ಏನು ಬರುತ್ತೆ ನಮಗೆ, ನಾವು ಜಸ್ಟ್ ಇಲ್ಲಿ k² ನ k ನ ಕಾಮನ್ ತೊಗೊಳ್ಳಿ, ಏನಾಗುತ್ತೆ k - 6 ಆಗುತ್ತೆ. ಓಕೆ, ಇಲ್ಲಿ ಮೈನಸ್ k ನ ಕಾಮನ್ -1 ನ ಕಾಮನ್ ತೊಗೊಳ್ಳಿ, -1 ಕಾಮನ್ ತೊಗೊಳ್ಳಿ +k. ಓಕೆ, +k - 1. ಓಕೆ, ಸಾರಿ -6 ಆಗುತ್ತೆ. that is equal to 0. Okay, so now ಇವೆರಡರಿಂದ k - 6 ಕಾಮನ್ ತೊಗೊಳ್ಳಿ, k - 6 ಕಾಮನ್ ತೊಗೊಳ್ಳಿ. ದಟ್ ಈಸ್ k - 6 ಕಾಮನ್ ತೊಗೊಂಡ್ರೆ ಏನಾಗುತ್ತೆ, ಇಲ್ಲಿ k ಉಳಿತೆ, k ಬರ್ಕೊಳ್ಳಿ, -1 ಉಳಿದು k - 6 ಇಲ್ಲಿಂದ ಕಾಮನ್ -1 ಉಳಿತೆ -1. ಓಕೆ, ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ, k that is equal to 6 ಆಗುತ್ತೆ, ಅಥವಾ ಇದಕ್ಕೆ k that is equal to 6 ಆಗುತ್ತೆ, ಅಥವಾ ಇದನ್ನ ಆ ಕಡೆ ಕಳಿಸಿದ್ರೆ ಇದನ್ನ ಆ ಕಡೆ ಕಳಿಸಿದ್ರೆ k - 6 is equal to 0 ಬರುತ್ತೆ. ಅದೇ ತರ k - 1 ಈ ಕಡೆ ಕಳಿಸಿದ್ರೆ k - 6 is equal to 0 ಆಗುತ್ತೆ. ಅದಕ್ಕೆ k - 6 ಆ ಕಡೆ ಕಳಿಸಿದ್ರೆ k - 1 is equal to 0 ಬರುತ್ತೆ. ಆವಾಗ k ವ್ಯಾಲ್ಯೂ 6 ಬರುತ್ತೆ ಅಥವಾ k ವ್ಯಾಲ್ಯೂ 1 ಬರುತ್ತೆ. ಓಕೆ, k ವ್ಯಾಲ್ಯೂ 6 ಬರ್ತವೆ ಅಥವಾ k ವ್ಯಾಲ್ಯೂ 1 ಬರುತ್ತೆ. This is what the correct answer. 6 are. Okay, just write down. Okay, so we will go for next question. ನೋಡಿ ಏನಿದೆ. So next question ಏನಿದೆ, so line through the point, okay, line through the points -2, 6 and 4, 8, okay, is perpendicular to the line. Okay, so perpendicular through line through the points 8, 12, x, 24. Then the value of x is ನಮಗೆ ಎರಡು ಲೈನ್ ಇದೆ. ಓಕೆ, ಒಂದು ಇದು ಲೈನ್ 1 ಅಂತ ಅನ್ಕೊಳ್ಳಿ, ಇದು ಲೈನ್ 2 ಅಂತ ಅನ್ಕೊಳ್ಳಿ. ಓಕೆ, ಸೊ ದಿಸ್ 2 lines are there, ಇವೆರಡು ಪರ್ಪೆಂಡಿಕ್ಯುಲರ್ ಇದೆ. ಓಕೆ, ಈ ಲೈನ್ 1 is passing through the point, -2, 6 and 4, 8. ಓಕೆ, ಇಷ್ಟಿದೆ. ನೆಕ್ಸ್ಟ್ one more line ಇದೆ, there is line passing through the point, another line that is passing through the point 8, 12 and x, 24. ಇವೆರಡು ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಇದೆ ಅಂದ್ರೆ ಲೆಟ್ ಅಸ್ ಕನ್ಸಿಡರ್ ದಿ ಸ್ಲೋಪ್ ಆಫ್ ದಿಸ್ ಲೈನ್ m1 ಅಂತ ಅನ್ಕೊಳ್ಳಿ, ಸ್ಲೋಪ್ ಆಫ್ ದಿಸ್ ಲೈನ್ ದಟ್ ಈಸ್ m2 ಅಂತ ಅನ್ಕೊಳ್ಳಿ. ಓಕೆ, ಇಫ್ ಟೂ ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್ ಅವು ಏನಾಗುತ್ತೆ, ಅವು ದೇ ಆರ್ ನೆಗೆಟಿವ್ ರೆಸಿಪ್ರೋಕಲ್ ಟು ಈಚ್ ಅದರ್. ಓಕೆ, ವಿಚ್ ಮೀನ್ಸ್ m1 that is equal to -1/m2 ಆಗಿದೆ. ಓಕೆ, ಇದನ್ನ ಹೆಂಗ್ ಬರೀಬಹುದು, ಸೊ ಈ ತರ ಆಗಿರುತ್ತೆ. ಓಕೆ, ಸೊ ದಿಸ್ ನಮಗೆ m1 and m2 ಕಂಡು ಹಿಡ್ಕೊಳ್ಳೋಣ. ಸೊ m1 and m2 ಸ್ಲೋಪ್ ಆಫ್ ಲೈನ್ 1 ಕಂಡುಹಿಡಿಯೋಣ. ಸ್ಲೋಪ್ ಆಫ್ ಲೈನ್ 1 ಏನು ಬರುತ್ತೆ ನೋಡಿ, ಇದು ರಿಲೇಷನ್ ನಿಮ್ಗೆ ಇದು ಗೊತ್ತಿರಬೇಕು. ಓಕೆ, ಇದನ್ನ ಸೈಡಿಗೆ ಬರ್ಕೊಂಡ್ಬಿಡ್ತೀನಿ.
ಈಗ ಸ್ಲೋಪ್ ಆಫ್ m1 ಕಂಡುಹಿಡ್ತೀವಿ ನೋಡಿ, ಏನು ಬರುತ್ತೆ ಸ್ಲೋಪ್ ಆಫ್ m1 ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನು ಬರುತ್ತೆ ಬರೀತೆ ನೋಡಿ, ಸ್ಲೋಪ್ ಆಫ್ m1 ದಟ್ ಈಸ್ ಈಕ್ವಲ್ ಟು ದಟ್ ಈಸ್ ಇದನ್ನ x2 y2 ಅಂತ ತೊಗೊಳ್ಳೋಣ, x1 y ಅಂತ ತೊಗೊಳ್ಳೋಣ. y2 ಪ್ಲಸ್ ಏನಿದೆ 8 ಇದೆ, 8 ಮೈನಸ್ 6 ಡಿವೈಡೆಡ್ ಬೈ x2 ಮೈನಸ್ x1. x2 ಪ್ಲಸ್ ಏನಿದೆ ದಟ್ ಈಸ್ 4 ಇದೆ, 4 ಮೈನಸ್ ಆಫ್ ಮೈನಸ್ 2. ಓಕೆ, ದಟ್ ಈಸ್ m1 ದಟ್ ಈಸ್ ಈಕ್ವಲ್ ಟು m1 ದಟ್ ಈಸ್ ಈಕ್ವಲ್ ಟು 8 ಮೈನಸ್ 6 ಅಂದ್ರೆ ಎಷ್ಟಾಗುತ್ತೆ 2 ಆಗುತ್ತೆ. ಓಕೆ, 2 ಮೈನಸ್ ಇಂಟು ಮೈನಸ್ ಮಾಡಿದ್ರೆ ಏನಾಗುತ್ತೆ ಪ್ಲಸ್ ಆಗುತ್ತೆ, ಮೈನಸ್ ಇಂಟು ಮೈನಸ್ ಮಾಡಿದ್ರೆ ಪ್ಲಸ್ ಆಗುತ್ತೆ. ಇಟ್ ಈಸ್ 4 ಪ್ಲಸ್ 2 ಮಾಡಿದ್ರೆ 6 ಆಗುತ್ತೆ, 6 ಬರುತ್ತೆ. 2 1 ಜಾ 2 3 ಜಾ. ಸೊ ನಮ್ಗೆ ಎಷ್ಟು ಬಂತು m1 ದಟ್ ಈಸ್ ಈಕ್ವಲ್ ಟು 1/3 ಬಂತು. ಓಕೆ, ಸೊ ಈಗ ಸೊ ನಾನು ಏನು ಮಾಡ್ತೀನಿ m2 ಕಂಡುಹಿಡ್ಕೊಂಡು ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ x ವ್ಯಾಲ್ಯೂ ಕಂಡುಹಿಡಿತೀನಿ. ಓಕೆ, ಸೊ m2 ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನು ಬರುತ್ತೆ ನೋಡಿ, ಇದನ್ನ x2 y2 ಅಂತ ತೊಗೊಳ್ಳೋಣ, ಇದನ್ನ x1 y ಅಂತ ತೊಗೊಳ್ಳೋಣ. ಓಕೆ, x2 ಪ್ಲಸ್ ಅಲ್ಲಿ ಏನಿದೆ y2 ಪ್ಲಸ್ x2 y2 ಅಂತ ತೊಗೊಳ್ಳೋಣ, ಇದನ್ನ x1 y ಅಂತ ತೊಗೊಳ್ಳೋಣ. y2 ಪ್ಲಸ್ ಅಲ್ಲಿ 24 ಇದೆ, 24 ಬರ್ಕೊಳ್ಳಿ, ಮೈನಸ್ y1 ಪ್ಲಸ್ ಅಲ್ಲಿ 12 ಇದೆ, 12 ಬರ್ಕೊಳ್ಳಿ, ಡಿವೈಡೆಡ್ ಬೈ x2 ಪ್ಲಸ್ ಅಲ್ಲಿ x ಇದೆ, x ಬರ್ಕೊಳ್ಳಿ, ದಟ್ ಈಸ್ ಮೈನಸ್ x1 ಪ್ಲಸ್ ಅಲ್ಲಿ 8 ಇದೆ, 8 ಬರ್ಕೊಳ್ಳಿ. ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ ದಟ್ ಈಸ್ 12 ಮೈನಸ್ 12 24 ಮೈನಸ್ 12 ಅಂದ್ರೆ 12 ಆಗುತ್ತೆ, ಡಿವೈಡೆಡ್ ಬೈ x ಮೈನಸ್ 8 ಹಂಗಿದೆ. ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಏನಾಗುತ್ತೆ ನಮಗೆ ದಟ್ ಈಸ್, ಅಥವಾ ಇದನ್ನ ಹೆಂಗ್ ಬರಿಬಹುದು, ಇದನ್ನ ವಿ ಕ್ಯಾನ್ ಆಲ್ಸೋ ರೈಟ್ ಆಸ್ m1 ಇಂಟು m2 ದಟ್ ಈಸ್ ಈಕ್ವಲ್ ಟು -2 ಆ ಥರನೂ ಬರಿಬಹುದು. ಓಕೆ, m1 ಇಂಟು m2 ದಟ್ ಈಸ್ ಇದನ್ನ ಹೆಂಗ್ ಬರಿಬಹುದು ಅಂದ್ರೆ ದಟ್ ಈಸ್ m1 ಇಂಟು m2 ದಟ್ ಈಸ್ ಆಲ್ಸೋ ಈಕ್ವಲ್ ಟು -2 ಈ ಥರನೂ ಬರಿಬಹುದು. ಬಿಕಾಸ್ m2 ನ ಇಲ್ಲಿ ಮಲ್ಟಿಪ್ಲೈ ಮಾಡಿ. ಓಕೆ, ಇಷ್ಟ ಆಯ್ತಾ? ಸೊ ನಾವು ನೋಡಿ m1 ವ್ಯಾಲ್ಯೂ ಎಷ್ಟಿದೆ ನಮ್ಗೆ 1/3 ಇದೆ, 1/3 ಬರ್ಕೊಳ್ಳಿ. m2 ವ್ಯಾಲ್ಯೂ ಏನಿದೆ ನಮಗೆ, m2 ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು 12 ಡಿವೈಡೆಡ್ ಬೈ x ಮೈನಸ್ 8 ಇದೆ, x ಮೈನಸ್ ದಟ್ ಈಸ್ ಈಕ್ವಲ್ ಟು -1. ಓಕೆ, ಸೊ ಇಲ್ಲಿ ನೋಡಿ ನಾನು ಏನು ಮಾಡ್ತೀನಿ 3 1 ಜ 3 4 ಜ ದಟ್ ಈಸ್ 4 ದಟ್ ಈಸ್ ಈಕ್ವಲ್ ಟು ಇದು -1 ಇಂದ x ಮೈನಸ್ 8 ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ದಟ್ ಈಸ್ -x ಆಗುತ್ತೆ ಪ್ಲಸ್ 8 ಆಗುತ್ತೆ. ಓಕೆ, ಮೈನಸ್ ಎಕ್ಸ್ ಇಸ್ ಕೂಡ ಪ್ಲಸ್ 8 ಆಗುತ್ತೆ. ಓಕೆ, ಈ ಮೈನಸ್ ಎಕ್ಸ್ ನ ಈ ಕಡೆ ತನ್ನಿ. ಸೊ ಮೈನಸ್ ಎಕ್ಸ್ ನ ಈ ಕಡೆ ತಂದಾಗ ಏನಾಗುತ್ತೆ ಪ್ಲಸ್ ಎಕ್ಸ್ ಆಗುತ್ತೆ. ಓಕೆ, 8 ಹೆಂಗಿದೆ ಹಂಗೆ ಬರ್ಕೊಳ್ಳಿ, ಪ್ಲಸ್ 4 ನ ಈ ಕಡೆ ತನ್ನಿ, ಪ್ಲಸ್ 4 ನ ಈ ಕಡೆ ಮೈನಸ್ 4 ಆಗುತ್ತೆ. ಇಟ್ ಈಸ್ 8 ಮೈನಸ್ 4 ಅಂದ್ರೆ 4 ಆಗುತ್ತೆ. ಇಟ್ ಎಕ್ಸ್ ವ್ಯಾಲ್ಯೂ ಎಷ್ಟಾಗುತ್ತೆ ಎಕ್ಸ್ ವ್ಯಾಲ್ಯೂ 4, ಎಕ್ಸ್ ವ್ಯಾಲ್ಯೂ 4 ಆಗುತ್ತೆ, 4 ಇದನ್ನು. ಓಕೆ, ಈ ತರ ಸಾಲ್ವ್ ಮಾಡಬೇಕು. ಓಕೆ, ಇದು 3 ಮಾರ್ಕ್ಸ್ಗೂ ಕೇಳಬಹುದು, 2 ಮಾರ್ಕ್ಸ್ಗೂ ಕೇಳಬಹುದು. ಓಕೆ, ಸೊ ದಟ್ ಈಸ್ ವೈ ಇಷ್ಟು ನಿಮ್ಮ ಕಾನ್ಸೆಪ್ಟ್ ಗೊತ್ತಿರಬೇಕು, ಕಾನ್ಸೆಪ್ಟ್ ಗೊತ್ತಿರ ಈಸಿಯಾಗಿ ಕ್ವಶನ್ಸ್ ಸಾಲ್ವ್ ಮಾಡ್ತೀರಾ. ಓಕೆ, ಜಸ್ಟ್ ಬರ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದ್ರೆ ದ ವ್ಯಾಲ್ಯೂ ಫಾರ್ ಎಕ್ಸ್ ವಿಚ್ ದ ಪಾಯಿಂಟ್ಸ್ x minus 1 2, 1 and 4, 5 are collinear. ಓಕೆ, 3 ಪಾಯಿಂಟ್ಸ್ ಇದಾವೆ. ಓಕೆ, ಈ 3 ಪಾಯಿಂಟ್ಸ್ ಕೊಲಿನಿಯರ್ ಅಂತ ಹೇಳಿದ್ದಾರೆ. ಓಕೆ, ಅದರಲ್ಲಿ ಒಂದು ಪಾಯಿಂಟ್ ಇನ್ನೊಂದು ಕೊಟ್ಟಿದ್ದಾರೆ, ಆ ಪಾಯಿಂಟ್ ಏನ್ ಬರುತ್ತೆ ಅಂತ ಕಂಡುಹಿಡಿ ಅಂತ ಹೇಳಿದ್ರು. ಓಕೆ, 1 ವ್ಯಾಲ್ಯೂ x ಕೊಟ್ಟಿದ್ದಾರೆ, ಆ x ವ್ಯಾಲ್ಯೂ ಏನ್ ಬರುತ್ತೆ ಅಂತ ಕಂಡುಹಿಡಿ ಅಂತ ಹೇಳಿದ್ರೆ ನಾವು ಜಸ್ಟ್ ಫಸ್ಟ್ ಏನ್ ಮಾಡೋಣ ನಾವು. ಓಕೆ, 3 ಪಾಯಿಂಟ್ಸ್ ಇದೆ ಅಂತ ಹೇಳಿ ಲೆಟ್ ಅಸ್ ಕನ್ಸಿಡರ್ ದಿಸ್ ಇಸ್ a ಪಾಯಿಂಟ್ ಅನ್ನೋದು a ಪಾಯಿಂಟ್ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ, ದಟ್ ಈಸ್ x minus 1 ತಗೊಳ್ಳೋಣ. ಓಕೆ, b ಪಾಯಿಂಟ್ ಏನಂತ ಅಸ್ಯೂಮ್ ಮಾಡೋಣ, ದಟ್ ಈಸ್ 2, 1 ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ c ಪಾಯಿಂಟ್ ದಟ್ ಈಸ್ ಈಕ್ವಲ್ ಟು 4, 5 ಅಂತ ತಗೊಳ್ಳೋಣ. ಇಷ್ಟು ತಗೊಂಡು. ಓಕೆ, ನಾವು ಯು ನೋ ದಟ್ ಸ್ಲೋಪ್ ಆಫ್ AB ದಟ್ ಈಸ್ ಆಲ್ಸೋ ಈಕ್ವಲ್ ಟು ಸ್ಲೋಪ್ ಆಫ್ BC. 3 ಪಾಯಿಂಟ್ಸ್ ಕೊಲಿನಿಯರ್ ಇದ್ದಾಗ AB ಮತ್ತೆ ಕೊಲಿನಿಯರ್ ಅಂದ್ರೇನು, ಆಲ್ ಪಾಯಿಂಟ್ಸ್ ಲೈನ್ ಇಂದ ಸೇಮ್ ಲೈನ್ ಬಂದ್ರೆ ಇದ್ರ ಸ್ಲೋಪ್ ಇದಕ್ಕೆ ಸ್ಲೋಪ್ ಈಕ್ವಲ್ ಇರುತ್ತೆ. ಹೌದಾ, ಇದ್ರ ಸ್ಲೋಪ್ ಇದಕ್ಕೆ ಸ್ಲೋಪ್ ಈಕ್ವಲ್ ಇರುತ್ತೆ. ದಟ್ ಈಸ್ ಸ್ಲೋಪ್ ಆಫ್ AB ದಟ್ ಈಸ್ ಈಕ್ವಲ್ ಟು ಸ್ಲೋಪ್ ಆಫ್ BC. ಓಕೆ, ಸ್ಲೋಪ್ ಆಫ್ AB ದಟ್ ಈಸ್ ಈಕ್ವಲ್ ಟು ಸ್ಲೋಪ್ ಆಫ್ BC. ಸ್ಲೋಪ್ ಆಫ್ AB ಹೆಂಗ್ ಕಂಡುಹಿಡಿತೀರಾ, ಸ್ಲೋಪ್ ಆಫ್ AB ಇದನ್ನ x2 y2 ಅಂತ ತೊಗೊಳ್ಳೋಣ, ಇದನ್ನ x1 y ಅಂತ ತೊಗೊಳ್ಳೋಣ. x2 ಪ್ಲೇಸ್ ಅಲ್ಲಿ ಏನಿದೆ ನೋಡಿ, x2 ಪ್ಲೇಸ್ ಅಲ್ಲಿ ಸಾರಿ y2 ಮೈನಸ್ ಸ್ಲೋಪ್ ಏನು y2 ಮೈನಸ್ y1 ಡಿವೈಡೆಡ್ ಬೈ x2 ಮೈನಸ್ x1. y2 ಪ್ಲೇಸ್ ಅಲ್ಲಿ ಏನಿದೆ 1 ಇದೆ, 1 ಬರ್ಕೊಳ್ಳಿ, 1 ಮೈನಸ್ y1 ಪ್ಲೇಸ್ ಅಲ್ಲಿ ಮೈನಸ್ ಆಫ್ y1 ಇದೆ ಡಿವೈಡೆಡ್ ಬೈ x2 ಮೈನಸ್ x1. x2 ಪ್ಲೇಸ್ ಅಲ್ಲಿ 2 ಇದೆ, 2 ಮೈನಸ್ ಆಫ್ x1 ಪ್ಲೇಸ್ ಅಲ್ಲಿ x ಇದೆ, x ಬರ್ಕೊಳ್ಳಿ, ದಟ್ ಈಸ್ ಈಕ್ವಲ್ ಟು ಸ್ಲೋಪ್ ಆಫ್ BC. ಓಕೆ, ಸ್ಲೋಪ್ ಆಫ್ BC ಕಂಡಿದ್ರೆ ಇದನ್ನ x2 y2 ಅಂತ ತೊಗೊಳ್ಳೋಣ, ಇದನ್ನ x2 y2 ಅಂತ ತೊಗೊಳ್ಳೋಣ, ಇದನ್ನ x1 y1 ಅಂತ ತೊಗೊಳ್ಳೋಣ. ಓಕೆ, x2 ಪ್ಲೇಸ್ x2 y2 ತೊಗೊಳ್ಳೋಣ, ಇದನ್ನ x1 y1 ಅಂತ ತೊಗೊಳ್ಳೋಣ. y2 ಪ್ಲೇಸ್ ಅಲ್ಲಿ ಏನಿದೆ ದಟ್ ಈಸ್ 5 ಇದೆ, 5 ಮೈನಸ್ ಆಫ್ y1 ಪ್ಲೇಸ್ ಅಲ್ಲಿ ಏನಿದೆ 1 ಇದೆ, 1 ಬರ್ಕೊಳ್ಳಿ, ಡಿವೈಡೆಡ್ ಬೈ x2 ಮೈನಸ್ x1. x2 ಪ್ಲೇಸ್ ಅಲ್ಲಿ ಏನಿದೆ 4 ಇದೆ, 4 ಮೈನಸ್ 2. ಓಕೆ, ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡಿ, ದಟ್ ಈಸ್ ಮೈನಸ್ ಆಫ್ ಮೈನಸ್ 1 ಅಂದ್ರೆ ಪ್ಲಸ್ 1 ಆಗುತ್ತೆ, ದಟ್ ಈಸ್ 1 ಪ್ಲಸ್ 1 ಅಂದ್ರೆ 2 ಆಗುತ್ತೆ, 2 ಡಿವೈಡೆಡ್ ಬೈ 2 ಮೈನಸ್ 6 ಆಗುತ್ತೆ, ದಟ್ ಈಸ್ ಈಕ್ವಲ್ ಟು 5 ಮೈನಸ್ 1 ಅಂದ್ರೆ 4 ಆಗುತ್ತೆ, 4 ಮೈನಸ್ 2 ಅಂದ್ರೆ 2 ಆಗುತ್ತೆ. ಓಕೆ, ಸೊ ನಾವು 2 1 ಜ 2 2 ಜ. ಓಕೆ, ಸೊ ನಾವು ಏನಾಗುತ್ತೆ ಇಲ್ಲಿ 2 ಇಲ್ಲಿ 2 ಕ್ಯಾನ್ಸಲ್ ಮಾಡಿಬಿಟ್ರೆ ಮುಗಿಯುತ್ತೆ, ಡೈರೆಕ್ಟ್ ಆಗಿ ಇಲ್ಲೇ ಆನ್ಸರ್ ಬರುತ್ತೆ. ದಟ್ ಈಸ್ 2 ಟೈಮ್ಸ್ ಆಫ್ 2 ದಟ್ ಈಸ್ ಈಕ್ವಲ್ ಟು 2 ಟೈಮ್ಸ್ ಆಫ್ 2 ಮೈನಸ್ 6. 2 ಕ್ಯಾನ್ಸಲ್ ಮಾಡಿ, ದಟ್ ಈಸ್ ಏನು ಬರುತ್ತೆ 1 ದಟ್ ಈಸ್ ಈಕ್ವಲ್ ಟು 2 ಮೈನಸ್ 6 ಬರುತ್ತೆ.
ಮೈನಸ್ ಎಕ್ಸ್ ನ ಈ ಕಡೆ ತಾನೆ ಮೈನಸ್ ಎಕ್ಸ್ ಈ ಕಡೆ ತಂದ್ರೆ ಪ್ಲಸ್ ಎಕ್ಸ್ ಆಗುತ್ತೆ ಎಕ್ಸ್ ದಟ್ ಈಸ್ ಈಕ್ವಲ್ ಟು 2 - 1 ಪ್ಲಸ್ 1 ಆ ಕಡೆ ಮೈನಸ್ 1 ಆಗುತ್ತೆ 2 - 1 ಅಂದ್ರೆ 1 ದಟ್ ಈಸ್ ಎಕ್ಸ್ ವ್ಯಾಲ್ಯೂ ಎಕ್ಸ್ ಬರುತ್ತೆ ಎಕ್ಸ್ ಇಸ್ ಈಕ್ವಲ್ ಟು 1 ಬರುತ್ತೆ ಸೊ ದಿಸ್ ಇಸ್ ವಾಟ್ ದಿ ಆನ್ಸರ್ ಓಕೆ ಜಸ್ಟ್ ರೈಟ್ ಡೌನ್ ಓಕೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ನಮಗೆ ಇಫ್ 3 ಪಾಯಿಂಟ್ಸ್ h, 0 a, b and 0, k ಲೈ ಆನ್ ದಿ ಲೈನ್ ಓಕೆ ಸೊ ನಮ್ಗೆ ಏನು ಕೊಟ್ಟಿದ್ದಾರೆ ಸೊ ಫಸ್ಟ್ h, 0 ಅಂದ್ರೆ ಸೊ ಯಾವ ಆಕ್ಸಿಸ್ ಮೇಲೆ ಬರುತ್ತೆ h, 0 ಅಂದ್ರೆ ಯಾವ ಆಕ್ಸಿಸ್ ಮೇಲೆ y ಕೋಆರ್ಡಿನೇಟ್ 0 ಇರುತ್ತೆ ನಮಗೆ y ಕೋಆರ್ಡಿನೇಟ್ ಯಾವ ಆಕ್ಸಿಸ್ ಮೇಲೆ 0 ಇರುತ್ತೆ ಅಂದ್ರೆ ಸೊ ನಮಗೆ x ಕೋಆರ್ಡಿನೇಟ್ ಮೇಲೆ 0 ಇರುತ್ತೆ y ಕೋಆರ್ಡಿನೇಟ್ ಪಾರ್ಟ್ x ಕೋಆರ್ಡಿನೇಟ್ ಪಾರ್ಟ್ ಯಾವ ಆಕ್ಸಿಸ್ ಮೇಲೆ 0 ಇರುತ್ತೆ y ಆಕ್ಸಿಸ್ ಮೇಲೆ 0 ಇರುತ್ತೆ ಇದು ಗೊತ್ತಿರಬೇಕು ಇದಕ್ಕಿಂತ ಮುಂಚೆ ಸೊ ನಮಗೆ ಇಂಟರ್ಸೆಪ್ಟ್ ಫಾರ್ಮ್ ಗೊತ್ತಿರಬೇಕು ಇಂಟರ್ಸೆಪ್ಟ್ ಫಾರ್ಮ್ ಅಂದ್ರೆ ಸೊ ಇಂಟರ್ಸೆಪ್ಟ್ ಫಾರ್ಮ್ ದಟ್ ಈಸ್ ಈಕ್ವಲ್ ಟು ಯಾವುದೋ ಒಂದು ಲೈನ್ ಇದೆ ಅಂತ ಅನ್ಕೊಳ್ಳಿ ಓಕೆ ಯಾವುದೋ ಒಂದು ಲೈನ್ ಇದೆ ಅಂತ ಅನ್ಕೊಳ್ಳಿ ದಟ್ ಈಸ್ ಲೈನ್ ಪಾಸಿಂಗ್ ಥ್ರೂ ದಿ ಎಕ್ಸ್ ಆಕ್ಸಿಸ್ ಓಕೆ ಎಟ್ ಎ ಪಾಯಿಂಟ್ ಆಫ್ a, 0 ಅಂಡ್ ಪಾಸಿಂಗ್ ಥ್ರೂ ದಿ y ಆಕ್ಸಿಸ್ ಎಟ್ ಎ ಪಾಯಿಂಟ್ ಆಫ್ 0, b ಅಂತ ಬಂದಾಗ ವಾಟ್ ಈಸ್ ಈಕ್ವೇಷನ್ ಆಫ್ ದಿಸ್ ಲೈನ್ ಓಕೆ ಒಂದು ಯಾವ್ದಾದ್ರು ಪಾಯಿಂಟ್ ನ ಜೂಮ್ ಮಾಡ್ಕೊಂಡು ದಟ್ ಈಸ್ ಎಕ್ಸ್ ವೈ ಅಂತೇಳಿ ಒಂದು ಆರ್ಬಿಟ್ರರಿ ಪಾಯಿಂಟ್ ಜೂಮ್ ಮಾಡ್ಕೊಂಡು ಇಂಟರ್ಸೆಪ್ಟ್ ಫಾರ್ಮ್ ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ ಎಕ್ಸ್ ಡಿವೈಡೆಡ್ ಬೈ ಎ ಪ್ಲಸ್ ವೈ ಡಿವೈಡೆಡ್ ಬೈ ಬಿ ದಟ್ ಈಸ್ ಈಕ್ವಲ್ ಟು 1 ದಿಸ್ ಇಸ್ ವಾಟ್ ದಿ ಇಂಟರ್ಸೆಪ್ಟ್ ಫಾರ್ಮ್ ಇದು ಗೊತ್ತಿರಬೇಕು ಎಕ್ಸ್ ಎಕ್ಸ್ ಮೇಲೆ ಎಷ್ಟು ಕಟ್ ಮಾಡ್ತಿದೆ ಎ ಯೂನಿಟ್ಸ್ ಡಿಸ್ಟೆನ್ಸ್ ಅಲ್ಲಿ ಕಟ್ ಮಾಡ್ತಿದೆ ಇಂಟರ್ಸೆಪ್ಟ್ ಮಾಡ್ತಿದೆ ವೈ ಎಕ್ಸ್ ಅಲ್ಲಿ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇಂಟರ್ಸೆಪ್ಟ್ ಮಾಡ್ತಿದೆ ಬಿ ಯೂನಿಟ್ಸ್ ಅಲ್ಲಿ ಇಂಟರ್ಸೆಪ್ಟ್ ಮಾಡ್ತಿದೆ ಅಂದ್ರೆ ಇದು ಫಾರ್ಮುಲಾ ಓಕೆ ಅದೇ ತರ ಈಗ ನೋಡಿ ಈಗ ಇದು h, 0 ಅಂತ ಕೊಟ್ಟಿದ್ದಾರೆ h, 0 ಅಂದ್ರೆ ನಮಗೆ ಇಲ್ಲಿ y ಆಕ್ಸಿಸ್ x ಆಕ್ಸಿಸ್ ಮಾಡ್ತಿತ್ತ ಇದು h, 0 ಅಂತ ಅನ್ಕೊಳ್ಳಿ ಇನ್ನೊಂದೇನು ಇಲ್ಲಿ 0, k ಅಂದ್ರೆ ಇಲ್ಲಿ ಕೊಡಿ ಬೇಕಾದ್ರೆ ಬೇರೆ ಪೆನ್ನಿಂದ ಬರ್ಕೊಳ್ತಾಳೆ ಮತ್ತೆ ಡಿಫರೆನ್ಸ್ ಆಗಲಿ ಇಲ್ಲೇನು ತೊಗೊಂಡಿವಿ h, 0 ತಗೊಂಡು ಓಕೆ ನೆಕ್ಸ್ಟ್ ಇದೇನಾಗುತ್ತೆ ಇದು 0, k ಆಗುತ್ತೆ ಓಕೆ 0, ಈ x, y ಪ್ಲಸ್ ಅಲ್ಲಿ ಏನು ತೊಗೊಂಡಿದ್ದೆ ನಾನು a, b ತಗೊಂಡು ಓಕೆ a, b ಮುಗೀತು ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಬಿಡಿ ಮುಗೀತು ಓಕೆ ಇವೆಲ್ಲ ಪಾಯಿಂಟ್ಸ್ ಒಂದೇ ಲೈನ್ ಮೇಲೆ ಪಾಸ್ ಆಗ್ತದೆ ಅಂದ್ರೆ ಎಕ್ಸ್ ಪ್ಲಸ್ ಅಲ್ಲಿ ಏನಿದೆ ಎ ಇದೆ ಎ ಬರ್ಕೊಳ್ಳಿ ಎಕ್ಸ್ ಪ್ಲಸ್ ಅಲ್ಲಿ ಎ ಇದೆ ಎ ಬರ್ಕೊಳ್ಳಿ ಎ ಪ್ಲಸ್ ಅಲ್ಲಿ ಏನಿದೆ ಎ ಪ್ಲಸ್ ಅಲ್ಲಿ ಹೆಚ್ಚಿದೆ ಹೆಚ್ಚು ಬರ್ಕೊಳ್ಳಿ ಎ ಪ್ಲಸ್ ಅಲ್ಲಿ ಹೆಚ್ಚಿದೆ ಹೆಚ್ಚು ಬರ್ಕೊಳ್ಳಿ ಎ ಪ್ಲಸ್ ಅಲ್ಲಿ ಹೆಚ್ಚಿದೆ ಹೆಚ್ಚು ಬರ್ಕೊಳ್ಳಿ ಪ್ಲಸ್ ವೈ ಪ್ಲಸ್ ಅಲ್ಲಿ ಏನಿದೆ ಬಿ ಇದೆ ಬಿ ಬರ್ಕೊಳ್ಳಿ ಬಿ ಡಿವೈಡೆಡ್ ಬಿ ಪ್ಲಸ್ ಅಲ್ಲಿ ಏನಿದೆ ನೋಡಿ ಬಿ ಪ್ಲಸ್ ಅಲ್ಲಿ ಏನಿದೆ ಕೆ ಇದೆ ಕೆ ಬರ್ಕೊಳ್ಳಿ ಬಿ ಪ್ಲಸ್ ಅಲ್ಲಿ ಕೆ ಇದೆ ಕೆ ಬರ್ಕೊಳ್ಳಿ ದಟ್ ಈಸ್ ಈಕ್ವಲ್ ಟು 1 ಮುಗೀತು ಇಷ್ಟೇ ದಿಸ್ ಇಸ್ ವಾಟ್ ದಿ ಈಕ್ವೇಷನ್ ಆಫ್ ಲೈನ್ ಈ ಫಾರ್ಮೆಟ್ ಇದೆ ಈಕ್ವೇಷನ್ ಆಫ್ ಲೈನ್ ಇದು ನೋಡಿ a ಡಿವೈಡೆಡ್ ಬೈ h ಪ್ಲಸ್ b ಡಿವೈಡೆಡ್ ಬೈ k ದಟ್ ಈಸ್ ಈಕ್ವಲ್ ಟು 1 ಸೊ ದಿಸ್ ಇಸ್ ವಾಟ್ ದಿ ಆನ್ಸರ್ ಓಕೆ ಜಸ್ಟ್ ರೈಟ್ ಡೌನ್ ಓಕೆ ಸೊ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನೋಡಿ ನೆಕ್ಸ್ಟ್ ಕ್ವಶನ್ ಏನಿದೆ ಪೆನ್ನ ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ ಓಕೆ ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ದಿ ಎಕ್ಸ್ ಇಂಟರ್ಸೆಪ್ಟ್ ಆಫ್ ದಿ ಲೈನ್ 3x - 4y + 10 ದಟ್ ಈಸ್ ಈಕ್ವಲ್ ಟು 0 ಓಕೆ ಎಕ್ಸ್ ಮೇಲೆ ಕಟ್ ಇಂಟರ್ಸೆಪ್ಟ್ ಮಾಡ್ತೀವಿ ಅಂದರೆ ಎಕ್ಸ್ ಮೇಲೆ ಕಟ್ ಮಾಡ್ತಿದ್ದೆ ಓಕೆ ಒಂದು ಲೈನ್ ಇದೆ ಓಕೆ ಒಂದು ಲೈನ್ ಇದೆ ಆ ಥರ ಈ ಥರ ಎಕ್ಸ್ ಮೇಲೆ ಕಟ್ ಮಾಡ್ತಿದೆ ಅಂತ ತಗೊಳ್ಳಿ ಎಕ್ಸ್ ಮೇಲೆ ಕಟ್ ಮಾಡ್ತಿದೆ ಅಂತಂದ್ರೆ ಎಕ್ಸ್ ಮೇಲೆ ಪಾಸ್ ಆಗ್ತಿದೆ ಅಂದ್ರೆ ಇಲ್ಲಿ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಿರುತ್ತೆ ಸೊ ಸಮಥಿಂಗ್ ಕಮ 0 ಇರುತ್ತೆ ಹೌದಲ್ಲ ಸಮಥಿಂಗ್ ಕಮ 0 ಅಂದ್ರೆ ವೈ ಕೋಆರ್ಡಿನೇಟ್ ಏನಿರುತ್ತೆ ಎಕ್ಸ್ ಮೇಲೆ ಕಟ್ ಮಾಡ್ತಿದೆ ವೈ ಕೋಆರ್ಡಿನೇಟ್ ಏನೋ ಒಂದಿರುತ್ತೆ ಸಾರಿ ವೈ ಕೋಆರ್ಡಿನೇಟ್ ಏನಿರುತ್ತೆ 0 ಇರುತ್ತೆ ಎಕ್ಸ್ ಕೋಆರ್ಡಿನೇಟ್ ಏನೋ ಒಂದಿರುತ್ತೆ ಬಟ್ ವೈ ಕೋಆರ್ಡಿನೇಟ್ 0 ಇರುತ್ತೆ ಅಂದ್ರೆ ವೈ ವ್ಯಾಲ್ಯೂ ಎಷ್ಟು ಬರುತ್ತೆ 0 ಬರುತ್ತೆ ವೈ ವ್ಯಾಲ್ಯೂ ಈಕ್ವಲ್ ಟು ಏನು ಬರುತ್ತೆ 0 ಅದನ್ನೇ ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬಿಡು ವೈ ವ್ಯಾಲ್ಯೂ ಇದ್ರಲ್ಲಿ 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ 3 ಟೈಮ್ಸ್ y is equal to 0 so 3x minus 4 times of 0 plus 10 that is equal to 0 okay so now 3x that is equal to 3x that is plus 10 that is equal to 0 plus 10 akkada togondre minus 10 agutte 3x that is equal to minus 10 x that is equal to minus 10 divided by 3 agutte okay so this is what the answer okay this is what the answer ide nodi minus 10 by 3 okay just write down ಓಕೆ ಸೊ ಅದೇ ಥರ ಸೇಮ್ ಕ್ವಶನ್ ನೋಡಿ ಓಕೆ ಈಗ ನೋಡಿ ವೈ ಇಂಟರ್ಸೆಪ್ಟ್ ಆಫ್ ದಿ ಲೈನ್ ಓಕೆ ವೈ ಇಂಟರ್ಸೆಪ್ಟ್ ನೋಡಿ ಯಾವ್ದಾದ್ರು ಲೈನ್ ಇದೆ ಅಂದರೆ
ಓಕೆ ಇದು ವೈ ಆಕ್ಸಿಸ್ ಮೇಲೆ ಇಲ್ಲಿ ಪಾಸ್ ಆಗುತ್ತೆ, ಇಲ್ಲಿ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಾಗುತ್ತೆ, ಇಲ್ಲಿ ಕಾನ್ಫಿಡೆನ್ಸ್ 0, ಸಮಥಿಂಗ್ ಹೌದಲ್ಲ, ಏನೋ ಅಂದಿರುತ್ತೆ 0, ಏನೋ ಇದಿರುತ್ತೆ, ದಟ್ ಈಸ್ ವೈ ಅಂತ ತಗೊಳ್ಳಿ, ಇಲ್ಲಿ x,0 ಅಂತ 0, ಸಮಥಿಂಗ್ ಏನೋ ಇರುತ್ತೆ. ಬಟ್ ಎಕ್ಸ್ ಕೋಆರ್ಡಿನೇಟ್ ಏನಿರ್ತವೆ, ಎಕ್ಸ್ ಕೋಆರ್ಡಿನೇಟ್ x = 0 ಇರುತ್ತೆ ಹೌದಲ್ಲ, ವೈ ಆಕ್ಸಿಸ್ x = 0 ಅಂದ್ರೆ ಅದೇ ತರ ಇಲ್ಲಿ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬಿಡಿ. ಓಕೆ, ಎಕ್ಸ್ ಕೋಆರ್ಡಿನೇಟ್ ಏನು 0 ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 3 times of 0 minus 4y plus 10 that is equal to 0. ಓಕೆ, ಸೊ ನಾವು ಈಗ ನೋಡಿ ಇದು 0 ಆಗ್ಬಿಡುತ್ತೆ. ಈಗ ಏನು ಮಾಡೋಣ, ಈಗ -4y ಕಡೆ ಕಳಿಸಿ, ದಟ್ ಈಸ್ -4y, ದಟ್ ಈಸ್ -4y ಕಡೆ ಕಳಿಸಿದ್ರೆ ಏನಾಗುತ್ತೆ 10 that is equal to 4y. 4 ನಲ್ಲಿ ಡಿನಾಮಿನೇಟರ್ ಇರ್ತಾನೆ, ಅವಾಗ ಏನಾಗುತ್ತೆ ದಟ್ ಈಸ್ 10 divided by 4 that is equal to y, that is equal to. ಆಗ ನೋಡಿ ಇದನ್ನು ಕ್ಯಾನ್ಸಲ್ ಮಾಡಿ 2 5s 2 5s 2 2s, ಅವಾಗ ಏನು ಬರುತ್ತೆ y that is equal to ಎಷ್ಟು ಬರುತ್ತೆ 5 divided by 2. y ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ, ದಟ್ ಈಸ್ 5 divided by 2 ಬರುತ್ತೆ, 5 divided by 2 ಇದೆ ನೋಡಿ. ಸೊ ದಿಸ್ ಇಸ್ ವಾಟ್ ದಿ ಆನ್ಸರ್. ಓಕೆ, ಜಸ್ಟ್ ರೈಟ್ ಡೌನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ. ನೆಕ್ಸ್ಟ್ ಕ್ವಶನ್ ಏನಂದ್ರೆ ಸ್ಲೋಪ್ ಆಫ್ ಲೈನ್ ವಿಚ್ ಕಟ್ಸ್ ಆಫ್ ಇಂಟರ್ಸೆಪ್ಟ್ ಈಕ್ವಲ್ ಲೆನ್ಸ್ ಆನ್ ದಿ ಆಕ್ಸಿಸ್. ಓಕೆ, ಸೊ ನಮಗೆ ನಾರ್ಮಲ್ ಆಗಿ ಇಂಟರ್ಸೆಪ್ಟ್ ಫಾರ್ಮ್ ಏನು, ಇಂಟರ್ಸೆಪ್ಟ್ ಫಾರ್ಮ್ ಅಂದರೆ ಸೊ ನಮ್ಗೆ ಯಾವ್ದಾರ ಲೈನ್ ಇದೆ, ಓಕೆ ಒಂದು ಲೈನ್ ಇದೆ, ಇಫ್ ಇಟ್ ಈಸ್ ಪಾಸಿಂಗ್ ಥ್ರೂ ದಿ ಎಕ್ಸ್ ಇಂಟರ್ಸೆಪ್ಟ್ at the distance of a units and y axis at a distance of b units, then what is the equation of this line? Equation of this line we are writing it as x divided by a plus y divided by b that is equal to 1. ಈ ತರ ಬರೀತೀವಿ. ಈಗ ಅವ್ರು x axis ಗೂ ಸೇಮ್ ಡಿಸ್ಟೆನ್ಸ್ ಅಲ್ಲಿ ಕಟ್ ಮಾಡ್ತಿದ್ದೆ, y axis ಅಲ್ಲಿ ಸೇಮ್ ಡಿಸ್ಟೆನ್ಸ್ ಕಟ್ ಮಾಡ್ತಿದ್ದೆ, ಅಂದ್ರೆ a that is equal to b ಅಂತ ಹೇಳಿದ್ರು, a that is equal to b ಅಂತ ಹೇಳಿದ್ರೆ ಅವಾಗ ಈಕ್ವೇಷನ್ ಆಫ್ ದಿಸ್ ಲೈನ್ ಏನ್ ಬರುತ್ತೆ ಅದು ಫಸ್ಟ್, ಆಮೇಲೆ ಸ್ಲೋಪ್ ಕಂಡುಹಿಡಿಯ ಅಂತ. ಈಕ್ವೇಷನ್ ಆಫ್ ದಿಸ್ ಲೈನ್ ಏನ್ ಬರುತ್ತೆ, ಈಕ್ವೇಷನ್ ಆಫ್ ದಿಸ್ ಲೈನ್ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನಾಗುತ್ತೆ a is equal to ಏನಿದೆ ನಮಗೆ a is equal to b ಅಂತ ಬಂದಾಗ b ವ್ಯಾಲ್ಯೂ ಏನು ತಗೊಳ್ತೀವಿ, a ತಗೊಳ್ತೀವಿ, ದಟ್ ಈಸ್ x divided by a plus y divided by a that is equal to 1. ಓಕೆ, ಸೊ ಡಿನಾಮಿನೇಟರ್ ಏನಿದೆ ಸೇಮ್ ಇದೆ, ಸೊ ಡಿನಾಮಿನೇಟರ್ ಸೇಮ್ ಬರ್ಕೊಳ್ಳಿ. ಸೊ ಡಿನಾಮಿನೇಟರ್ ಸೇಮ್ ಇದೆ ಅದಕ್ಕೋಸ್ಕರ ನ್ಯೂಮರೇಟರ್ ಆಡ್ ಮಾಡಿ, ದಟ್ ಈಸ್ x plus y divided by a that is equal to 1. a ಇಂದ ಮಲ್ಟಿಪ್ಲೈ ಮಾಡಿ, ದಟ್ ಈಸ್ x plus y that is equal to ಏನಾಗುತ್ತೆ a ಆಗುತ್ತೆ. ಓಕೆ, ಇದು ಇಷ್ಟ ಆಯ್ತು. ಇದರಿಂದ ಈಕ್ವೇಷನ್ ಆಫ್ ಲೈನ್, ಇದರಿಂದ ಸ್ಲೋಪ್ ಹೆಂಗೆ ಕಂಡುಹಿಡ್ತೀರಾ, ಸ್ಲೋಪ್ ಆಫ್ ಲೈನ್ ಹೆಂಗೆ ಕಂಡುಹಿಡ್ತಾರೆ, ನಿಮಗೆ ಜನರಲ್ ಫಾರ್ಮುಲಾ ಇದೆ ಸ್ಲೋಪ್ ಆಫ್ ಲೈನ್, ದಟ್ ನಮ್ಮ ಈಕ್ವೇಷನ್ ಆಫ್ ಲೈನ್ ಜನರಲ್ ಫಾರ್ಮುಲಾ ದಟ್ ಈಸ್ y is equal to mx plus c, y is equal to mx plus c. This is what the general equation of line. Okay, this is what general equation of ಈ ಫಾರ್ಮ್ ಅಲ್ಲಿ ಕನ್ವರ್ಟ್ ಮಾಡೋಣ ಫಸ್ಟ್. ಜನರಲ್ equation of line, ಜನರಲ್ equation of line, ಜನರಲ್ equation ಈ ಫಾರ್ಮ್ ಅಲ್ಲಿ ಕನ್ವರ್ಟ್ ಮಾಡಿರೋದು. ಓಕೆ, ಅಂದ್ರೆ y ವ್ಯಾಲ್ಯೂ ಎಲ್ಲ ಒಂದ್ ಕಡೆ ಇಟ್ಕೊಂಡು ಉಳಿಕಿದ್ದೆಲ್ಲ ಆ ಕಡೆ ತಗೊಂಡು, ದಟ್ ಈಸ್ x plus y that is equal to ಏನಿದೆ y that is equal to minus x, ಈ ಪ್ಲಸ್ x ಆ ಕಡೆ ತಗೊಂಡು minus x plus c. Now you just see ಇದನ್ನ ಹೆಂಗ್ ಬರೀಬಹುದು, y that is equal to minus 1 into x plus a, ಇದಕ್ಕೆ ಕಂಪೇರ್ ಮಾಡಿ y that is equal to mx plus c. ಅಂದ್ರೆ m ವ್ಯಾಲ್ಯೂ ಏನು ಮತ್ತೆ ಇಲ್ಲಿ ನೋಡಿ, m ವ್ಯಾಲ್ಯೂ ಏನು ಬರುತ್ತೆ, ಇದಕ್ಕೆ ಕಂಪೇರ್ ಮಾಡಿದ್ರೆ m ವ್ಯಾಲ್ಯೂ that is equal to ಇದು ಎರಡು ಕಂಪೇರ್ ಮಾಡಿ. ಓಕೆ, m ವ್ಯಾಲ್ಯೂ that is equal to ಏನು ಬರುತ್ತೆ, m ವ್ಯಾಲ್ಯೂ -1, m ವ್ಯಾಲ್ಯೂ that is equal to -1. ಸ್ಲೋಪ್ ಆಫ್ ದಿಸ್ ಲೈನ್ that is equal to ಏನು ಬರುತ್ತೆ -1. ಸ್ಲೋಪ್ ಆಫ್ ದಿಸ್ ಲೈನ್ ಏನು ಬರುತ್ತೆ -1 ಬರುತ್ತೆ. ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಓಕೆ, ಸೊ ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಓಕೆ, ದಿಸ್ ಬರ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ, ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದ್ರೆ ಸ್ಲೋಪ್ ಆಫ್ ದಿ ಲೈನ್. ಓಕೆ, ಸ್ಲೋಪ್ ಆಫ್ ದಿ ಲೈನ್ ಅದೇ ತರ ನೋಡಿ, ಸ್ಲೋಪ್ ಆಫ್ ದಿ ಲೈನ್ ax plus by plus c that is equal to 0. ಈಗ ಜಸ್ಟ್ ನಾವು ಮಾಡಿದ್ವಲ್ಲ ಅದೇ ತರ ಮಾಡೋಣ. ಇದನ್ನು ಫಸ್ಟ್ ಯಾವ ಫಾರ್ಮೆಟ್ ಅಲ್ಲಿ ಕನ್ವರ್ಟ್ ಮಾಡೋಣ ಅಂದ್ರೆ, ಸೊ y is equal to mx plus c ಫಾರ್ಮೆಟ್ ಅಲ್ಲಿ ಕನ್ವರ್ಟ್ ಮಾಡಿ, y is equal to mx plus c ಫಾರ್ಮೆಟ್ ಅಲ್ಲಿ ಕನ್ವರ್ಟ್ ಮಾಡೋಣ. ಓಕೆ, ಸೊ ದಟ್ ಈಸ್ ಇದನ್ನ ಹೆಂಗ್ ಬರೀತಾರೆ, ದಟ್ ಈಸ್ ಇದನ್ನ ಹೆಂಗ್ ಕನ್ವರ್ಟ್ ಮಾಡ್ಬೇಕಂದ್ರೆ y that is equal to mx plus c ಫಾರ್ಮೆಟ್ ಅಲ್ಲಿ ಕನ್ವರ್ಟ್ ಮಾಡಿ, ಅಂದ್ರೆ y ಎಲ್ಲ ಒಂದೇ ಕಡೆ ಬರ್ಕೊಳ್ಳೋಣ. ಸೊ ಫಸ್ಟ್ ನೋಡಿ, ದಟ್ ಈಸ್ ಇದನ್ನ ಹೆಂಗ್ ಬರ್ತದೆ, ದಟ್ ಈಸ್ ಇಲ್ಲಿ ಕೊಟ್ಟಿರೋದು ಬರ್ಕೊಳ್ತೀವಿ ಕಡೆ ax plus by plus c that is equal to 0. ಅದೇ by ಈ ಕಡೆ ತಗೊಂಡು ಉಳಿಕಿದ್ದೆಲ್ಲ ಆ ಕಡೆ ತಗೊಂಡು ಬರ್ತೀವಿ ನೋಡಿ. ಸೊ ದಟ್ ಈಸ್ by that is equal to minus ax, ಇದು ಪ್ಲಸ್ ax ಆ ಕಡೆ ತಗೊಂಡ್ರೆ minus ax ಆಗುತ್ತೆ ಪ್ಲಸ್ c. ಓಕೆ, ಇಲ್ಲಿ ಬರೀ y ಇರಬೇಕು, ಇಲ್ಲಿ ನೋಡಿ ಬರೀ y ಇತ್ತಾ, y ಅಷ್ಟೇ ಇರಬೇಕು, y ಅಷ್ಟೇ ಇರಬೇಕು. ಇಲ್ಲಿ b ನ ಎಲ್ಲ ಕಡೆ ಡಿವೈಡ್ ಮಾಡ್ತೀವಿ. ಓಕೆ, b ನ ಎಲ್ಲ ಕಡೆ ಡಿವೈಡ್ ಮಾಡಿದ್ರೆ ಏನಾಗುತ್ತೆ, y that is equal to minus a divided by b x plus c divided by b. Okay, now you compare this with this equation.
ಓಕೆ ಇದು ಕಂಪೇರ್ ಮಾಡಿ ಅವಾಗ ಏನಾಗುತ್ತೆ y ಇಸ್ ಈಕ್ವಲ್ ಟು mx ಪ್ಲಸ್ ಸಿ. ಓಕೆ ಅವಾಗ ನೋಡಿ ಇಲ್ಲಿ ಎಮ್ ವ್ಯಾಲ್ಯೂ ಏನು ಬರುತ್ತೆ, ಇದು ಕಂಪೇರ್ ಮಾಡಿದ್ರೆ ಎಮ್ ವ್ಯಾಲ್ಯೂ ಏನು ಬರುತ್ತೆ, ಎಮ್ ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು ಎಮ್ ದಟ್ ಈಸ್ ಈಕ್ವಲ್ ಟು ಮೈನಸ್ ಎ ಡಿವೈಡೆಡ್ ಬೈ ಬಿ. ಎಮ್ ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು ಮೈನಸ್ ಎ. ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಸ್ಲೋಪ್ ಆಫ್ ದಿಸ್ ಈಕ್ವೇಷನ್ ಆಫ್ ದಿಸ್ ಲೈನ್ ಈಸ್ ದಟ್ ಈಸ್ ಎಮ್ ದಟ್ ಈಸ್ ಈಕ್ವಲ್ ಟು ಮೈನಸ್ ಎ ಬೈ ಬಿ. ಇದೇನು ನೋಡಿ, ಓ ಇಲ್ಲ ಇದು ಮೈನಸ್ ಎ ಬೈ ಬಿ ಇರ್ಬೋದು ಇದು ಅಂತ ಬರ್ಕೊಂಡು ಮೈನಸ್ ಎ ಡಿವೈಡ್ ಬೈ ಬಿ. ಓಕೆ ಸೊ ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ನೀವು ಆನ್ಸರ್ ಚೇಂಜ್ ಮಾಡ್ತಾರಲ್ಲ, ಓಕೆ ಆನ್ಸರ್ ಚೇಂಜ್ ಮಾಡ್ತಾರ ಅಂತ ಅನ್ಕೋಬೇಡಿ. ನಾನು ಬರೀತಿರ್ತೀನಲ್ಲ, ಅದು ಸ್ವಲ್ಪ ಬರೆಯೋತ್ನಾಗ ಸ್ವಲ್ಪ ಮಿಸ್ಟೇಕ್ ಬರೆದಿರ್ಬೋದು. ಬೇಕಾದ್ರೆ ನೋಡಿ ನೀವು ಇದನ್ನ ಸಾಲ್ವ್ ಮಾಡಿದಾಗ ಆನ್ಸರ್ ನಮ್ಗೆ ಇಲ್ಲ ಅಂದ್ರೆ ಇದೇ ಆನ್ಸರ್. ಓಕೆ ಇದೇ ಆನ್ಸರ್. ಬೇಕಾದ್ರೆ ನೋಡಿ ಇಲ್ಲಿ ಏನಾದ್ರು ಪ್ಲಸ್ ಎ ಎಕ್ಸ್ ಹಾಕಿ ತೊಗೊಂಡ್ರೆ ಮೈನಸ್ ಎ ಎಕ್ಸ್ ಆಗುತ್ತೆ. ಈ ಬಿ ನ ಡಿವೈಡ್ ಮಾಡಿದ್ರೆ ಮೈನಸ್ ಎ ಡಿವೈಡ್ ಬೈ ಬಿ ಆಗುತ್ತೆ. ಓಕೆ ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಓಕೆ ಜಸ್ಟ್ ರೈಟ್ ಡೌನ್. Okay, so we will go for next question. Next question ನೋಡಿ ಏನಿದೆ. So next question ಏನಿದೆ, the slope of the line. So slope of the line 3x minus 4y okay plus 10 that is equal to. ಈಗ ನಾವು ಜಸ್ಟ್ ಹೆಂಗ್ ಮಾಡಿದ್ವಿ ಅದೇ ತರ ಇದ್ರು. ಓಕೆ ಸೊ ಸ್ಲೋಪ್ ಆಫ್ ದಿ ಇದ್ರೆ ಹೆಂಗ್ ಮಾಡ್ಬೇಕಂದ್ರೆ, ಸೊ ನೋಡಿ ಇಲ್ಲಿ y ಕೋಆರ್ಡಿನೇಟ್ ಅಷ್ಟೇ ಇಲ್ಲಿ ಇಟ್ಕೊಳ್ಳಿ, ಉಳ್ಕಿದ್ದೆಲ್ಲ ಆ ಕಡೆ ತಗೊಂಡೋಗಿ, ಅಥವಾ y ಕೋಆರ್ಡಿನೇಟ್ಸ್ ಯಾವ ಫಾರ್ಮಲ್ಲಿ ಕನ್ವರ್ಟ್ ಮಾಡಬೇಕು, ದಟ್ ಈಸ್ y is equal to mx plus c ಫಾರ್ಮಲ್ಲಿ ಕನ್ವರ್ಟ್ ಮಾಡ್ಬೇಕಿದೆ. ಓಕೆ mx plus c ಫಾರ್ಮಲ್ಲಿ ಕನ್ವರ್ಟ್ ಮಾಡಬೇಕು. y ಕೋಆರ್ಡಿನೇಟ್ ಅಷ್ಟೇ ಇಟ್ಕೊಂಡು ಉಳ್ಕಿದ್ದೆಲ್ಲ ಆ ಕಡೆ ಕಳಿಸಿ, ಅಥವಾ ಇದು y ಕೋಆರ್ಡಿನೇಟ್ ಆ ಕಡೆ ಕಳಿಸಿ, ದಟ್ ಈಸ್ 3x plus 10 ದಟ್ ಈಸ್ ಈ ಕೋಆರ್ಡಿನೇಟ್ ಮತ್ತು -4 ಆ ಕಡೆ ಕಳಿಸಿದ್ರೆ +4y ಆಗುತ್ತೆ. ಓಕೆ ನಾನು ಏನು ಮಾಡ್ತೀನಿ, ಇದನ್ನ ಸ್ವಲ್ಪ ಈ ಕಡೆ ಇದ್ದಿದ್ದು ಈ ಕಡೆ ಬರ್ತೀನಿ, ದಟ್ ಈಸ್ 4y ದಟ್ ಈಸ್ ಈಕ್ವಲ್ ಟು 3x plus 10 ಅಂತ ಬರುತ್ತೆ. 4 ನ ಡಿವೈಡ್ ಮಾಡಿ ಎಲ್ಲ ಕಡೆ. ಸೊ 4 ನ ಡಿವೈಡ್ ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ y ದಟ್ ಈಸ್ ಈಕ್ವಲ್ ಟು 3 divided by 4x plus 10 divided by 4. ಓಕೆ ಅದನ್ನ ಇದಕ್ಕೆ ಕಂಪೇರ್ ಮಾಡಿ, ಇದಕ್ಕೆ ಕಂಪೇರ್ ಮಾಡಿದ್ರೆ ಏನಾಗುತ್ತೆ, ದಟ್ y ದಟ್ ಈಸ್ ಈಕ್ವಲ್ ಟು mx plus c. ಓಕೆ ಬೇಕಾದ್ರೆ ಇಲ್ಲಿ ನೋಡಿ ಈ ಫಾರ್ಮ್ m ವ್ಯಾಲ್ಯೂ ಏನು ಬರ್ತದೆ, ದಟ್ ಈಸ್ ಸ್ಲೋಪ್ ದಟ್ ಈಸ್ ಈಕ್ವಲ್ ಟು m ದಟ್ ಈಸ್ ಈಕ್ವಲ್ ಟು ಏನಾಗುತ್ತೆ 3/4. m ದಟ್ ಈಸ್ ಈಕ್ವಲ್ ಟು ಏನು ಬರ್ತದೆ 3/4. m ದಟ್ ಈಸ್ ಈಕ್ವಲ್ ಟು ಏನು ಬರ್ತದೆ 3/4. ಸೊ ದಿಸ್ ಇಸ್ ವಾಟ್ ದಿ ಸ್ಲೋಪ್ ಆಫ್ ಲೈನ್. ಇದೇನು ನೋಡಿ 3/4. ಓಕೆ ದಿಸ್ ಇಸ್ ವಾಟ್ ದಿ ಆನ್ಸರ್. ಓಕೆ ಜಸ್ಟ್ ರೈಟ್ ಡೌನ್. ಓಕೆ ಸೊ ನೆಕ್ಸ್ಟ್ ಲೈನ್ ನೆಕ್ಸ್ಟ್ ಕ್ವಶನ್ ಏನಿದೆ. So next question is the inclination of the line x minus y plus 3 that is equal to 0 with the positive direction of x axis. Okay, so ಇಲ್ಲಿ ಈಕ್ವೇಶನ್ ಕೊಟ್ಟಿದ್ದಾರೆ. ಓಕೆ ಈಕ್ವೇಶನ್ ಕೊಟ್ಟಿದ್ದಾರೆ, ಇದು x axis ಜೊತೆ ಎಷ್ಟು ಆಂಗಲ್ ಮಾಡ್ತಿದೆ, inclination of x axis. ಓಕೆ ಈ ಲೈನ್ x axis ಜೊತೆ ಎಷ್ಟು ಆಂಗಲ್ ಮಾಡ್ತಿದ್ರೆ ಸ್ಲೋಪ್ ಕಂಡುಹಿಡ್ಕೊಳ್ಳೋಣ ಫಸ್ಟ್. ಓಕೆ ಸ್ಲೋಪ್ ಕಂಡುಹಿಡಿದ್ರೆ ಏನು ಬರುತ್ತೆ ಅಂತ ಫಸ್ಟ್ ಸ್ಲೋಪ್ ಹೆಂಗೆ ಕಂಡುಹಿಡಿತೀರಾ, ಸೊ ದಟ್ ಈಸ್ x minus y x minus y plus 3 that is equal to 0. ಸ್ಲೋಪ್ ಕಂಡುಹಿಡಿಯೋಕಂದ್ರೆ ನಾವು ಇದನ್ನೇನು ಮಾಡಬೇಕು, y minus y plus y is equal to mx plus c ಫಾರ್ಮಲ್ಲಿ ಕನ್ವರ್ಟ್ ಮಾಡೋಣ. y is equal to mx plus c ಫಾರ್ಮಲ್ಲಿ ಕನ್ವರ್ಟ್ ಮಾಡೋಣ. ಈ -y ನ ಆ ಕಡೆ ಕಳಿಸಿ ಪ್ಲಸ್ y ಆಗುತ್ತೆ, ದಟ್ ಈಸ್ x plus 3 that is equal to y ಆಗುತ್ತೆ. ವಿಚ್ ಮೀನ್ಸ್ y that is equal to ಏನಾಗುತ್ತೆ, y that is equal to x plus 3 ಆಗುತ್ತೆ. y that is equal to ಏನಾಗುತ್ತೆ x plus 3 ಆಗುತ್ತೆ. ಓಕೆ ನಾವು ಇದನ್ನ ಇದು ಕಂಪೇರ್ ಮಾಡಿದ್ರೆ y that is equal to mx plus c ಕಂಪೇರ್ ಮಾಡಿದ್ರೆ ಇಲ್ಲಿ ಏನಿಲ್ಲ ಅಂದ್ರೆ 1 ಇರುತ್ತೆ ಅಂತ ಅರ್ಥ. ವಿಚ್ ಮೀನ್ಸ್ m ವ್ಯಾಲ್ಯೂ ಏನು ಬರುತ್ತೆ, ಏನಿಲ್ಲ 1 ಇರುತ್ತೆ ಅಂದ್ರೆ m ವ್ಯಾಲ್ಯೂ ಏನು ಬರುತ್ತೆ, ದಟ್ ಈಸ್ m ದಟ್ ಈಸ್ ಈಕ್ವಲ್ ಟು 1 ಬರುತ್ತೆ ಅಂತ. m ವ್ಯಾಲ್ಯೂ 1 ಬಂದಾಗ ಸೊ m ಈಸ್ ನಥಿಂಗ್ ಬಟ್ ವಾಟ್, ಸ್ಲೋಪ್ ಈಸ್ ನಥಿಂಗ್ ಬಟ್ m ಈಸ್ ಈಕ್ವಲ್ ಟು tan θ. tan θ ವ್ಯಾಲ್ಯೂ ಎಷ್ಟು ಇದೆ, tan θ ವ್ಯಾಲ್ಯೂ 1 ಇದೆ. tan θ ವ್ಯಾಲ್ಯೂ 1 ಯಾವಾಗ ಬರುತ್ತೆ ನಮಗೆ, tan θ ವ್ಯಾಲ್ಯೂ 1 ಬರುತ್ತೆ, ದಟ್ ಈಸ್ θ ವ್ಯಾಲ್ಯೂ 45 ಡಿಗ್ರಿ ಇದ್ದಾಗ. ಸೊ θ tan 45 ಡಿಗ್ರಿ ದಟ್ ಈಸ್ ಈಕ್ವಲ್ ಟು 1 ಇದ್ದಾಗ ನಮಗೆ ಏನು ಬರುತ್ತೆ, ನಮಗೆ 1 ಬರುತ್ತೆ. tan 45 ಡಿಗ್ರಿ ಇದ್ದಾಗ 1 ಬರುತ್ತೆ, ದಟ್ ಈಸ್ θ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ 45 ಡಿಗ್ರಿ. ವಿಚ್ ಮೀನ್ಸ್ ದ inclination of the line, this line with the x axis ನಮಗೆ ಎಷ್ಟಾಗುತ್ತೆ 45 ಡಿಗ್ರಿ. ಓಕೆ ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಓಕೆ ದಿಸ್ ರೈಟ್ ಡೌನ್. ಓಕೆ ಸೊ ಕ್ವಶನ್ ನಂಬರ್ 31 ನೋಡಿ ಏನಿದೆ, vertices of triangle PQR are P of 2,1, Q of -2,3 and R of 4,5. then the equation of median through the vertex R. ಫಸ್ಟ್ ನಾವು ಮೀಡಿಯನ್ ಆಫ್ ಟ್ರಯಾಂಗಲ್ ಕಂಡುಹಿಡ್ಕೊಂಡು. ಸೊ ಮೀಡಿಯನ್ ಆಫ್ ಟ್ರಯಾಂಗಲ್ ಏನಂದ್ರೆ, ಲೆಟ್ ಅಸ್ ಕನ್ಸಿಡರ್ ಒಂದು ಟ್ರಯಾಂಗಲ್ ಇದೆ ಅಂತ ಅನ್ಕೊಳ್ಳಿ. ಓಕೆ ಒಂದು ಯಾವ್ದೋ ಒಂದು ಟ್ರಯಾಂಗಲ್ ಈ ತರ ಇದೆ ಅಂತ ಅನ್ಕೊಳ್ಳಿ. ಈ ಟ್ರಯಾಂಗಲ್ ಇದೆ ಅಂತ ಹೇಳಿ ಯಾವ್ದರಿಂದ ಒಂದು ವರ್ಟೆಕ್ಸ್ ಇಂದ ಈ ವರ್ಟೆಕ್ಸ್ ಇಂದ ಒಂದು ಲೈನ್ ಹಾಕಿದ್ರೆ ಆ ಲೈನ್ ಈ ಕೆಳಗಿನ ಬೇಸ್ ಇರುತ್ತಲ್ಲ, ಆ ಬೇಸ್ ನ 2 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತಾರೆ. ಈ ಡಿಸ್ಟೆನ್ಸ್ ಎಷ್ಟಿರುತ್ತೆ ಆ ಡಿಸ್ಟೆನ್ಸ್ ಅಷ್ಟೇ ಇರುತ್ತೆ, 2 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿ ಆ ಲೈನ್ ನ ಏನ್ ಮಾಡ್ತೀವಿ, ಮೀಡಿಯನ್ ಅಂತೀವಿ.
ಆ ಲೈನ್ ಇಂದ ಈಕ್ವೇಶನ್ ಕಂಡುಹಿಡಿ ಅಂತ ಹೇಳ್ತಾರೆ. ಇದ್ರದ್ದು ಈಕ್ವೇಶನ್, ಇದ್ರದ್ದು ಮೀಡಿಯನ್ ಕಂಡುಹಿಡಿ, ಇದ್ರದ್ದು ಈ ಮೀಡಿಯನ್ದು ಈಕ್ವೇಶನ್ ಆಫ್ ಲೈನ್ ಕಂಡುಹಿಡಿ ಅಂತ ಹೇಳಿ ಈಕ್ವೇಶನ್ ಕಂಡುಹಿಡಿ ಅಂತ ಹೇಳಿದರೆ. ಓಕೆ, ಸೊ ನಾವು ಫಸ್ಟ್ ಆ ಮೀಡಿಯನ್ ಯಾವ ವೆಟೆಕ್ಸ್ ಇಂದ ಬರ್ತಿರ್ಬೇಕು ಅಂದ್ರೆ ಆರ್ ವೆಟೆಕ್ಸ್ ಇಂದ ಅಂತ. ಅದಕ್ಕೋಸ್ಕರ ಇದನ್ನೇನು ಮಾಡ್ತೀನಿ, ಇದನ್ನ ಪಿ ಪಾಯಿಂಟ್ ಅಂತ ಅಸ್ಯೂಮ್ ಮಾಡ್ತೀನಿ, ಇದನ್ನ ಕ್ಯೂ ಪಾಯಿಂಟ್ ಅಂತ ಅಸ್ಯೂಮ್ ಮಾಡ್ತೀನಿ, ಇದನ್ನ ಆರ್ ಪಾಯಿಂಟ್ ಅಂತ ಅಸ್ಯೂಮ್ ಮಾಡ್ತೀನಿ. ಓಕೆ, ನೌ ಐ ಹ್ಯಾವ್ ಟು ಫೈಂಡ್ ದಿಸ್ ಈಕ್ವೇಶನ್ ಆಫ್ ದಿಸ್ ಲೈನ್. ಓಕೆ, ಲೆಟ್ ನಾನು ಏನ್ ಅಂತೀನಿ, ಇಲ್ಲೊಂದು ಪಾಯಿಂಟ್ ನ ರೆಪ್ರೆಸೆಂಟ್ ಮಾಡ್ತೀನಿ, ದಟ್ ಈಸ್ ಎಂ ಪಾಯಿಂಟ್ ಅಂತ ಹೇಳಿ ರೆಪ್ರೆಸೆಂಟ್ ಮಾಡ್ತೀನಿ. ಓಕೆ, ಸೊ ಇನ್ ದಿಸ್ ನಾವು ಆರ್ ಎಂ ಇಸ್ ದ ಮೀಡಿಯನ್. ನಮ್ಗೆ ಆರ್ ಎಂ ಲೆಟ್ ಆರ್ ಎಂ ಇಸ್ ಮೀಡಿಯನ್. ಓಕೆ, ಆರ್ ಎನ್ ಮೀಡಿಯನ್, ಇದ್ರದ್ದು ಈಕ್ವೇಶನ್ ಕಂಡುಹಿಡಬೇಕು. ಓಕೆ, ಇದ್ರದ್ದು ಈಕ್ವೇಶನ್ ಕಂಡುಹಿಡಬೇಕಂದ್ರೆ ಸೊ ನಾವು ಎಷ್ಟು ಮಾಡ್ತೀನಿ, ಇದನ್ನ ಏನ್ ಮಾಡಬೇಕು, ಪಿ ಕೋಆರ್ಡಿನೇಟ್ ಪಾಯಿಂಟ್ಸ್ ಅಂತ 2,1 ಇಲ್ಲಿ 2,1 ಬರ್ಕೊಳ್ಳಿ. ಓಕೆ, ಇಲ್ಲಿ ಕ್ಯೂ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನು, ದಟ್ ಈಸ್ -2,3 ಓಕೆ, ಇಲ್ಲಿ ಆರ್ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಿದೆ ದಟ್ ಈಸ್ 4,5 ಇಷ್ಟು ಕೊಟ್ಟಿದಾರ. ನಾವು ಇನ್ನೇನ್ ಮಾಡಬೇಕು, ಈಕ್ವೇಶನ್ ಆಫ್ ದಿಸ್ ಆರ್ ಎಂ ಕಂಡುಹಿಡಬೇಕು. ಆರ್ ಎಂ ಕಂಡುಹಿಡಬೇಕಂದ್ರೆ ಇದ್ರದ್ದು ಕೋಆರ್ಡಿನೇಟ್ ಪಾಯಿಂಟ್ ಗೊತ್ತಿರಬೇಕು. ಈ ಎಂ ಕೋಆರ್ಡಿನೇಟ್ ಪಾಯಿಂಟ್ ಏನು ಅಂದ್ರೆ ದಿಸ್ ಇಸ್ ದಿ ಎಂ ಇಸ್ ದ ಮಿಡ್ ಪಾಯಿಂಟ್ ಆಫ್ ಪಿ ಅಂಡ್ ಕ್ಯೂ. ಮಿಡ್ ಪಾಯಿಂಟ್ ಆಫ್ ಪಿ ಅಂಡ್ ಕ್ಯೂ ಅಂದ್ರೆ ಏನ್ ಮಾಡಬೇಕು, ಮಿಡ್ ಪಾಯಿಂಟ್ ಹೆಂಗ್ ಕಂಡಿದ್ರೆ ಯಾವ್ದ್ರದ್ದು ಕೋಆರ್ಡಿನೇಟ್ ಪಾಯಿಂಟ್ ಮಿಡ್ ಪಾಯಿಂಟ್ ಏನು, x1 + x2 ಡಿವೈಡೆಡ್ ಬೈ 2. ಓಕೆ, ಮಿಡ್ ಪಾಯಿಂಟ್ ಹೆಂಗ್ ಕಂಡಿದ್ರೆ x1 + x2 ಡಿವೈಡೆಡ್ ಬೈ 2 ಮಾಡಿದ್ರೆ ಏನಾಗುತ್ತೆ, ಅವಾಗ ನೋಡಿ ದಟ್ ಈಸ್ ಮಿಡ್ ಪಾಯಿಂಟ್, ದಟ್ ಈಸ್ ಎಂ ಪಾಯಿಂಟ್, ದಟ್ ಈಸ್ ಈಕ್ವಲ್ ಟು, ಇಲ್ಲಿ ಬೇಕಾದ್ರೆ ಇಲ್ಲಿ ಮಾಡ್ತೀನಿ, ಎಂ ಪಾಯಿಂಟ್ ದಟ್ ಈಸ್ ಈಕ್ವಲ್ ಟು ನಮಗೆ x1 + x2 ಅಂದ್ರೆ 2 ಡಿವೈಡೆಡ್ ಬೈ 2 ಆಗುತ್ತೆ, ಕಾಮ ಇದೇನಾಗುತ್ತೆ 1 + 3 ಡಿವೈಡೆಡ್ ಬೈ 2. ಓಕೆ, ಇದನ್ನ ಸಾಲ್ವ್ ಮಾಡಿದ್ರೆ ಏನಾಗುತ್ತೆ, ಎಂ ಪಾಯಿಂಟ್ ದಟ್ ಈಸ್ ಈಕ್ವಲ್ ಟು 2 - 2 ಅಂದ್ರೆ 0 ಆಗುತ್ತೆ, 0 ಡಿವೈಡೆಡ್ ಬೈ 2 ಅಂದ್ರೆ 0 ಆಗುತ್ತೆ, 0, 1 + 3 ಅಂದ್ರೆ 4 ಆಗುತ್ತೆ, 4 ಡಿವೈಡೆಡ್ ಬೈ 2 ಮಾಡಿದ್ರೆ ಏನಾಗುತ್ತೆ 2 ಆಗುತ್ತೆ. ಕೋಆರ್ಡಿನೇಟ್ ಪಾಯಿಂಟ್ ಆಫ್ ದಿಸ್ ಎಂ ಪಾಯಿಂಟ್ ಇಸ್ ದಟ್ ಏನಾಗುತ್ತೆ 0, 2. ಓಕೆ, ಸೊ ನಮಗೆ ಎರಡು ಕೋಆರ್ಡಿನೇಟ್ ಪಾಯಿಂಟ್ ಗೊತ್ತಾದವು, ಎರಡು ಕೋಆರ್ಡಿನೇಟ್ ಪಾಯಿಂಟ್ ಆಫ್ ಆರ್ ಎಂ ಗೊತ್ತಾಗುತ್ತೆ. ನಮ್ಗೆ ಏನ್ ಮಾಡ್ತೀನಿ, ಯಾವ್ದಾರ ಒಂದು ಪಾಯಿಂಟ್ ಅಸ್ಯೂಮ್ ಮಾಡ್ತೀನಿ, ದಟ್ ಈಸ್ x, y be any point on the line. ಓಕೆ, x, y be any point on the line ಅಂದ್ರೆ ದಿ ಮೀಡಿಯನ್ ಅಂತಂದಾಗ ಸೊ ನಾವ್ ಏನ್ ಮಾಡ್ತೀನಿ, ಸ್ಲೋಪ್ ಆಫ್ ನಮ್ಗೇನ ಸ್ಲೋಪ್ ಆಫ್ ಇದೇನ್ ಮಾಡೋಣ, ಪಿ ಅಂತ ತಗೊಳ್ಳೋಣ. ಸ್ಲೋಪ್ ಆಫ್ ಆರ್ ಪಿ ದಟ್ ಈಸ್ ಈಕ್ವಲ್ ಟು ಏನಾಗುತ್ತೆ, ಸ್ಲೋಪ್ ಆಫ್ ಆರ್ ಎಂ ಈಕ್ವಲ್ ಆಗುತ್ತೆ, ಹೌದಲ್ಲ? ಅಥವಾ ಸ್ಲೋಪ್ ಆಫ್ ಪಿ ಎಂ ದಟ್ ಈಸ್ ಆಲ್ಸೋ ಈಕ್ವಲ್ ಟು ಸ್ಲೋಪ್ ಆಫ್ ಆರ್ ಎಂ ಈಕ್ವಲ್ ಇರುತ್ತೆ. ವೈ ಬಿಕಾಸ್ ನಮಗೆ ಅದ್ರಲ್ಲಿ ಸಪರೇಟ್ ಆಗಿ ಹಾಕೊಳ್ತೀನಿ ನೋಡಿ, ಮೀಡಿಯನ್ ಇದೆ. ಫಸ್ಟ್ ಇಲ್ಲಿ ಆರ್ ಇದೆ, ಆರ್ ಕೋಆರ್ಡಿನೇಟ್ ಪಾಯಿಂಟ್ಸ್ ಇದೆ 4,5 ಇದೆ. ಓಕೆ, ಪಿ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಿದೆ ದಟ್ ಈಸ್ x, y ಇದೆ. ನೆಕ್ಸ್ಟ್ ಎಂ ಕೋಆರ್ಡಿನೇಟ್ ಪಾಯಿಂಟ್ ಇದೆ 0, 2 ಇದೆ. ಓಕೆ, ನೌ ಸೊ ಐ ಹ್ಯಾವ್ ಟು ಫೈಂಡ್ ನೌ ಸ್ಲೋಪ್ ಆಫ್ ದಟ್ ಈಸ್ ಇಲ್ಲಿ ಬರ್ಕೊಳ್ತೀನಿ, ಸ್ಲೋಪ್ ಆಫ್ ಆರ್ ಎಂ ದಟ್ ಈಸ್ ಈಕ್ವಲ್ ಟು ಸ್ಲೋಪ್ ಆಫ್ ಪಿ ಎಂ ಗೆ ಈಕ್ವಲ್ ಇರುತ್ತೆ, ಸ್ಲೋಪ್ ಆಫ್ ಪಿ ಎಂ ಗೆ ಈಕ್ವಲ್ ಇರುತ್ತೆ. ಓಕೆ, ಸ್ಲೋಪ್ ಆಫ್ ಆರ್ ಎಂ ಕಂಡು ಹಿಡಿತೀನಿ ನೋಡಿ, ಇದನ್ನ x2 y2 ಅಂತ ತೊಗೊಳ್ತೀನಿ, ಇದನ್ನ x1 y1 ಅಂತ ತೊಗೊಳ್ತೀನಿ, ಇದನ್ನ x2 y2, ಇದನ್ನ x1 y1 ಅಂತ ತೊಗೊಳ್ತೀನಿ. y2 ಪ್ಲಸ್, ಸೊ ಯು ನೋ ದಟ್ ಸ್ಲೋಪ್ ದಟ್ ಈಸ್ ಈಕ್ವಲ್ ಟು y2 - y1 ಡಿವೈಡೆಡ್ ಬೈ x2 - x1 ಅಂದ್ರೆ y2 ಪ್ಲಸ್ ಇದೆ 5 ಇದೆ, 5 ಮೈನಸ್ ಆಫ್ y1 ಪ್ಲಸ್ ಇದೆ 2 ಇದೆ, 2 ಬರ್ಕೊಳ್ಳಿ, ಡಿವೈಡೆಡ್ ಬೈ ಸೊ x1 ಪ್ಲಸ್ ಇದೆ ದಟ್ ಈಸ್ 4 ಇದೆ, 4 ಬರ್ಕೊಳ್ಳಿ, ಮೈನಸ್ ಆಫ್ x2 ಪ್ಲಸ್ 4 ಇದೆ, ಮೈನಸ್ ಆಫ್ x1 ಪ್ಲಸ್ 0 ಇದೆ, 0 ಬರ್ಕೊಳ್ಳಿ, ದಟ್ ಈಸ್ ಈಕ್ವಲ್ ಟು ಪಿ ಎಂ. ಇದ್ರ ಸ್ಲೋಪ್ ಅಂದ್ರೆ ಇದನ್ನ x2 y2 ಅಂತ ತೊಗೊಳ್ತೀನಿ, ಇದನ್ನ x1 y1 ಅಂತ ತೊಗೊಳ್ತೀನಿ. ಸೊ ದಟ್ ಈಸ್ y2 ಪ್ಲಸ್ ಇದೆ y ಇದೆ, ಮೈನಸ್ ಆಫ್ y1 ಪ್ಲಸ್ ಇದೆ 2 ಇದೆ, ಯು ರೈಟ್ ಇಟ್ 2 ಡಿವೈಡೆಡ್ ಬೈ ಅದೇ ತರ x2 ಪ್ಲಸ್ ಇದೆ x ಇದೆ, x ಮೈನಸ್ ಆಫ್ x1 ಪ್ಲಸ್ ಇದೆ 0 ಇದೆ, 0 ಬರ್ಕೊಳ್ಳಿ. ಇದನ್ನ ಫರ್ದರ್ ಸಾಲ್ವ್ ಮಾಡಿ. ಸೊ ಇದನ್ನ ಫರ್ದರ್ ಸಾಲ್ವ್ ಮಾಡಿದ್ರೆ ಏನಾಗುತ್ತೆ, 5 - 2 ಮಾಡಿದ್ರೆ ಎಷ್ಟಾಗುತ್ತೆ, ದಟ್ ಈಸ್ 3 ಆಗುತ್ತೆ, 4 - 0 ಅಂದ್ರೆ 4 ಆಗುತ್ತೆ, ದಟ್ ಈಸ್ ಈಕ್ವಲ್ ಟು y - 2 ಹೆಂಗಿದೆ ಹಂಗೆ ಬರ್ಕೊಳ್ಳಿ, ಸೊ ಡಿವೈಡೆಡ್ ಬೈ x ಇದೆ, x ಬರ್ಕೊಳ್ಳಿ. ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಇದನ್ನ ಕ್ರಾಸ್ ಮಲ್ಟಿಪ್ಲೈ ಇಲ್ಲಿ ಮಾಡ್ತೀನಿ ನೋಡಿ, ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ 3x ದಟ್ ಈಸ್ ಈಕ್ವಲ್ ಟು 4 ಇಂದ ಮಲ್ಟಿಪ್ಲೈ ಮಾಡಿದ್ರೆ 4y - 8. ಓಕೆ, ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡಿ, ಇದನ್ನ ಫರ್ದರ್ ಎಲ್ಲ ಈ ಕಡೆ ತಂದ್ಬಿಡಿ, ದಟ್ ಈಸ್ 3x ಅನ್ನೋದು ಪಾಸಿಟಿವ್, ಎಲ್ಲ ಈ ಕಡೆ ತಂದ್ಬಿಟ್ರೆ ಏನಾಗುತ್ತೆ, ದಟ್ ಈಸ್ 3x - 4y - 8 ಈ ಕಡೆ ತಂದ್ರೆ +8 ದಟ್ ಈಸ್ ಈಕ್ವಲ್ ಟು 0. ಓಕೆ, ಸೊ ದಿಸ್ ಈಸ್ ವಾಟ್ ದಿ ಈಕ್ವೇಶನ್ ಆಫ್ ಲೈನ್. ಇದೇನು ನೋಡಿ, 3x - 4y 3x - 4y + 8 3x - 4y + 8 that is equal to 0. This is what the correct answer. Okay, just write down. Okay, question number 32 ನೋಡಿ ಏನಿದೆ, the perpendicular distance from the origin to the line, okay, to the line √3x + y + k that is equal to 0 is 5 units. Okay, so then value of k ಕಂಡುಹಿಡಿಯಬೇಕು. ಓಕೆ, ಸೊ ನಾವು ಏನೇನು ಕೊಟ್ಟಿದ್ರೆ, ಸೊ ನಿಮ್ಗೆ ಒಂದು ಫಾರ್ಮುಲಾ ಗೊತ್ತಿರಬೇಕು. ಓಕೆ, ಫಾರ್ಮುಲಾ ಏನು, ಡಿಸ್ಟೆನ್ಸ್ ಬಿಟ್ವೀನ್ ಅಂಡ್ ಪಾಯಿಂಟ್ ಅಂಡ್ ಲೈನ್ ಗೊತ್ತಿರಬೇಕು. ಡಿಸ್ಟೆನ್ಸ್ ಬಿಟ್ವೀನ್ ಪಾಯಿಂಟ್ ಅಂಡ್ ಲೈನ್, ಸೊ ಡಿಸ್ಟೆನ್ಸ್ ಬಿಟ್ವೀನ್ ಪಾಯಿಂಟ್ ಅಂಡ್ ಲೈನ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಥವಾ ಡಿಸ್ಟೆನ್ಸ್ ಅಥವಾ ಸೇಮ್ ಅಂತ. ಲೆಟ್ ಅಸ್ ಕನ್ಸಿಡರ್ ಯಾವ್ದಾರ ಒಂದು ಪಾಯಿಂಟ್ ಇದೆ ಅಂತ ಅನ್ಕೊಳ್ಳಿ. ಓಕೆ, ಯಾವ್ದಾರ ಒಂದು ಪಾಯಿಂಟ್ ದಟ್ ಈಸ್ p ಆಫ್ x1, y1 ಅಂತೇಳಿ ಒಂದು ಪಾಯಿಂಟ್ ಇದೆ.
ಓಕೆ ಸೊ ನಮಗೆ ಯಾವ್ದಾರ ಒಂದು ಲೈನ್ ಇದೆ ಓಕೆ ಈ ತರ ಒಂದು ಲೈನ್ ಇದೆ ಈಕ್ವೇಶನ್ ಆಫ್ ದಿಸ್ ಲೈನ್ ಇಸ್ ದಟ್ ಈಸ್ ax plus by ಓಕೆ ax plus by plus c that is equal to 0 this is what the equation of this line ಓಕೆ ಈ ಪಾಯಿಂಟ್ ಮತ್ತೆ ಲೈನ್ ನಡುವೆ ಡಿಸ್ಟೆನ್ಸ್ ಕಂಡುಹಿಡಿಯಬೇಕು ಈ ಪಾಯಿಂಟ್ ಮತ್ತೆ ಲೈನ್ ನಡುವೆ ಡಿಸ್ಟೆನ್ಸ್ ಕಂಡುಹಿಡಿಯಬೇಕಂದ್ರೆ ಏನು ಮಾಡಬೇಕು ಇಲ್ಲಿ ಒಂದು ಲೈನ್ ಮಾಡಿ ಓಕೆ ದಿಸ್ ಇಸ್ ವಾಟ್ ಪರ್ಪೆಂಡಿಕ್ಯುಲರ್ ಈ ಪಿ ಎಂ ಅಂತ ಈ ಪಿ ಎಂ ಅನ್ನೋದು ಡಿಸ್ಟೆನ್ಸ್ ಓಕೆ ಪಾಯಿಂಟ್ ಪಿ ಮತ್ತೆ ಸೊ ಲೈನ್ ನಡುವೆ ಡಿಸ್ಟೆನ್ಸ್ ಏನಿರುತ್ತೆ ಇದು ಪಿ ಎಂ ಬರುತ್ತೆ ದಟ್ ಈಸ್ ಪಿ ಎಂ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನು ಬರುತ್ತೆ ಪಿ ಎಂ ದಟ್ ಈಸ್ ಈಕ್ವಲ್ ಟು ಅಥವಾ ಡಿಸ್ಟೆನ್ಸ್ ದಟ್ ಈಸ್ ಈಕ್ವಲ್ ಟು ನಾವು ಏನು ಬರೀ ಬಂದರೆ ಡಿಸ್ಟೆನ್ಸ್ ದಟ್ ಈಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ ax1 ಇಲ್ಲಿ a ಐತಿಲ್ಲ a ತಗೊಳ್ರಿ ಇಲ್ಲಿ x1 ಪಾಯಿಂಟ್ x1 ತಗೊಳ್ಳಿ ಪ್ಲಸ್ by1 ಇಲ್ಲಿ b ತಗೊಳ್ಳಿ ಇಲ್ಲಿ y1 ತಗೊಳ್ಳಿ ಪ್ಲಸ್ c ಇದೆ ಇಲ್ಲಿ ಬರ್ಕೊಳ್ಳಿ ಸೊ ಡಿವೈಡೆಡ್ ಬೈ ವಾಟ್ ಡಿವೈಡೆಡ್ ಬೈ ರೂಟ್ ಆಫ್ a ಸ್ಕ್ವಯರ್ ಪ್ಲಸ್ b ಸ್ಕ್ವಯರ್ ಓಕೆ ಈ ಥರ ಅಥವಾ ನೀವು ಈ ಥರನೂ ಬರಿಬೋದು ಅದೇ ನ್ಯೂಮರೇಟರ್ಗೆ ಅಷ್ಟೇ ಮಾಡ್ಲಸ್ ಹಾಕಿ ಸೊ ನ್ಯೂಮರೇಟರ್ಗೆ ಅಷ್ಟೇ ಮಾಡ್ಲಸ್ ಹಾಕಿ ಡಿನಾಮಿನೇಟರ್ ಯಾವತ್ತಿದ್ರೆ ಪಾಸಿಟಿವ್ನೇ ಬರುತ್ತೆ ಓಕೆ ಸೊ ದಿಸ್ ಇಸ್ ವಾಟ್ ದಿ ಆನ್ಸರ್ ಓಕೆ ಸೊ ಇಷ್ಟು ಇದೆ ನೋಡಿ ಇಷ್ಟಿದೆನಾ ಇದನ್ನ ಸಾಲ್ವ್ ಮಾಡೋಣ ಓಕೆ ಅವ್ರು ಏನು ಕೊಟ್ಟಿದ್ದಾರೆ ಅವ್ರು ಡಿಸ್ಟೆನ್ಸ್ ಆಲ್ರೆಡಿ ಕೊಟ್ಟಿದ್ದಾರೆ ಓಕೆ ಯಾವ್ದಾರ ಪಾಯಿಂಟ್ ನಡುವೆ ಓಕೆ ಸೊ ಒರಿಜಿನ್ ಇಲ್ಲಿ ಕ್ವಶನ್ ಏನು ಕೊಟ್ಟಿದ್ದಾರೆ ಒರಿಜಿನ್ ಮತ್ತೆ ಈ ಲೈನ್ ನಡುವೆ ಡಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ 5 ಯೂನಿಟ್ಸ್ ಅಂತ ಕೊಟ್ಟಿದ್ದಾರೆ ಓಕೆ ಅಂದ್ರೆ ಈ ಪಾಯಿಂಟ್ ಅನ್ನೋದು ಹೇಗೆ ಇಲ್ಲಿದೆ ಈಗ ಒರಿಜಿನ್ ಮೇಲೆ ಇದೆ ಓಕೆ ಈ ಪಿ ಪಾಯಿಂಟ್ ಅನ್ನೋದು ಎಲ್ಲಿದೆ ಒರಿಜಿನ್ ಮೇಲೆ ಇದೆ ಅಂದ್ರೆ ಈ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಾಗುತ್ತೆ 0,0 ಓಕೆ ಅದೇ ತರ ಈಗ ನೋಡಿ ಈಕ್ವೇಶನ್ ಆಫ್ ಲೈನ್ ಯಾವ ತರ ಕೊಟ್ಟಿದ್ದಾರೆ ದಟ್ ಈಸ್ √3x plus y plus y plus k that is equal to 0 okay ಈಗ ಇದನ್ನ ಯೂಸ್ ಮಾಡ್ಕೊಂಡು ಡಿಸ್ಟೆನ್ಸ್ d that is equal to ಎಷ್ಟು ಕೊಟ್ಟಿದೆ d that is equal to 5 ಯೂನಿಟ್ಸ್ ಇದನ್ನ ಯೂಸ್ ಮಾಡ್ಕೊಂಡು ನಾವೇನು ಮಾಡೋದು ವ್ಯಾಲ್ಯೂ ಆಫ್ k ಕಂಡುಹಿಡಿಯಬೇಕು ಓಕೆ ಇದನ್ನ ಯೂಸ್ ಮಾಡ್ಕೊಂಡು ವ್ಯಾಲ್ಯೂ ಆಫ್ k ಕಂಡುಹಿಡಿಯಬೇಕು ಓಕೆ ಇಲ್ಲಿ ನೋಡಿ a ವ್ಯಾಲ್ಯೂ ಏನು ಬಂದಿದೆ a ವ್ಯಾಲ್ಯೂ that is equal to √3 ಬಂದೆ √3 ಬರ್ಕೊಳ್ಳಿ ಸೊ b ವ್ಯಾಲ್ಯೂ ಏನು ಬಂದಿದೆ b ವ್ಯಾಲ್ಯೂ that is equal to ಎಷ್ಟು ಬಂದಿದೆ 1 ಬಂದಿದೆ y ಕೋಎಫಿಷಿಯಂಟ್ ಏನು 1 ಇದೆ ಇಲ್ಲಿ y ಕೋಎಫಿಷಿಯಂಟ್ b ಇದೆ that is b ವ್ಯಾಲ್ಯೂ 1 ಬರುತ್ತೆ that is y c ವ್ಯಾಲ್ಯೂ ಎಷ್ಟು ಬಂದಿದೆ c ವ್ಯಾಲ್ಯೂ k ಬಂದಿದೆ k ಬರುತ್ತೆ ಅದನ್ನೇ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಓಕೆ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ನಮಗೆ ಏನಾಗುತ್ತೆ ಸೊ ದಟ್ ಪಿ ಎಮ್ ಅಥವಾ ಡಿ ದಟ್ ಈಸ್ ಈಕ್ವಲ್ ಎಷ್ಟಿದೆ 5 ಬರುತ್ತೆ 5 ಬರ್ಕೊಳ್ಳಿ ದಟ್ ಈಸ್ ಇಲ್ಲಿ ಏನು ಬರುತ್ತೆ ಮಾಡ್ಯುಲಸ್ ಆಫ್ a ಟೈಮ್ಸ್ ಆಫ್ a ಪ್ಲಸ್ ಅಲ್ಲಿ ಏನಿದೆ ನಮಗೆ √3 ಇದೆ √3 ಇಂಟು x1 ಪ್ಲಸ್ ಅಲ್ಲಿ ಏನಿದೆ x1 ಪ್ಲಸ್ ಅಲ್ಲಿ 0 ಇದೆ 0 ಸಬ್ಸ್ಟಿಟ್ಯೂಟ್ ಮಾಡಿ √3 ಇಂಟು 0 ಪ್ಲಸ್ b ಟೈಮ್ಸ್ ಆಫ್ b ಪ್ಲಸ್ ಅಲ್ಲಿ 1 ಇದೆ 1 ಇಂಟು y1 ಪ್ಲಸ್ ಅಲ್ಲಿ ಎಷ್ಟಿದೆ y1 ಪ್ಲಸ್ ಅಲ್ಲಿ 0 ಇದೆ 0 ಬರ್ಕೊಳ್ಳಿ ಪ್ಲಸ್ c ಪ್ಲಸ್ ಅಲ್ಲಿ ಏನಿದೆ ನಮಗೆ k ಇದೆ k ಬರ್ಕೊಳ್ಳಿ c ಪ್ಲಸ್ ಅಲ್ಲಿ k ಇದೆ k ಸೊ ಡಿವೈಡೆಡ್ ಬೈ ಏನಿದೆ ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ a ಪ್ಲಸ್ ಇಲ್ಲಿ ಏನಿದೆ √3 ಸ್ಕ್ವೇರ್ ಪ್ಲಸ್ b ಪ್ಲಸ್ ಇಲ್ಲಿ ಏನಿದೆ 1 ಇದೆ 1 ಸ್ಕ್ವೇರ್ ಓಕೆ ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ ಇದು 0 ಇಂಟು √3 ಮಾಡಿದ್ರೆ 0 ಬರುತ್ತೆ ಅದೇ ಥರ 1 ಇಂಟು 0 ಮಾಡಿದಾಗ 0 ಬರುತ್ತೆ ಮಾಡ್ಯುಲಸ್ ಆಫ್ k ಬರುತ್ತೆ ಮಾಡ್ಯುಲಸ್ ಆಫ್ k ಡಿವೈಡೆಡ್ ಬೈ √3 ಸ್ಕ್ವೇರ್ ಮಾಡಿದ್ರೆ ಎಷ್ಟಾಗುತ್ತೆ √3 ಸ್ಕ್ವೇರ್ ಮಾಡಿದ್ರೆ ಸೊ ನಮಗೆ 3 ಬರುತ್ತೆ ಪ್ಲಸ್ 1 ಸ್ಕ್ವೇರ್ ಮಾಡಿದ್ರೆ 1 ಬರುತ್ತೆ √3 ಸ್ಕ್ವೇರ್ ಮಾಡಿದ್ರೆ 3 ಬರುತ್ತೆ 3 ಪ್ಲಸ್ 1 ಮಾಡಿದ್ರೆ ಎಷ್ಟಾಗುತ್ತೆ 4 ಆಗುತ್ತೆ ಓಕೆ 5 ದಟ್ ಈಸ್ ಈಕ್ವಲ್ ಓಕೆ ಇದನ್ನು ಫರ್ದರ್ ಇಲ್ಲಿ ಸಿಂಪ್ಲಿಫೈ ಮಾಡ್ತೀನಿ ನೋಡಿ ಇಲ್ಲಿ ಸಿಂಪ್ಲಿಫೈ ಮಾಡ್ತೀನಿ ಓಕೆ ನಾವು ದಿಸ್ 5 ದಟ್ ಈಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ k ಡಿವೈಡೆಡ್ ಬೈ √4 ಯು ಕ್ಯಾನ್ ರೈಟ್ as 2 ಅಂತ ಬರೀಬೋದು 2 ಅಂತ ಬರೀ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿ ಅಂದ್ರೆ ಏನು ಮಾಡಬೇಕು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ 10 ದಟ್ ಈಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ k ಓಕೆ ಈ k ವ್ಯಾಲ್ಯೂ ಏನು ಬರುತ್ತೆ ನೋಡಿ ಸೊ ಇಲ್ಲಿ ಮಾಡ್ಯುಲಸ್ ಆಫ್ k ದಟ್ ಈಸ್ ಈಕ್ವಲ್ ಟು 10 ಬಂದ k ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು k ದಟ್ ಈಸ್ ಈಕ್ವಲ್ ಟು ನಮಗೆ ಮಾಡ್ಯುಲಸ್ ತೆಗೆದ್ರೆ ಏನಾಗುತ್ತೆ ಇದು ಪ್ಲಸ್ ಆರ್ ಮೈನಸ್ 10 ಆಗುತ್ತೆ ಓಕೆ ವಿಚ್ ಮೀನ್ಸ್ k ವ್ಯಾಲ್ಯೂ ಏನು ಬರುತ್ತೆ k ವ್ಯಾಲ್ಯೂ ಪ್ಲಸ್ 10 ಬರಬಹುದು k ವ್ಯಾಲ್ಯೂ ಪ್ಲಸ್ 10 k ದಟ್ ಈಸ್ ಈಕ್ವಲ್ ಟು ಪ್ಲಸ್ 10 ಆರ್ ಮೈನಸ್ 10 ಬರುತ್ತೆ ಸೊ ದಿಸ್ ಇಸ್ ವಾಟ್ ದಿ ಆನ್ಸರ್ k ವ್ಯಾಲ್ಯೂ ಪ್ಲಸ್ 10 ಆರ್ ಮೈನಸ್ 10 ಬರಬೇಕು ಐತೆ ನೋಡಿ ಆನ್ಸರ್ ಸೊ ಪ್ಲಸ್ 10 ಇದೆ ಮೈನಸ್ 10 ಅಂತ ಸೊ ನಮಗೆ ಎರಡು ಕರೆಕ್ಟ್ ಆಗ್ತಾವ ಆನ್ಸರ್ ಓಕೆ ಇದರಲ್ಲಿ ನಮಗೆ ಎರಡು ಕರೆಕ್ಟ್ ಆಗ್ತಾವ ಆನ್ಸರ್ k ವ್ಯಾಲ್ಯೂ ಏನು ಬರುತ್ತೆ ಪ್ಲಸ್ 10 ಬರುತ್ತೆ ಮೈನಸ್ 10 ಬರುತ್ತೆ ಓಕೆ ಜಸ್ಟ್ ಬರ್ಕೊಳ್ಳಿ ಓಕೆ ಸೊ ಈ ಥರ ಡಬಲ್ ಆನ್ಸರ್ ಬರಲ್ಲ ನಿಮ್ಗೆ ಗೊತ್ತಿದ್ರು ಬಟ್ ಏನೋ ಬೈ ಮಿಸ್ಟೇಕ್ ಆಗಿ ಬಂದಿದೆ ಓಕೆ ಸೊ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಈ ಥರದ ಕ್ವಶನ್ ಬರಲ್ಲ ಡಬಲ್ ಕರೆಕ್ಟ್ ಆನ್ಸರ್ ಕ್ವಶನ್ ಬರಲ್ಲ ಬಟ್ ಏನೋ ಇದು ಬೈ ಮಿಸ್ಟೇಕ್ ಆಗಿ ಬಂದಿದೆ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದ್ರೆ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಓಕೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಆಫ್ ದಿ ಪಾಯಿಂಟ್ 1, -3 ಫ್ರಮ್ ದ ಲೈನ್ ಓಕೆ ಸೊ ಫ್ರಮ್ ದ ಲೈನ್ ಏನೇನು ಕೊಟ್ಟಿದ್ರೆ ಫ್ರಮ್ ದ ಲೈನ್ 2y - 3x ದಟ್ is equal to 4 ನಮಗೆ ಅದರ ಒಂದು ಪಾಯಿಂಟ್ ಇದೆ ಓಕೆ ಪಾಯಿಂಟ್ ಕೋಆರ್ಡಿನೇಟ್ ಪಾಯಿಂಟ್ ಏನು ಕೊಟ್ಟಿದ್ದಾರೆ ದಟ್ ಈಸ್ 1, -3 ಅಂತ ಕೊಟ್ಟಿದ್ದಾರೆ ಒಂದು ಲೈನ್ ಇದೆ ಈಕ್ವೇಷನ್ ಆಫ್ ದಿಸ್ ಲೈನ್ ಇಸ್ ದಟ್ ಈಸ್ 2y - 3x is equal to 4 ಓಕೆ ಈ ಪಾಯಿಂಟ್ ಮತ್ತೆ ಲೈನ್ ನಡುವೆ ಡಿಸ್ಟೆನ್ಸ್ ಕಂಡುಹಿಡಬೇಕು ಇದು p ಅಂತ ತಗೊಂಡ್ರೆ pm ಡಿಸ್ಟೆನ್ಸ್ ಕಂಡುಹಿಡಬೇಕು ಸೊ ಯು ನೋ ದ ಫಾರ್ಮುಲಾ ಇದೇನು ಕೋಆರ್ಡಿನೇಟ್ ಪಾಯಿಂಟ್ ದಿಸ್ ಈಸ್ x1, y1 ಅಂತ ಅರ್ಥ
ಓಕೆ, ಇದನ್ನ ಏನು ಮಾಡೋದು, ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೊಂಡು ಈಕ್ವೇಷನ್ ಕರೆಕ್ಟ್ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರ್ಕೊಂಡು, ಈಕ್ವೇಷನ್ ಕರೆಕ್ಟ್ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರ್ಕೋಬೇಕಂದ್ರೆ ಏನು ಮಾಡೋಣ ಅಂದರೆ ಇದನ್ನ ಏನು ಮಾಡ್ತೀನಿ ಅಂದರೆ, ಸೊ ಇದನ್ನೇ ಏನು ಮಾಡೋಣ, ದಟ್ ಈಸ್ -3x ಬರ್ಕೊಳ್ಳಿ, -3x ಪ್ಲಸ್ 2y ಪ್ಲಸ್ 4 ಇದು ಈ ಕಡೆ ಅಂದರೆ -4 ದಟ್ ಈಸ್ ಈಕ್ವಲ್ ಟು 0. ಇದಕ್ಕೆ ಎದ್ರ ಜೊತೆ ಕಂಪೇರ್ ಮಾಡಬೇಕು, ಎದ್ರ ಜೊತೆ ಕಂಪೇರ್ ಮಾಡಿದ್ರೆ ax ಪ್ಲಸ್ by ಪ್ಲಸ್ c ದಟ್ ಈಸ್ ಈಕ್ವಲ್ ಟು 0 ಇದರ ಜೊತೆ ಕಂಪೇರ್ ಮಾಡಿ. ಅಂದರೆ a ವ್ಯಾಲ್ಯೂ ಏನು ಬರುತ್ತೆ ನೋಡಿ, a ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು -3 ಬರುತ್ತೆ, b ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ, b ವ್ಯಾಲ್ಯೂ 2 ಬರುತ್ತೆ, c ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ -1 ಇಷ್ಟು ಬರುತ್ತೆ. ಇಷ್ಟಿದೆ ನೋಡಿ. ಓಕೆ, ಇಷ್ಟಿದೆ ಅಂತಂದ್ರೆ ಈ a ವ್ಯಾಲ್ಯೂ b ವ್ಯಾಲ್ಯೂ c ವ್ಯಾಲ್ಯೂ ನಮಗೆ ಡಿಸ್ಟೆನ್ಸ್ ಫಾರ್ಮುಲಾ ಗೊತ್ತು, ದಟ್ ಈಸ್ ಡಿಸ್ಟೆನ್ಸ್ ದಟ್ ಈಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ ax1 ಪ್ಲಸ್ by1 ಪ್ಲಸ್ c1 ಡಿವೈಡೆಡ್ ಬೈ, ಅಥವಾ c ಅಷ್ಟೇ, c ಡಿವೈಡೆಡ್ ಬೈ ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್. ಓಕೆ, ಇದನ್ನು ಸಾಲ್ವ್ ಮಾಡೋಣ. ಓಕೆ, ಸೊ ನಾವು ಡಿಸ್ಟೆನ್ಸ್ ಕಂಡುಹಿಡಬೇಕು ಇದರ ನಡುವೆ. ಓಕೆ, a ಪ್ಲೇಸ್ ಅಲ್ಲಿ ಎಷ್ಟಿದೆ, ನಮಗೆ -3 ಇದೆ, ಸೊ ದಟ್ ಈಸ್ ಮಾಡ್ಯುಲಸ್ ಆಫ್ -3 ಇಂಟು x1 ಪ್ಲೇಸ್ ಅಲ್ಲಿ ಇದೆ 1 ಇದೆ, 1 ಬರ್ಕೊಳ್ಳಿ, 1 ಇಂಟು. ಓಕೆ, ಪ್ಲಸ್ b ಪ್ಲೇಸ್ ಅಲ್ಲಿ ಇದೆ 2 ಇದೆ, 2 ಬರ್ಕೊಳ್ಳಿ, y1 ಪ್ಲೇಸ್ ಅಲ್ಲಿ ಇದೆ -3 ಇದೆ, -3 ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಅದೇ ಥರ ಪ್ಲಸ್ ಸಿ ಪ್ಲೇಸ್ ಅಲ್ಲಿ ಇದೆ -4 ಇದೆ, ರೈಟ್ -4 ಡೈರೆಕ್ಟಾಗಿ -4 ಬರ್ಕೊಳ್ಳಿ. ಓಕೆ, -4 ಹಾಕಿದೆ, ಮಾಡ್ಯುಲಸ್ ಡಿವೈಡೆಡ್ ಮಾಡ್ಯುಲಸ್ ಮಾಡಿದ್ದೀನಿ, ರೂಟ್ ಆಫ್ a ಪ್ಲೇಸ್ ಅಲ್ಲಿ ಇದೆ -3 ಸ್ಕ್ವೇರ್ ಇದೆ, -3 ನ ಸ್ಕ್ವೇರ್ ಮಾಡಿ -3 ಸ್ಕ್ವೇರ್, ಪ್ಲಸ್ b ಪ್ಲೇಸ್ ಅಲ್ಲಿ ಇದೆ 2 ಇದೆ, 2 ನ ಸ್ಕ್ವೇರ್ ಮಾಡಿ. ಸೊ ನಾವು ಇದನ್ನು ಸಾಲ್ವ್ ಮಾಡಿದ್ರೆ ಏನು ಬರುತ್ತೆ ನೋಡಿ, ದಟ್ ಈಸ್ ಇದನ್ನು ಸಾಲ್ವ್ ಮಾಡಿದ್ರೆ -3 ಇಂಟು 1 ಮಾಡಿದ್ರೆ ಏನಾಗುತ್ತೆ, -3 ಆಗುತ್ತೆ, -2 ಇಂಟು -3 ಮಾಡಿದ್ರೆ ಏನಾಗುತ್ತೆ, 2 ಇಂಟು -3 ಮಾಡಿದಾಗ ಏನಾಗುತ್ತೆ, -6 ಆಗುತ್ತೆ, -6 -4, ಸೊ -6 ಮಾಡ್ಯುಲಸ್ ಡಿವೈಡೆಡ್ ಬೈ ಇದೇನಾಗುತ್ತೆ, ರೂಟ್ ಆಫ್ -3 ಸ್ಕ್ವೇರ್ ಮಾಡಿದ್ರೆ ಎಷ್ಟಾಗುತ್ತೆ, -3 ಸ್ಕ್ವೇರ್ ಮಾಡಿದ್ರೆ 9 ಆಗುತ್ತೆ, 9 ಪ್ಲಸ್ 4 2 ನ ಸ್ಕ್ವೇರ್ ಮಾಡಿದ್ರೆ 4 ಆಗುತ್ತೆ, 9 ಪ್ಲಸ್ 4 ಮಾಡಿದ್ರೆ √13 ಆಗುತ್ತೆ. ಎಷ್ಟಾಗುತ್ತೆ, √13. ಇದನ್ನೆಲ್ಲ ಆ್ಯಡ್ ಮಾಡಿ. ಓಕೆ, ಇದನ್ನೆಲ್ಲ ಆ್ಯಡ್ ಮಾಡಿದ್ರೆ -6 -4 ಮಾಡಿದ್ರೆ ಎಷ್ಟಾಗುತ್ತೆ, ನಮಗೆ -6 -4 ಮಾಡಿದಾಗ -10 ಆಗುತ್ತೆ, -10 -3 ಮಾಡಿದ್ರೆ ಎಷ್ಟಾಗುತ್ತೆ, ನಮಗೆ -10 -13 3 ಮಾಡಿದಾಗ ಇಲ್ಲಿ ಮಾಡ್ತೀನಿ ನೋಡಿ, ಏನಾಗುತ್ತೆ, ದಟ್ ಈಸ್ ನಮಗೆ ಮಾಡ್ಯುಲಸ್ ಆಫ್ -13 ಡಿವೈಡೆಡ್ ಬೈ √13 ಬರುತ್ತೆ. ಓಕೆ, ಸೊ ನಮಗೆ ಮಾಡ್ಯುಲಸ್ ಆಫ್ -13 ಮಾಡಿ ತೆಗೆದುಬಿಡಿ, ಸೊ ಮಾಡಿ ತಂದರೆ ಬರುತ್ತೆ 13 ಡಿವೈಡೆಡ್ ಬೈ √13 13 ಡಿವೈಡ್ ಬೈ √13 ಇದೈತೆ ನೋಡಿ, 13 ಡಿವೈಡ್ ಬೈ √13 ಐತಾ ಇಲ್ಲ. ಓಕೆ, ಅದಕ್ಕೋಸ್ಕರ ಏನು ಮಾಡೋಣ, ಈ ಡಿನಾಮಿನೇಟರ್ನ ರ್ಯಾಷನಲೈಸ್ ಮಾಡ್ಕೊಂಡು, ಡಿನಾಮಿನೇಟರ್ ರ್ಯಾಷನಲೈಸ್ ಮಾಡಿದ್ರೆ ಮಲ್ಟಿಪ್ಲೈ ಡಿವೈಡ್ ಬೈ √13 ಮಾಡಿ, ಮಲ್ಟಿಪ್ಲೈ ಬೈ √13 ಮಾಡಿದಾಗ ಏನಾಗುತ್ತೆ. ಓಕೆ, ಸೊ ಇದೇನಾಗುತ್ತೆ, ಸೊ 13 ಇಂಟು √13 ಆಗುತ್ತೆ, 13 √3 ಆಗುತ್ತೆ, ಬರ್ಕೊಳ್ಳಿ, 13 √13 ಆಗುತ್ತೆ, ಡಿವೈಡೆಡ್ ಬೈ √13 ಇಂಟು √13 ಆಗುತ್ತೆ, 13 ಆಗುತ್ತೆ, ರೇಟೆಡ್ 13 ಕ್ಯಾನ್ಸಲ್ ಮಾಡಿ, ವಾಟ್ ಯು ಲೆಫ್ಟ್ ಇಸ್ ದಟ್ ಈಸ್ √13 ನೋಡಿ. ಓಕೆ, √13 ನೋಡಿ. ಸೊ ದಿಸ್ ಇಸ್ ವಾಟ್ ದಿ ಆನ್ಸರ್. ಓಕೆ, ಇದು ಕರೆಕ್ಟ್ ಆನ್ಸರ್ ಯಾವುದು ಇದು. ಓಕೆ, ಜಸ್ಟ್ ರೈಟ್ ಡೌನ್ ದಿ ಡಿಸ್ಟೆನ್ಸ್ ದಟ್ ಈಸ್ ಈಕ್ವಲ್ ಟು √13. ಓಕೆ, ಜಸ್ಟ್ ರೈಟ್ ಡೌನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ನಮಗೆ, ಸೊ ಡಿಸ್ಟೆನ್ಸ್ ಬಿಟ್ವೀನ್ ಸೇಮ್ ಎಕ್ಸಾಕ್ಟ್ಲಿ, ಬಟ್ ಇಲ್ಲಿ ಈಕ್ವೇಷನ್ ಸ್ವಲ್ಪ ಚೇಂಜ್ ಕೊಟ್ಟಿದ್ದಾರೆ. ಓಕೆ, ಸೊ ಈಕ್ವೇಷನ್ಸ್ ಏನು ಈ ಥರ ಕೊಟ್ಟಿದ್ದಾರೆ, ಇದನ್ನೇನು ಮಾಡೋಣ, ಸ್ವಲ್ಪ ಕರೆಕ್ಟ್ ಫಾರ್ಮೆಟಲ್ಲಿ ಬರ್ಕೊಳ್ಳೋಣ. ಸೊ ಕರೆಕ್ಟ್ ಫಾರ್ಮೆಟಲ್ಲಿ ಬರ್ಕೊಂಡ್ರೆ ಇದನ್ನ ನೋಡಿ ಈಕ್ವೇಷನ್ ಸ್ವಲ್ಪ ನೀಟಾಗಿ ಬರ್ಕೊಳ್ತೀನಿ. ಹೆಂಗೆ ಬರ್ಕೊಳ್ತೀನಿ ಅಂದರೆ ಇದನ್ನು ಸಾಲ್ವ್ ಮಾಡ್ಕೊಳ್ತೀನಿ. ದಟ್ ಈಸ್ 12 ಆಫ್ x ಪ್ಲಸ್ 6 ದಟ್ ಈಸ್ ಈಕ್ವಲ್ ಟು 5 ಟೈಮ್ಸ್ ಆಫ್ y ಮೈನಸ್ 2. ಓಕೆ, ಇದನ್ನು ಸಾಲ್ವ್ ಮಾಡಿದ್ರೆ 12 ಇಂಟು x ಮಾಡೋದು ಏನಾಗುತ್ತೆ, 12x ಆಗುತ್ತೆ, 12x ಬರ್ಕೊಳ್ಳಿ. ಓಕೆ, ಪ್ಲಸ್ 12 6 72 ಆಗುತ್ತೆ, 72 ಬರ್ಕೊಳ್ಳಿ, ದಟ್ ಈಸ್ ಈಕ್ವಲ್ ಟು 5 ಇಂಟು ಮಾಡಿದ್ರೆ 5y ಬರುತ್ತೆ, ಮೈನಸ್ 5 2 10 ಬರುತ್ತೆ ನೋಡಿ. ಓಕೆ, ಸೊ ನಾವು ಇದನ್ನೆಲ್ಲ ಒಂದು ಕಡೆ ತೊಗೊಂಡ್ಬಿಡ್ತೀನಿ, ಇದನ್ನೆಲ್ಲ ಈ ಕಡೆ ತೊಗೊಂಬಿಡಿ, ಏನಾಗುತ್ತೆ, ದಟ್ ಈಸ್ 12x ಮೈನಸ್ 5y ಮೈನಸ್ 5y. ಓಕೆ, -10 ಈ ಕಡೆ ತಂದರೆ ಪ್ಲಸ್ 72 ಹಂಗಿದೆ, ಹಂಗೆ ಇಟ್ಕೊಳ್ಳಿ, -10 ಈ ಕಡೆ ತಂದರೆ ಪ್ಲಸ್ 10 ಆಗುತ್ತೆ, ದಟ್ ಈಸ್ ಈಕ್ವಲ್ ಟು 0. ಇದನ್ನು ಸಾಲ್ವ್ ಮಾಡಿ ಏನಾಗುತ್ತೆ, ದಟ್ ಈಸ್ 12x ಮೈನಸ್ 5y ಪ್ಲಸ್ 82 ದಟ್ ಈಸ್ ಈಕ್ವಲ್ ಟು 0. ಓಕೆ, ಇದು ಈಕ್ವೇಷನ್ ಆಫ್ ಲೈನ್. ಓಕೆ, ಪ್ರಾಪರ್ ಈಕ್ವೇಷನ್ ಆಫ್ ಲೈನ್ ಅಂದರೆ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ, ಪಾಯಿಂಟ್ -1, -1. ಓಕೆ, ಈ ಪಾಯಿಂಟು ಮತ್ತೆ ಈ ಲೈನ್ ನಡುವೆ ಡಿಸ್ಟೆನ್ಸ್ ಅಷ್ಟೇ. ಈ ಲೈನ್ ಈಕ್ವೇಷನ್ ಏನಿದೆ ಇದು, ಈಕ್ವೇಷನ್ ಆಫ್ ದಿಸ್ ಲೈನ್ ಇಸ್ ದಿಸ್ ಒನ್. ಓಕೆ, ಇದನ್ನು ಜನರಲ್ ಈಕ್ವೇಷನ್ ಆಫ್ ಲೈನ್ ಕಂಪೇರ್ ಮಾಡಿ ABC ಕಂಡುಹಿಡ್ಕೊಂಡು. ಸೊ ಜನರಲ್ ಈಕ್ವೇಷನ್ ಅಂದರೆ AX ಪ್ಲಸ್ BY ಪ್ಲಸ್ C ದಟ್ ಈಸ್ ಈಕ್ವಲ್ ಟು 0.
ಓಕೆ, ಇದು ನೋಡಿ. ಸೊ ನಮಗೆ ಎ ವ್ಯಾಲ್ಯೂ ಏನು ಬರ್ತಿದ್ರಿಂದ ಎ ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು 12 ಆಗುತ್ತೆ. ಎ ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು 12 ಆಗುತ್ತೆ, 12 ಬರ್ಕೊಳ್ಳಿ. ಬಿ ವ್ಯಾಲ್ಯೂ ಎಷ್ಟಾಗುತ್ತೆ? ಬಿ ವ್ಯಾಲ್ಯೂ ದಟ್ ಈಸ್ -5 ಆಗುತ್ತೆ, -5 ಬರ್ಕೊಳ್ಳಿ. ಸಿ ವ್ಯಾಲ್ಯೂ ಎಷ್ಟಾಗುತ್ತೆ? ಸಿ ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು 82 ಆಗುತ್ತೆ, 82. You know the distance formula. Distance formula that is equal to distance that is equal to ax1 plus by1 plus c divided by root of a square plus b square. Okay, ಇದು ಫಾರ್ಮುಲಾ. ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, x1 y1 ಅಂದ್ರೆ ಏನು? ಇದು ದಿಸ್ ಈಸ್ ನಥಿಂಗ್ ಬಟ್ x1 y1. ದಿಸ್ ಕೋಆರ್ಡಿನೇಟ್ ಪಾಯಿಂಟ್ ಇಸ್ x1, y1. ಅಂದ್ರೆ x1 ಎಷ್ಟಿದೆ? -1 ಇದೆ. y1 ಎಷ್ಟಿದೆ? ನಮಗೆ 1 ಇದೆ. ಅದನ್ನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ದಟ್ ಈಸ್ ಮಾಡ್ಯುಲಸ್ ಆಫ್ a ಪ್ಲಸ್ ಇಲ್ಲಿ ಇದೆ 12 ಇದೆ, 12 ಟೈಮ್ಸ್ ಆಫ್ x1 ಅಂದ್ರೆ ಎಷ್ಟಿದೆ? x1 ಇಸ್ ನಥಿಂಗ್ ಬಟ್ -1 ಬರ್ಕೊಳ್ಳಿ, ಪ್ಲಸ್ b ಪ್ಲಸ್ ಇಲ್ಲಿ ಇದೆ -5 ಇದೆ. ಸೊ ರೈಟ್ ಇಟ್ -5 y1 ಪ್ಲಸ್ ಇಲ್ಲಿ ಎಷ್ಟಿದೆ? y1 ಪ್ಲಸ್ ಇಲ್ಲಿ 1 ಇದೆ, 1 ಬರ್ಕೊಳ್ಳಿ. ಓಕೆ, ಪ್ಲಸ್ ಸಿ ಪ್ಲಸ್ ಇಲ್ಲಿ ಎಷ್ಟಿದೆ? ನಮ್ಮ ಸಿ ಪ್ಲಸ್ ಇಲ್ಲಿ 82 ಇದೆ, 82 ಬರ್ಕೊಳ್ಳಿ. ಡಿವೈಡೆಡ್ ಬೈ ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್. a ಸ್ಕ್ವೇರ್ ಪ್ಲಸ್ ಇಲ್ಲಿ ಇದೆ ದಟ್ ಈಸ್ 12 ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್ ಇಸ್ -5 ಸ್ಕ್ವೇರ್ ಎಷ್ಟಾಗುತ್ತೆ ನೋಡಿ. ಓಕೆ, ಅದನ್ನು ಫರ್ದರ್ ಇಲ್ಲಿ ಸಿಂಪ್ಲಿಫೈ ಮಾಡ್ತೀನಿ ನೋಡಿ. ನಮಗೆ 12 ಇಂಟು -1 ಇಸ್ ದಟ್ ಈಸ್ -12 -5 ಇಂಟು 1 ಮಾಡಿದ್ರೆ -5 ಬರುತ್ತೆ, -5 ಪ್ಲಸ್ 82. ಓಕೆ, ಸೊ ಡಿವೈಡೆಡ್ ಬೈ ಎಷ್ಟಾಗುತ್ತೆ ನಮಗೆ? ಸೊ ಇದು 12 ಸ್ಕ್ವೇರ್ ಮಾಡಿದ್ರೆ 140 ಬರುತ್ತೆ, ರೂಟ್ 144 ಪ್ಲಸ್ 25. ಓಕೆ, ಇಷ್ಟಾಗುತ್ತೆ. ಇದನ್ನು ಫರ್ದರ್ ಇಲ್ಲಿ ಸಿಂಪ್ಲಿಫೈ ಮಾಡ್ತೀನಿ ನೋಡಿ, ಇಲ್ಲಿ ಸಿಂಪ್ಲಿಫೈ. ಓಕೆ, ಇದು ಫರ್ದರ್ ಇಲ್ಲಿ ಸಿಂಪ್ಲಿಫೈ ಮಾಡ್ತೀನಿ. 82 ಅಲ್ಲಿ ನಮಗೆ 82 ಅಲ್ಲಿ 12 ಹೋದಾಗ ಎಷ್ಟಾಗುತ್ತೆ? ನಮಗೆ 70 ಉಳಿತೆ. 70 ಅಲ್ಲಿ 5 ಕಳೆದಾಗ ಎಷ್ಟಾಗುತ್ತೆ? ನಮಗೆ 65 ಉಳಿತೆ. ಓಕೆ, ದಟ್ ಈಸ್ ಯಾವ 65 ಪ್ಲಸ್ 65 ದ ಮಾಡ್ಯುಲಸ್ ಆಫ್ 65 ಡಿವೈಡೆಡ್ ಬೈ ರೂಟ್ ಎಷ್ಟಾಗುತ್ತೆ? ಅದು 144 ಪ್ಲಸ್ 25 ಮಾಡಿದ್ರೆ ರೂಟ್ 169 ಆಗುತ್ತೆ. ಸೊ ಡಿಸ್ಟೆನ್ಸ್ ದಟ್ ಈಸ್ ಈಕ್ವಲ್ ಟು ರೂಟ್ 65 ಮಾಡ್ಯುಲಸ್ ಆಫ್ 65 ಅಂದರೆ 65 ನೇ ಬರಿಬೋದು ನಾವು. ಓಕೆ, ಸೊ ರೂಟ್ 169 ಇಸ್ ನಥಿಂಗ್ ಬಟ್ 13 ಅಂತ ಬರಿಬೋದು. ಓಕೆ, 13 ಎಷ್ಟು? 13 ಹೌ ಮಚ್? 65 ಹೇಳಿ. 13 5 65. ಓಕೆ, ವಿಚ್ ಮೀನ್ಸ್ ಡಿ ವ್ಯಾಲ್ಯೂ ಎಷ್ಟು ಬಂತು? ಡಿ ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು 5 ಬಂತು. ಓಕೆ, ಸೊ ಡಿಸ್ಟೆನ್ಸ್ ಬಿಟ್ವೀನ್ ಪಾಯಿಂಟ್ ಅಂಡ್ ದಿಸ್ ಲೈನ್ ಎಷ್ಟು ಬಂತು ನಮಗೆ? ಸೊ ನಮಗೆ 5 ಬಂತು. ಓಕೆ, ಸೊ ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ದಿಸ್ ರೈಟ್ ಡೌನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಡಿಸ್ಟೆನ್ಸ್ ಬಿಟ್ವೀನ್ the line y is equal to mx plus c1 and y is equal to mx plus c2 is you have to parallel lines ಅಂದ್ರೆ ನಮಗೆ ಡಿಸ್ಟೆನ್ಸ್ ಫಾರ್ಮುಲಾ ಏನು ಬರುತ್ತೆ ಅಂದ್ರೆ ದಟ್ ಈಸ್ ನಮ್ಮ ಪ್ಯಾರಲಲ್ ಲೈನ್ಸ್ ಕೊಟ್ಟಾಗ ದಟ್ ಈಸ್ y is equal to mx plus c1 and y is equal to mx plus c2. ಈ ಫಾರ್ಮುಲಾ ನಮಗೆ ಡಿಸ್ಟೆನ್ಸ್ ಬಿಟ್ವೀನ್ ದ d that is equal to modulus of c1 minus c2 divided by root of 1 plus m square. ಇದು ಡಿಸ್ಟೆನ್ಸ್ ಬಿಟ್ವೀನ್ ಟೂ ಪ್ಯಾರಲಲ್ ಲೈನ್ಸ್ ಕೊಟ್ಟಾಗ ಇದು ಫಾರ್ಮುಲಾ. when they have given y is equal to mx plus c1 and y is equal to mx plus c2 ಈ ತರ ಈಕ್ವೇಷನ್ ಕೊಟ್ಟರೆ ಇದು ಇನ್ನೊಂದು ಫಾರ್ಮುಲಾ ಇದೆ. ಸೊ ದಟ್ ಇಂದ್ರೆ ಯಾವ ಆನ್ಸರ್ ಕರೆಕ್ಟ್ ಆಗುತ್ತೆ? ಈ ಆನ್ಸರ್ ಕರೆಕ್ಟ್ ಆಗುತ್ತೆ ನಮಗೆ. ಓಕೆ, ಮಾಡ್ಯುಲಸ್ ಆಫ್ c1 minus c2 ಡಿವೈಡೆಡ್ ಬೈ ರೂಟ್ ಆಫ್ 1 plus m square. ಈ ಆನ್ಸರ್ ಕರೆಕ್ಟ್ ಆಗುತ್ತೆ. ಬಟ್ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಪ್ಯಾರಲಲ್ ಲೈನ್ಸ್ ಇನ್ನೊಂದು ಫಾರ್ಮ್ಯಾಟ್ ಅಲ್ಲಿ ಬರೀಬಹುದು. ಓಕೆ, ಫಸ್ಟ್ ಇದನ್ನು ಬರ್ಕೊಳ್ಳಿ, ನೆಕ್ಸ್ಟ್ ನೋಡೋಣಂತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ. ಓಕೆ, ಇವೆರಡು ನೋಡಿ ಪ್ಯಾರಲಲ್ ಲೈನ್ಸ್, ಎರಡು ಪ್ಯಾರಲಲ್ ಲೈನ್ಸ್ ನೋಡಿ. ಇಲ್ಲಿ ಎಕ್ಸ್ ಕೋಎಫಿಷಿಯಂಟ್ ಎಷ್ಟು 3 ಇದೆ, ಇಲ್ಲಿ ಎಕ್ಸ್ ಕೋಎಫಿಷಿಯಂಟ್ 3 ಇದೆ, ಇಲ್ಲಿ ವೈ ಕೋಎಫಿಷಿಯಂಟ್ -4 ಇದೆ, ಇಲ್ಲಿ ವೈ ಕೋಎಫಿಷಿಯಂಟ್ -4 ಇದೆ. ಯಾವತ್ತಾದ್ರೂ ಈ ತರ ಈಕ್ವೇಷನ್ಸ್ ಬಂದಾಗ ಇವು ಟೂ ಲೈನ್ಸ್ ಪ್ಯಾರಲಲ್ ಇದೆ ಅಂತ ಅರ್ಥ. ಇಲ್ಲಿ ಎಕ್ಸ್ ಕೋಎಫಿಷಿಯಂಟ್ ಸೇಮ್ ಇದ್ದು, ಇಲ್ಲಿ ವೈ ಕೋಎಫಿಷಿಯಂಟ್ ಸೇಮ್ ಇದ್ದು, ಸೊ ಇವೆರಡು ಲೈನ್ಸ್ ಪ್ಯಾರಲಲ್ ಇದಾವ ಅಂತ ಅರ್ಥ. ಓಕೆ, ಇದು ಗೊತ್ತಿರಬೇಕು ನಿಮ್ಗೆ, ಇದಕ್ಕೆ ಇದು ಗೊತ್ತಿರಬೇಕು. ಓಕೆ, ಸೊ ಪ್ಯಾರಲಲ್ ಇದಾವ ಅಂದ್ರೆ ನಮ್ಗೆ ಡಿಸ್ಟೆನ್ಸ್ ಫಾರ್ಮುಲಾ ಏನಂದ್ರೆ, ಸೊ ದಟ್ ಈಸ್ ಇಫ್ ದೇ ಹ್ಯಾವ್ ಗಿವನ್, ಇಫ್ ಟೂ ಲೈನ್ಸ್ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ, ದಟ್ ಈಸ್ ax plus by, ಓಕೆ, by plus c1 that is equal to 0. ಇದು equation of one line. ಓಕೆ, ಅದೇ ತರ ಇನ್ನೊಂದರ equation of another line, that is ax plus by plus c2 that is equal to 0. the equation of another line. ಓಕೆ, equation of another line. ಸೊ ನಮ್ಗೆ ಏನಾಗುತ್ತೆ? ಸೊ ದಟ್ ಈಸ್ ನಮಗೆ ಈಗ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟೂ ಲೈನ್ಸ್ ಅಂತ ಬಂದ್ರೆ, ಡಿಸ್ಟೆನ್ಸ್ ಬಿಟ್ವೀನ್ ಟೂ ಲೈನ್ಸ್ ಬಟ್ ಮಾಡ್ಯುಲಸ್ ಆಫ್ c1 minus c2 divided by root of a square plus b square. ಓಕೆ, a square plus b square. ಇಲ್ಲಿ ಫಾರ್ಮುಲಾ ಬೇರೆ ಇದೆ, ಇಲ್ಲಿ ಫಾರ್ಮುಲಾ ಬೇರೆ, ಬಟ್ ಎರಡು ಸೇಮ್. ಯಾವಾಗ ಇದು ಸ್ಲೋಪ್ ಕೊಟ್ಟಾಗ, ಡೈರೆಕ್ಟ್ ಸ್ಲೋಪ್ ಕೊಟ್ಟಾಗ ಈ ತರ ಕಂಡುಹಿಡಿಬೇಕು. ಓಕೆ, ಈ ಸ್ಲೋಪ್ ಕೊಟ್ಟಿಲ್ಲ ಅಂದ್ರೆ ನಮಗೆ ಈಕ್ವೇಷನ್ ಫಾರ್ಮ್ಯಾಟ್ ಅಲ್ಲಿ ಕೊಟ್ಟಿದ್ರೆ ಈ ತರ ಕಂಡುಹಿಡಿಬೇಕು.
ಓಕೆ ನಾವು ಈಗ ನೋಡಿ ಈ ಫಾರ್ಮಲ್ಲಿ ಕೊಟ್ಟಿದ್ದಾನೆ ಇವಾರ್ಡ್ ಇಕ್ವೇಶನ್. ಇಲ್ಲಿ ನೋಡಿ ಅಂದರೆ 3x minus 4y plus 7, ಓಕೆ ದಟ್ ಈಸ್ ಈಕ್ವಲ್ ಟು 0. ಅದೇ ಥರ ಇಲ್ಲಿ ಏನಿದೆ 3x minus 4y plus 5 ದಟ್ ಈಸ್ ಈಕ್ವಲ್ ಟು 0. ಓಕೆ ಇವಾರ್ಡ್ ಕಂಪೇರ್ ಮಾಡಿ. ಈಗ ಕಂಪೇರ್ ಮಾಡಿದಾಗೆ ನಮಗೆ ಕ್ಯಾಪಿಟಲ್ ಎ ವ್ಯಾಲ್ಯೂ ಏನು ಬರುತ್ತೆ, ಕ್ಯಾಪಿಟಲ್ ಎ ವ್ಯಾಲ್ಯೂ ದಟ್ ಈಸ್ 3 ಬರುತ್ತೆ. ಓಕೆ ನೋಡಿ ಇಲ್ಲಿ ಬಿ ವ್ಯಾಲ್ಯೂ ಏನು ಬರುತ್ತೆ, ಬಿ ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು -4 ಬರುತ್ತೆ, -4 ಬರುತ್ತೆ ಬರ್ಕೊಳ್ಳಿ. ಇದಾಯ್ತಾ. ನೆಕ್ಸ್ಟ್ ಸಿ ವ್ಯಾಲ್ಯೂ ಏನು ಬರುತ್ತೆ, ದಟ್ ಈಸ್ C1 ಸಪ್ರೇಟ್, C1 ದಟ್ ಈಸ್ ಈಕ್ವಲ್ ಟು 7 ಬಂದಿದೆ. C2 ದಟ್ ಈಸ್ ಈಕ್ವಲ್ ಟು C2 ದಟ್ ಈಸ್ ಈಕ್ವಲ್ ಟು ಏನಾಗುತ್ತೆ 5 ಬರುತ್ತೆ, 5 ಬರ್ಕೊಳ್ಳಿ. ಇದನ್ನ ಇಷ್ಟು ಮಾಡಿ ಇದನ್ನ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಡಿ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನು ಬರುತ್ತೆ, ಸೊ ಮಾಡ್ಯುಲಸ್ ಆಫ್ C1 ಪ್ಲಸ್ ಇಲ್ಲಿ 7 ಇದೆ, 7 ಮೈನಸ್ ಆಫ್, ಸೊ C2 ಪ್ಲಸ್ ಇಲ್ಲಿ 5 ಇದೆ, 5 ಬರ್ಕೊಳ್ಳಿ, ಡಿವೈಡೆಡ್ ಬೈ ರೂಟ್ ಆಫ್ a ಸ್ಕ್ವೇರ್ b ಸ್ಕ್ವೇರ್. a ಸ್ಕ್ವೇರ್ ಪ್ಲಸ್ a ಪ್ಲಸ್ ಇಲ್ಲಿ 3 ಇದೆ, 3 ಸ್ಕ್ವೇರ್ ಮಾಡ್ಕೊಳ್ಳಿ, 3 ಸ್ಕ್ವೇರ್ ಪ್ಲಸ್ b ಪ್ಲಸ್ ಇಲ್ಲಿ -4 ಇದೆ, -4 ಸ್ಕ್ವೇರ್. ಓಕೆ ದಟ್ ಈಸ್ 7 - 5 ಅಂದ್ರೆ ಎಷ್ಟಾಗುತ್ತೆ, 7 - 5 ಇಸ್ ನಥಿಂಗ್ ಬಟ್ 2 ಬರುತ್ತೆ. ಸೊ ಮಾಡ್ಯುಲಸ್ ಆಫ್ 2 ರೈಟ್ ಆಸ್ ಇಟ್ ಈಸ್. ಓಕೆ ಇದೇನಾಗುತ್ತೆ, ರೂಟ್ ಆಫ್ 3 ಸ್ಕ್ವೇರ್ ಅಂದ್ರೆ ಎಷ್ಟಾಗುತ್ತೆ, 3 ಸ್ಕ್ವೇರ್ ಅಂದ್ರೆ 9 ಆಗುತ್ತೆ. ಇದು -4 ಸ್ಕ್ವೇರ್ ಅಂದ್ರೆ 16 ಆಗುತ್ತೆ. 16 ಪ್ಲಸ್ 9 ಮಾಡಿದ್ರೆ 25 ಆಗುತ್ತೆ. 2 ಹೆಂಗಿದೆ ಹಂಗೆ ಬರ್ಕೊಳ್ಳಿ. ದ ಮಾಡ್ಯುಲಸ್ ಆಫ್ 2 ಇಸ್ ಆಲ್ಸೋ ಈಕ್ವಲ್ ಟು 2 ಬರುತ್ತೆ, ದಟ್ ಈಸ್ ರೂಟ್ 25 ಆಗುತ್ತೆ, 5 ಆಗುತ್ತೆ, 5 ಬರ್ಕೊಳ್ಳಿ. ದ ಡಿಸ್ಟೆನ್ಸ್ ದಟ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ, 2 ಡಿವೈಡ್ ಬೈ 5 ಆಗುತ್ತೆ. ಡಿಸ್ಟೆನ್ಸ್ ಬಿಟ್ವೀನ್ ದಿಸ್ 2 ಲೈನ್ಸ್ ದಟ್ ಈಸ್ ಈಕ್ವಲ್ ಟು 2 ಪ್ಯಾರಲಲ್ ಲೈನ್ಸ್. ಪ್ಯಾರಲಲ್ ಲೈನ್ಸ್ ಕೊಟ್ಟಿಲ್ಲ ನೋಡಿ, ನಾವು ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಸೊ ಈ ತರ ಈಕ್ವೇಶನ್ಸ್ ನಮಗೆ ಇಲ್ಲಿ ಎಕ್ಸ್ ಕೋಎಫಿಷಿಯಂಟ್ ಇಲ್ಲಿ ಎಕ್ಸ್ ಕೋಎಫಿಷಿಯಂಟ್ ಸೇಮ್ ಇದೆ, ಇಲ್ಲಿ ವೈ ಕೋಎಫಿಷಿಯಂಟ್ ಇಲ್ಲಿ ವೈ ಕೋಎಫಿಷಿಯಂಟ್ ಸೇಮ್ ಇದ್ದಾಗ ದೆನ್ ದೀಸ್ 2 ಆರ್ ಪ್ಯಾರಲಲ್ ಲೈನ್ಸ್ ಅಂತ ಅರ್ಥ ಮಾಡ್ಕೊಂಡು ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡಬೇಕು. ಓಕೆ ಸೊ ನಾವು ಇಷ್ಟ ಆಯ್ತಾ, 2 ಡಿವೈಡ್ ಬೈ 5, 2 ಡಿವೈಡ್ ಬೈ 5 ನೋಡಿ. ಓಕೆ ದಿಸ್ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ ಜಸ್ಟ್ ರೈಟ್ ಡೌನ್. ಓಕೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ನಮಗೆ ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ಪಿ ಆಫ್ x1, y1, q ಆಫ್ x2, y2 ವೆನ್ ಪಿ ಕ್ಯೂ ಇಸ್ ಪ್ಯಾರಲಲ್ ಟು ವೈ ಆಕ್ಸಿಸ್. ಪಿ ಕ್ಯೂ ಇಸ್ ಪ್ಯಾರಲಲ್ ಟು ವೈ ಆಕ್ಸಿಸ್ ಅಂದರೆ ಫಸ್ಟ್ ಏನು ಮಾಡ್ತೀನಿ, ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಹಾಕೊಂಡ್ಬಿಡ್ತೀನಿ. ಸೊ ದಿಸ್ ಈಸ್ ಎಕ್ಸ್ ಆಕ್ಸಿಸ್, ದಿಸ್ ಇಸ್ ವೈ ಆಕ್ಸಿಸ್. ಅಂದ್ರೆ ಪಿ ಕ್ಯೂ ಅನ್ನೋದು 2 ಪಾಯಿಂಟ್ಸ್ ಇದಾವೆ. ಓಕೆ ಅಂದರೆ ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ಪಾಯಿಂಟ್ಸ್ ಪಿ ಕ್ಯೂ. ಸೊ ಪಿ ಕ್ಯೂ ಪಾಯಿಂಟ್ಸ್ ವೇರ್ ಪಿ ಕ್ಯೂ ಇಸ್ ಪ್ಯಾರಲಲ್ ಟು ವೈ ಆಕ್ಸಿಸ್. ವೈ ಆಕ್ಸಿಸ್ ಇದೆ, ವೈ ಆಕ್ಸಿಸ್ ಪ್ಯಾರಲಲ್ ಅಂದ್ರೆ ಹಿಂಗಿರುತ್ತೆ. ಲೆಟ್ ಅಸ್ ಕನ್ಸಿಡರ್ ಈ ಕೋಆರ್ಡಿನೇಟ್ ಪಾಯಿಂಟ್ ಪಿ ಆಫ್ x1, y1, x1, y1, ಈ ಕೋಆರ್ಡಿನೇಟ್ ಪಾಯಿಂಟ್ ದಿಸ್ ಇಸ್ q ಆಫ್ x2, y2. ಈ ತರ ಇರುತ್ತೆ ನಮಗೆ. ಓಕೆ ಈಗ ವೈ ಆಕ್ಸಿಸ್ ಪ್ಯಾರಲಲ್ ಅಂದ್ರೆ ಈ ತರನೇ ಇರ್ಬೇಕು ನಮಗೆ. ಬೇಕಾದ್ರೆ ನೋಡಿ ವೈ ಆಕ್ಸಿಸ್ ಪ್ಯಾರಲಲ್ ಇದೆ ಅಲ್ಲ, ವೈ ಆಕ್ಸಿಸ್ ಪ್ಯಾರಲಲ್ ಅಂದ್ರೆ ಈ ತರ ಇರುತ್ತೆ. ಅವ್ರು ಏನು ಕೇಳಿದ್ದಾರೆ, ಡಿಸ್ಟೆನ್ಸ್ ಬಿಟ್ವೀನ್ ಸೊ ನಮಗೆ ಏನು ಪಿ ಮತ್ತೆ ಕ್ಯೂ ಪಾಯಿಂಟ್, ಪಿ ಮತ್ತೆ ಕ್ಯೂ ಪಾಯಿಂಟ್ ಡಿಸ್ಟೆನ್ಸ್ ಇರುತ್ತೆ, ಏನಿರುತ್ತೆ ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿ ಎಕ್ಸ್ ಡಿಸ್ಟೆನ್ಸ್ ಇರುತ್ತೆ, ಇಲ್ಲಿಂದ ಇಲ್ಲಿ ಎಕ್ಸ್ ಡಿಸ್ಟೆನ್ಸ್ ಇರುತ್ತೆ. ಓಕೆ ಅವಾಗ ಡಿಸ್ಟೆನ್ಸ್ ನೋಡಿ, ಇಲ್ಲಿಂದ ಇಲ್ಲಿ ಏನಾಗುತ್ತೆ, ಒಟ್ಟು ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂದರೆ ಇಲ್ಲಿಂದ ಇಲ್ಲಿವರೆಗೆ y2 ಡಿಸ್ಟೆನ್ಸ್ ಇದೆ. ಓಕೆ ಬಟ್ ಈ ಪಾಯಿಂಟಿಂದ ಈ ಪಾಯಿಂಟ್ವರೆಗೆ ನಮ್ಗೆ ಎಷ್ಟಿದೆ y2 ಡಿಸ್ಟೆನ್ಸ್. ಬಟ್ ಈ ಪಾಯಿಂಟಿಂದ ಈ ಪಾಯಿಂಟ್ವರೆಗೆ ಎಷ್ಟು ಡಿಸ್ಟೆನ್ಸ್ ಇದೆ, y1 ಡಿಸ್ಟೆನ್ಸ್ ಇದೆ. ನಾವೇನು ಕಂಡಿಡ್ಬೇಕು, ಇದು ಪಿ ಕ್ಯೂ ಕಂಡಿಡ್ಬೇಕಂದ್ರೆ y2 ಅಲ್ಲಿ y1 ಕಳೆದು ಬಿಡೋಣ. y2 ಅಲ್ಲಿ ಏನು ಮಾಡೋಣ, y1 ಕಳೆದು ಬಿಡೋಣ. ದಟ್ ಈಸ್ ಡಿಸ್ಟೆನ್ಸ್ ಬಿಟ್ವೀನ್ ಪಿ ಅಂಡ್ ಕ್ಯೂ ಪಾಯಿಂಟ್ ದಟ್ ಈಸ್ ಈಕ್ವಲ್ ಟು ಏನಾಗುತ್ತೆ, ಡಿ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನಾಗುತ್ತೆ y2 ಮೈನಸ್ y1. y2 ಅಲ್ಲಿ y1 ಕಳೆದ್ರೆ ಇಷ್ಟು ಬರ್ತಾವಲ್ಲ, y2 ಅಲ್ಲಿ y1 ಕಳೆಯೋಣ ಇಷ್ಟು ಬರ್ತಾವ. ಓಕೆ ಸೊ ದಟ್ ಈಸ್ ಡಿ ದಟ್ ಈಸ್ ಈಕ್ವಲ್ ಟು y2 ಮೈನಸ್ 1. ದಿಸ್ ಇಸ್ ವಾಟ್ ದಿ ಕರೆಕ್ಟ್. ಓಕೆ ಜಸ್ಟ್ ರೈಟ್ ಡೌನ್. Okay, so next question ನೋಡಿ ಏನಿದೆ, find the distance between p of x1, y1 and q of x2, y2. Same exactly. If it is parallel to x axis, same exactly ಹಿಂಗೆ ಮಾಡಿದ್ದೀವಿ ಹಂಗೆ ತರ, ಬಟ್ ಈಗ parallel to x axis ಅಂತ ಈ ತರ ಇದೆ ಲೈನ್. So this is p of x1, y1 ಅಂತ ಅನ್ಕೊಳ್ಳಿ. Okay, this coordinate is q of x2, y2 ಅಂತ ಅನ್ಕೊಳ್ಳಿ. Okay, p of x2, y2. ಇಲ್ಲಿ ನೋಡಿ ನಿಮಗೆ ಗೊತ್ತಿದೆ, ಸೊ ಇಲ್ಲಿ ನೋಡಿ ಗೊತ್ತಿದೆ ನಮಗೆ ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್ ಎಷ್ಟಿದೆ, ಇಲ್ಲಿಂದ ಡಿಸ್ಟೆನ್ಸ್ x1 ಬರುತ್ತೆ, x1 ಬರ್ಬೋದು. ಇಲ್ಲಿಂದ ಎಲ್ಲವರೆಗೆ ಡಿಸ್ಟೆನ್ಸ್ ಎಷ್ಟಿದೆ, ಇಲ್ಲಿಂದ ಎಲ್ಲವರೆಗೆ ಡಿಸ್ಟೆನ್ಸ್ ಎಷ್ಟಿದೆ ನಮಗೆ x2 ಇದೆ, x2 ಬರ್ಬೋದು. ನಾವೇನು ಕಂಡುಹಿಡಿಬೇಕು, ಈ ಡಿಸ್ಟೆನ್ಸ್ ಕಂಡುಹಿಡಿಬೇಕು, ಈ ಡಿಸ್ಟೆನ್ಸ್ ಏನು ಬರುತ್ತೆ ಅಂತ ಕಂಡುಹಿಡಿಬೇಕು. ಓಕೆ ಈ ಡಿಸ್ಟೆನ್ಸ್ ಕಂಡುಹಿಡ್ಬೇಕಂದ್ರೆ ಏನು ಮಾಡೋಣ, ಇಲ್ಲಿಂದ ಎಷ್ಟಿದೆ ನಮಗೆ, ಸೊ ನಮಗೆ x2 ಡಿಸ್ಟೆನ್ಸ್ ಇದೆ, ಇಲ್ಲಿಂದ ಎಲ್ಲವರೆಗೆ x1 ಡಿಸ್ಟೆನ್ಸ್ ಇದೆ. ನಾವು ಇದನ್ನ ಹೆಂಗೆ ಕಂಡುಹಿಡಿಯೋದು, ದಿಸ್ ವಿ ಕ್ಯಾನ್ ಫೈಂಡ್ ಔಟ್ ಆಸ್ x2 ಅಲ್ಲಿ x1 ಕಳೆದು ಬಿಡೋಣ, x2 ಅಲ್ಲಿ x1 ಕಳೆದು ಬಿಡೋಣ, ಈ ಡಿಸ್ಟೆನ್ಸ್ ಬರುತ್ತೆ ಪಿ ಕ್ಯೂ. Okay, which means ಏನು ಬರುತ್ತೆ ನಮಗೆ, that is distance that is equal to x2 minus x1. Okay, this is what the correct answer. You can just write down.
ಓಕೆ ಸೊ ದರ್ ಇಸ್ ಒನ್ ಲಾಸ್ಟ್ ಕ್ವಶನ್ ಐ ಥಿಂಕ್. ಓಕೆ ಇನ್ನು 2 ಕ್ವಶನ್ ಇದಾವೆ, ಇದೊಂದಾದ್ಮೇಲೆ ಇನ್ನೊಂದು ಕ್ವಶನ್ ಇದೆ, ಅದು ಲಾಸ್ಟ್ ಕ್ವಶನ್. ಓಕೆ ಈಕ್ವೇಷನ್ ಆಫ್ ದಿಸ್ ಲೈನ್ ಇನ್ ದ ಫಿಗರ್. ಓಕೆ ಈ ಕೊಟ್ಟಿರೋ ಈಕ್ವೇಷನ್, ಓಕೆ ಈಕ್ವೇಷನ್ ಆಫ್ ಲೈನ್ ಕಂಡಿಡ್ಬೇಕು. ಈಕ್ವೇಷನ್ ಆಫ್ ಲೈನ್ ಕಂಡಿಡ್ಬೇಕಂದ್ರೆ ಏನು? ಸೊ ಇಲ್ಲಿ ನೋಡಿ ಅವ್ರು ಏನು ಕೊಟ್ಟಿದ್ರೆ, ಈ ಲೈನು ಯಾವ್ಯಾವ ಪಾಯಿಂಟ್ ಇಂದ ಪಾಸ್ ಆಗುತ್ತೆ, ಈ ಪಾಯಿಂಟ್ ಇಲ್ಲಿ 5 ಇಂದ 5 ಅಂದ್ರೆ ಇಲ್ಲೇನು ಇದು x6 ಅಂದ್ರೆ ಏನಾಗುತ್ತೆ ನಮಗೆ, ದಿಸ್ ಇಸ್ 5,0 ಇಂದ ಪಾಸ್ ಆಗ್ತಿದೆ ಅಂತ. ಓಕೆ 5,0 ಇಂದ ಪಾಸ್ ಆಗ್ತಿದೆ. ಇಲ್ಲೇನು, ಸೊ ದಿಸ್ ಇಸ್ ವಾಟ್, ದಿಸ್ ಇಸ್ 0,3. ಓಕೆ ಈ ಕೋಡ್ ಏನ್ಕೊಂಡೆ 0,3. ಓಕೆ ಇವು ಇದರಲ್ಲಿ ಹಾಕಿ ನೋಡಿ, ಯಾವ್ದಾರ ಒಂದು ಇಕ್ವೇಷನ್ ಅಲ್ಲಿ ಹಾಕಿ ನೋಡಿ. ಅಥವಾ ನಾವು ಏನು ಮಾಡಿನ, ಇವೆರಡು ಪಾಯಿಂಟ್ ಕೊಟ್ಟಿದ್ದಾನ ಅಂದ್ರೆ, ಸೊ ನಾವೇನು ಮಾಡೋಣ, ಒಂದು ಯಾವ್ದಾರ ಪಾಯಿಂಟ್ ಅಸ್ಯೂಮ್ ಮಾಡ್ಕೊಳ್ಳೋಣ. ದಟ್ ಈಸ್ ವಾಟ್ x, y ಅಂತೇಳಿ ಅಸ್ಯೂಮ್ ಮಾಡ್ಕೊಳ್ಳೋಣ. ಓಕೆ ಇದನ್ನೇನು ನೇಮ್ ಮಾಡೋಣ, ದಿಸ್ ಇಸ್ a ಅಂತ ನೇಮ್ ಮಾಡಿ, ದಿಸ್ b ಅಂತ ನೇಮ್ ಮಾಡಿ, ಇದು p ಅಂತ ನೇಮ್ ಮಾಡಿ. ಸೊ ವಿಚ್ ಮೀನ್ಸ್ ನಮ್ಗೆ ಏನಾಗುತ್ತೆ, ಸ್ಲೋಪ್ ಆಫ್ ಎ ಬಿ ದಟ್ ಈಸ್ ಆಲ್ಸೋ ಈಕ್ವಲ್ ಟು ಸ್ಲೋಪ್ ಆಫ್ ಏನಾಗುತ್ತೆ, ಬಿ ಪಿ ಆಗಲ್ಲ, ಸ್ಲೋಪ್ ಆಫ್ ಬಿ ಪಿ. ಇದ್ರ ಸ್ಲೋಪ್ ಎ ಬಿ ಸ್ಲೋಪ್ ಬಿ ಪಿ ಸ್ಲೋಪ್ ಈಕ್ವಲ್ ಆಗಲ್ಲ, ಹೌದಾ? ಅದನ್ನ ಯೂಸ್ ಮಾಡ್ಕೊಂಡು ಸ್ಲೋಪ್ ಆಫ್ ಎ ಬಿ ಅಂದ್ರೆ ಏನು, ಸ್ಲೋಪ್ ಹೆಂಗ್ y2 - y1 ಡಿವೈಡೆಡ್ ಬೈ x2 - x1, ಹೌದಲ್ಲ? m ದಟ್ ಈಸ್ ಈಕ್ವಲ್ ಟು y2 - y1 ಡಿವೈಡೆಡ್ ಬೈ x2 - x1, ಇದು ಫಾರ್ಮುಲಾ. ಓಕೆ ಸೊ ನಾವು ಏನು ಮಾಡೋಣ, ಇದು ನೆಕ್ಸ್ಟ್ y2 ಅಂತ ತಗೊಳ್ಳೋಣ, ಇದು ನೆಕ್ಸ್ಟ್ y1 ಅಂತ ತಗೊಳ್ಳೋಣ. ಓಕೆ y2 ಪ್ಲೇಸ್ ಅಲ್ಲಿ ಏನಿದೆ ನಮಗೆ, y2 ಪ್ಲೇಸ್ ಅಲ್ಲಿ ಏನಿದೆ 0 ಇದೆ, 0 ಮೈನಸ್ ಆಫ್ y1 ಪ್ಲೇಸ್ ಅಲ್ಲಿ ಏನಿದೆ 3 ಇದೆ, ಇವು ರೇಟೆಡ್ 3 ಡಿವೈಡೆಡ್ ಬೈ x2 ಪ್ಲೇಸ್ ಅಲ್ಲಿ ಏನಿದೆ 5 ಇದೆ, 5 ಬರ್ಕೊಳ್ಳಿ, ಮೈನಸ್ ಆಫ್ y1 ಪ್ಲೇಸ್ ಅಲ್ಲಿ ಏನಿದೆ 0 ಇದೆ, 0 ಬರ್ಕೊಳ್ಳಿ. ದಟ್ ಈಸ್ ಈಕ್ವಲ್ ಟು, ಓಕೆ ದಟ್ ಈಸ್ ಈಕ್ವಲ್ ಟು ಸ್ಲೋಪ್ ಆಫ್ ಪಿ ಬಿ ಕಂಡಿಡಿಯೋಣ. ಸ್ಲೋಪ್ ಆಫ್ ಪಿ ಬಿ ಕಂಡಿಡಿಯೋಕಂದ್ರೆ ಏನು ಮಾಡೋಣ, ದಟ್ ಈಸ್ ಇದನ್ನ x2 y2 ಅಂತ ತಗೊಳ್ಳೋಣ, ಇದನ್ನ x1 y1 ಅಂತ ತಗೊಳ್ಳೋಣ. ಓಕೆ ಸೊ y2 ಪ್ಲೇಸ್ ಅಲ್ಲಿ ಏನಿದೆ 0 ಇದೆ, ಮೈನಸ್ ಆಫ್ y1 ಪ್ಲೇಸ್ ಅಲ್ಲಿ ಏನಿದೆ y ಇದೆ, y ಬರ್ಕೊಳ್ಳಿ. ನೆಕ್ಸ್ಟ್ x2 - x1, x2 ಪ್ಲೇಸ್ ಅಲ್ಲಿ ಏನಿದೆ ನಮಗೆ 5 ಇದೆ, 5 ಬರ್ಕೊಳ್ಳಿ, ಮೈನಸ್ ಆಫ್ x1 ಪ್ಲೇಸ್ ಅಲ್ಲಿ ಏನಿದೆ x ಇದೆ, x ಬರ್ಕೊಳ್ಳಿ. ನಾವು ಇದನ್ನು ಸಾಲ್ವ್ ಮಾಡ್ಕೊಳ್ಳಿ. 0 - 3 ಅಂದ್ರೆ ಏನಾಗುತ್ತೆ, -3 ಆಗುತ್ತೆ, -3 ಡಿವೈಡೆಡ್ ಬೈ 5 ಆಗುತ್ತೆ ಇದು. ದಟ್ ಈಸ್ ಇದನ್ನೇನಾಗುತ್ತೆ -y ಡಿವೈಡೆಡ್ ಬೈ 5 - 6. ಓಕೆ ಇನ್ ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಈ -3 ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ, 5 ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ. ಓಕೆ -3 ಇಂಟು -5 ಮಾಡಿದ್ರೆ ಏನಾಗುತ್ತೆ, -15 ಆಗುತ್ತೆ, ಮೈನಸ್ ಇಂಟು ಮೈನಸ್ ಮಾಡಿದ್ರೆ ಪ್ಲಸ್ ಆಗುತ್ತೆ, 3 ಇಂಟು 6 ಮಾಡಿದ್ರೆ 3x ಆಗುತ್ತೆ, ಸಾರಿ 3 ಇಂಟು x ಮಾಡಿದ್ರೆ 3x ಆಗುತ್ತೆ. ಓಕೆ ಸೊ ಅವಾಗ 5 ಇಂಟು -y ಮಾಡಿದಾಗ ಏನಾಗುತ್ತೆ, -5y ಆಗುತ್ತೆ. ಓಕೆ ಸೊ ಏನು ಮಾಡಿದ್ರೆ ಇಲ್ಲೆಲ್ಲ ಇಸ್ಕೊಲ್ಟು ಏನು ಮಾಡಿದ್ರೆ ಇಸ್ಕೊಲ್ಟು ಈ ಕಡೆ ಇದೆ, ಇದನ್ನೆಲ್ಲ ಈ ಕಡೆ ತೊಗೊಂಬಿಡಿ. ಓಕೆ 3x ಇದನ್ನೆಲ್ಲ ಈ ಕಡೆ ತೊಗೊಳ್ಳಿ, -5 ಈ ಕಡೆ ತೊಗೊಳ್ಳಿ, -5 ಈ ಕಡೆ ತೊಗೊಂಡ್ರೆ ಏನಾಗುತ್ತೆ, ದಟ್ ಈಸ್ 3x ಪ್ಲಸ್ 5y ದಟ್ ಈಸ್ ಈಕ್ವಲ್ ಟು -15 ಆ ಕಡೆ ತೊಗೊಂಡು +15. ಓಕೆ ಸೊ 3x - 5 3x plus 5y is equal to 15. ಇದೇನು ನೋಡಿ, 3x plus 5y, 3x plus 5y that is equal to 15. So this is what the correct answer. Okay, just write down. Okay, so this is the last question is there. So this is the last question I have taken for this class. Okay, so ನಮಗೆ ಏನು ಕೊಟ್ಟಿದ್ದಾರೆ, 2 lines a1x plus b1y plus c1 that is equal to 0 and a2x plus b2y plus c2 is equal to 0. Okay, so where b1 and b2 are not equal to 0. Statement 1 ಕೊಟ್ಟಿದ್ರೆ, statement 2 ಕೊಟ್ಟಿದ್ರೆ, ಪ್ಯಾರಲಲ್ ಇವೆರಡು ಈಕ್ವೇಷನ್ ಇವೆರಡು ಲೈನ್ ಪ್ಯಾರಲಲ್ ಇರ್ತವೆ. ಅವಾಗ ಏನಾಗ್ತವೆ, a1 ಡಿವೈಡ್ ಬೈ 2 b1 ಡಿವೈಡ್ ಬೈ b2 ನಾವೇನು ಮಾಡ್ತೀವಿ, ಈಕ್ವಲ್ ಬರ್ತವೆ. ಓಕೆ ಸೊ ಇವೆರಡು ಈಕ್ವಲ್ ಆಗುತ್ತೆ, ಇದು ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ, ಮತ್ತೆ ಈ ಪರ್ಪೆಂಡಿಕ್ಯುಲರ್ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಓಕೆ ಚೆಕ್ ಮಾಡೋಣ. ಓಕೆ ಫಸ್ಟ್ ಬರ್ಕೊಳ್ತೀನಿ ನೋಡಿ, ಈ ನೆಕ್ಸ್ಟ್ ಸ್ಲೈಡಲ್ಲಿ ಬರ್ಕೊಡ್ತೀನಿ. ಫಸ್ಟ್ ಈಕ್ವೇಷನ್ ಆಫ್ ಲೈನ್ 1 ಏನಿದೆ, a1x ಪ್ಲಸ್ b1y ಪ್ಲಸ್ c1 ದಟ್ ಈಸ್ ಈಕ್ವಲ್ ಟು 0. ಓಕೆ ದಿಸ್ ಇಸ್ ಈಕ್ವೇಷನ್ ಆಫ್ ಒನ್ ಲೈನ್. ಓಕೆ ಅದೇ ಥರ ಈಕ್ವೇಷನ್ ಆಫ್ ಅನದರ್ ಲೈನ್ ಇದೆ ನಮಗೆ, a2x ಪ್ಲಸ್ b2y ಪ್ಲಸ್ c2 ಇದೆ ಈಸ್ ಈಕ್ವಲ್ ಟು 0. ಓಕೆ ನಮಗೆ ಪ್ಯಾರಲಲ್ ಅಂದರೆ ಏನಾಗುತ್ತೆ, ಪ್ಯಾರಲಲ್ ಅಂದರೆ ಏನಾಗುತ್ತೆ, ಇವೆರಡು ಸ್ಲೋಪ್ ಏನಾಗುತ್ತೆ, ಸೇಮ್ ಇರಬೇಕು. ಇದ್ರ ಸ್ಲೋಪ್ ಏನಿರಬೇಕು, ಸೇಮ್ ಇರಬೇಕು. ಓಕೆ ಅವಾಗ ನೋಡೋಣ ಸ್ಲೋಪ್ ಏನು ಬರುತ್ತೆ. ಫಸ್ಟ್ ಇದನ್ನ ಸ್ಲೋಪ್ ಹೆಂಗೆ ಬರುತ್ತೆ ಅಂದರೆ, ಸೊ ನಮ್ಗೆ ಯಾವ ಫಾರ್ಮಲ್ಲಿ ಕನ್ವರ್ಟ್ ಮಾಡಬೇಕು, ಸ್ಲೋಪ್ ಕಂಡುಹಿಡಬೇಕಂದ್ರೆ y is equal to mx plus c ಫಾರ್ಮಲ್ಲಿ ಕನ್ವರ್ಟ್ ಮಾಡೋಣ. ಓಕೆ y is equal to mx plus c ಫಾರ್ಮಲ್ಲಿ ಕನ್ವರ್ಟ್ ಮಾಡಬೇಕು. ಓಕೆ ಸೊ b1y ಈ ಕಡೆ ತೊಗೊಂಡು ಉಳ್ಕಿದ್ದೆಲ್ಲ ಆ ಕಡೆ ತೊಗೊಂಡು, ಸೊ ದಟ್ ಈಸ್ b1y ದಟ್ ಈಸ್ ಈಕ್ವಲ್ ಟು a1x ಸರಿ ಪ್ಲಸ್ ಸಿ ಏನಾಗುತ್ತೆ ಮೈನಸ್ ಆಗುತ್ತೆ, ಇದನ್ನ ಈ ಕಡೆ ತಂದರೆ ಮೈನಸ್ a1x ಪ್ಲಸ್ ಮೈನಸ್ c1. ನೋ ಈ b1 ಡಿವೈಡ್ ಮಾಡ್ಕೊಡಿ ಎಲ್ಲ ಕಡೆ. ಸೊ b1 ಡಿವೈಡ್ ಮಾಡಿದ್ರೆ ದಿಸ್ y ದಟ್ ಈಸ್ ಈಕ್ವಲ್ ಟು ಮೈನಸ್ a1 ಡಿವೈಡೆಡ್ ಬೈ b1 ಇಂಟು x ಮೈನಸ್ c1 ಡಿವೈಡೆಡ್ ಬೈ b1. ಓಕೆ ನಾವು ನೋಡಿ ಇದನ್ನು ಕಂಪೇರ್ ಮಾಡಿ ಇದಕ್ಕೆ ಜನರಲ್ ಇಕ್ವೇಷನ್ ಆಫ್ ಲೈನ್ ದಟ್ ಈಸ್ y ಈಸ್ ಈಕ್ವಲ್ ಟು
ಎಮ್ ಎಕ್ಸ್ ಪ್ಲಸ್ ಸಿ, ಎಮ್ ಎಕ್ಸ್ ಪ್ಲಸ್ ಸಿ. ಓಕೆ, ನಮ್ಗೆ ನೋಡಿ ಇದು ಏನಾರು ಇಲ್ಲ ಗೊತ್ತಿಲ್ಲ. ಸೊ ನಮ್ಗೆ ಇದಕ್ಕೆ ಇದ್ರ ವ್ಯಾಲ್ಯೂ ಏನು ಬರ್ಬೇಕು ಅದು ಸ್ಲೋಪ್ ಆಫ್ ಲೈನ್ 1 ದಟ್ ಈಸ್ ಎಮ್ ದಟ್ ಈಸ್ ಈಕ್ವಲ್ ಟು m1 ಅಂತ ಬರ್ಕೊಳ್ಳಿ. m1 ದಟ್ ಈಸ್ ಈಕ್ವಲ್ ಟು ಮೈನಸ್ a1 ಡಿವೈಡೆಡ್ ಬೈ b1 ಇಷ್ಟ ಆಯ್ತು. ಸ್ಲೋಪ್ ಆಫ್ ಸ್ಲೋಪ್ ಆಫ್ ಫಸ್ಟ್ ಲೈನ್ ಬಗ್ಗೆ. ಅದೇ ಥರ ಸ್ಲೋಪ್ ಆಫ್ ಸೆಕೆಂಡ್ ಲೈನ್ ಕಡೆ, ಸ್ಲೋಪ್ ಆಫ್ ಸೆಕೆಂಡ್ ಲೈನ್ ನೋಡಿ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನಾಗುತ್ತೆ, ಇದನ್ನ b2y ಈ ಕಡೆ ಉಳ್ಕಿದ್ದೆಲ್ಲ ಆ ಕಡೆ ಕಳಿಸಿ. ದಟ್ ಈಸ್ b2y ದಟ್ ಈಸ್ ಈಕ್ವಲ್ ಟು ಮೈನಸ್ a2x ಮೈನಸ್ c2. ಓಕೆ, ಈ b2ನ ಎಲ್ಲ ಕಡೆ ಡಿವೈಡ್ ಮಾಡ್ಕೊಳ್ಳಿ. b2ನ ಎಲ್ಲ ಕಡೆ ಡಿವೈಡ್ ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ y ದಟ್ ಈಸ್ ಈಕ್ವಲ್ ಟು ಮೈನಸ್ a2 ಡಿವೈಡೆಡ್ ಬೈ b2 ಇಂಟು x ಮೈನಸ್ c2 ಡಿವೈಡೆಡ್ ಬೈ b2. ಓಕೆ, ನಾವು ಇದನ್ನ ಯಾವ ಫಾರ್ಮಲ್ಲಿ ಕನ್ವರ್ಟ್ ಮಾಡೋಣ, ದಟ್ ಈಸ್ y ದಟ್ ಈಸ್ ಈಕ್ವಲ್ ಟು mx ಪ್ಲಸ್ c ಫಾರ್ಮಲ್ಲಿ ಕನ್ವರ್ಟ್. ಸೊ m ವ್ಯಾಲ್ಯೂ ಏನಾಗುತ್ತೆ ನೋಡಿ, ದಿಸ್ ಇಸ್ m ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು ಏನಾಗುತ್ತೆ ನಮಗೆ, ಅದನ್ನ ಏನು ತೊಳಿ m2 ಅಂತ ತೊಳ್ತೀನಿ. m2 ದಟ್ ಈಸ್ ಈಕ್ವಲ್ ಟು ಮೈನಸ್ a2 ಡಿವೈಡೆಡ್ ಬೈ b2. ಓಕೆ, ಸೊ ನಮ್ಗೆ ನೋಡಿ ಇಫ್ ಟೂ ಲೈನ್ಸ್ ಆರ್ ಪ್ಯಾರಲಲ್. ಓಕೆ, ಕಂಡೀಷನ್ 1, ಇಫ್ ಟೂ ಲೈನ್ಸ್ ಆರ್ ಪ್ಯಾರಲಲ್ ಇದ್ದಾಗ ಪ್ಯಾರಲಲ್ ಆದ ಕಂಡೀಷನ್ ಏನು ನಮಗೆ, m1 ದಟ್ ಈಸ್ ಈಕ್ವಲ್ ಟು m2. ಓಕೆ, m1 ದಟ್ ಈಸ್ ಈಕ್ವಲ್ ಟು m2. m1 ಪ್ಲಸ್ ಅಲ್ಲಿ ಏನಿದೆ, ದಟ್ ಈಸ್ ಮೈನಸ್ a1 ಡಿವೈಡೆಡ್ ಬೈ b1 ದಟ್ ಈಸ್ ಈಕ್ವಲ್ ಟು m2 ಪ್ಲಸ್ ಅಲ್ಲಿ ಏನಿದೆ, ಮೈನಸ್ a2 ಡಿವೈಡೆಡ್ ಬೈ b2. ಓಕೆ, ಈಗ ಮೈನಸ್ ಕ್ಯಾನ್ಸಲ್ ಮಾಡ್ಬಿಡಿ. ಓಕೆ, ಈಗ ನೋಡಿ ಇಲ್ಲಿ ಈಕ್ವೇಷನ್ ಈ ಥರ ಇದೆ, ಈ ಥರ ಬರುತ್ತೆ ನೋಡಿ, ಬರುತ್ತೆ. ಓಕೆ, ಸಾಲ್ವ್ ಮಾಡೋಣ. ಇಲ್ಲಿ ನೋಡಿ a2ನ ಇಲ್ತಾನೆ, ಇದು b1 ಆ ಕಡೆ ತೊಗೊಂಡೋಗಿ. ಓಕೆ, ಸೊ ದಟ್ ಈಸ್ a1 ಡಿವೈಡೆಡ್ ಬೈ a2ನ ಇಲ್ತಾನೆ. ಓಕೆ, b1 ಆ ಕಡೆ ತೊಗೊಂಡು b1 ಡಿವೈಡ್ ಬೈ b2. ಓಕೆ, ಬಂತ. ಇಫ್ ಟೂ ಲೈನ್ಸ್ ಆರ್ ಪ್ಯಾರಲಲ್ ಇದ್ದಾಗ ನಮಗೆ ಏನು ಬರುತ್ತೆ, ಈಕ್ವೇಷನ್ ಆಫ್ ಇದು ನಮಗೆ ಏನು ಇರುತ್ತೆ, ದಟ್ ಈಸ್ a1 ಡಿವೈಡ್ ಬೈ a2 ದಟ್ ಈಸ್ ಆಲ್ಸೋ ಈಕ್ವಲ್ ಟು b1 ಡಿವೈಡ್ ಬೈ b2. ಇದು ಬರುತ್ತೆ ಕಂಡೀಷನ್, ಅಂದರೆ ಬಂದಿದೆ ನಮಗೆ. ಓಕೆ, ಅಂದರೆ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ ಅಂತ ಅರ್ಥ. ಸೆಕೆಂಡ್ ಸ್ಟೇಟ್ಮೆಂಟ್ ಕಂಡು ಹಿಡಿಯೋಣ. ಸೆಕೆಂಡ್ ಸ್ಟೇಟ್ಮೆಂಟ್ ಅಂದರೆ ಏನು, ಟೂ ಲೈನ್ಸ್, ಇವು ಲೈನ್ಸ್ ಏನಿರುತ್ತೆ ಪರ್ಪೆಂಡಿಕ್ಯುಲರ್ ಇರ್ತವೆ. ಓಕೆ, ಇವು ಲೈನ್ಸ್ ಏನಿರ್ತವೆ ಪರ್ಪೆಂಡಿಕ್ಯುಲರ್ ಇರ್ತವೆ. ಈ ಪ್ಯಾರಲಲ್ ಇದೆ, ಈ ಕಡೆ ಸರಿಸ್ಬಿಡ್ತೀನಿ ನೋಡಿ. ಈಗ ಸೆಕೆಂಡ್ ಆಪ್ಷನ್ ಏನು, ಸೆಕೆಂಡ್ ಸ್ಟೇಟ್ಮೆಂಟ್ ಇಫ್ ಟೂ ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್ ಇದೆ ಅಂತ ಅನ್ಕೊಳ್ಳಿ. ಪರ್ಪೆಂಡಿಕ್ಯುಲರ್ಗೆ ಪೆಂಡಿಕ್ಯುಲರ್ ನಮಗೆ ಪರ್ಪೆಂಡಿಕ್ಯುಲರ್ ಕಂಡೀಷನ್ ಏನು, ಪರ್ಪೆಂಡಿಕ್ಯುಲರ್ ಕಂಡೀಷನ್ m1 ಇಂಟು m2 ದಟ್ ಈಸ್ ಈಕ್ವಲ್ ಟು ಮೈನಸ್ 1 ಬರಬೇಕು, ಹೌದಲ್ಲ. ಓಕೆ, ಸೊ ಪರ್ಪೆಂಡಿಕ್ಯುಲರ್ ಕಂಡೀಷನ್ ಏನಂದ್ರೆ ದಟ್ ಈಸ್ m1 ಇಂಟು m2 ದಟ್ ಈಸ್ ಈಕ್ವಲ್ ಟು ಮೈನಸ್ 1 ಬರಬೇಕು. ಓಕೆ, m1 ಪ್ಲಸ್ ಅಲ್ಲಿ ಬರೀತೀನಿ ನೋಡಿ, ದಟ್ ಈಸ್ m1 ಪ್ಲಸ್ ಅಲ್ಲಿ ಏನಿದೆ, ದಟ್ ಈಸ್ ಇಲ್ಲಿ ಮಾಡ್ತೀನಿ ನೋಡಿ, m1 ಇಂಟು m2 ದಟ್ ಈಸ್ ಈಕ್ವಲ್ ಟು ಮೈನಸ್ 1. m1 ಪ್ಲಸ್ ಅಲ್ಲಿ ಏನಿದೆ, ದಟ್ ಈಸ್ ಮೈನಸ್ a1 ಡಿವೈಡೆಡ್ ಬೈ b1. ಓಕೆ, ಇಂಟು m2 ಪ್ಲಸ್ ಅಲ್ಲಿ ಏನಿದೆ, ದಟ್ ಈಸ್ ಮೈನಸ್ a2 ಡಿವೈಡೆಡ್ ಬೈ b2. ಓಕೆ, ದಟ್ ಈಸ್ ಈಕ್ವಲ್ ಟು ಏನಿದೆ, ಮೈನಸ್ 1 ಇದೆ, ಮೈನಸ್ 1. ಓಕೆ, ಮೈನಸ್ ಇಂಟು ಮೈನಸ್ ಮಾಡಿದ್ರೆ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಮೈನಸ್ ಇಂಟು ಮೈನಸ್ ಮಾಡಿದ್ರೆ ಏನಾಗುತ್ತೆ, ಪ್ಲಸ್ ಆಗುತ್ತೆ. ದಟ್ ಈಸ್ a1 ಇಂಟು a2 ಬರುತ್ತೆ ನೋಡಿ, a1 ಇಂಟು a2 ಡಿವೈಡೆಡ್ ಬೈ ಏನಿದ್ರೆ b1 ಇಂಟು b2. b1 ಇಂಟು b2 ಈ ಕಡೆ ಮಾಡಿ, ಈ ಕಡೆ ಮಲ್ಟಿಪ್ಲೈ ಮಾಡಿ. ಈ ಕಡೆ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ ಮೈನಸ್ b1 ಇಂಟು b2. ಓಕೆ, ಇದನ್ನ ಈ ಕಡೆ ತಗೊಂಡ್ಬರ್ತೀನಿ ನೋಡಿ. ಇದನ್ನ ಈ ಕಡೆ ತಂದ್ರೆ ಏನಾಗುತ್ತೆ, ದಟ್ ಈಸ್ ನಮ್ಗೆ ಈ ಥರ ಇದನ್ನು ನೋಡಿ ಆನ್ಸರ್ನಾಗ ನಮಗೆ ಇಲ್ಲೇನಿದೆ a1 ಇಂಟು a2. ಓಕೆ, a1 ಇಂಟು b1 b2 ಈ ಕಡೆ ತರ್ತೀನಿ ನೋಡಿ. ಓಕೆ, ಇದು ಮೈನಸ್ b1 b2 ಈ ಕಡೆ ತಂದ್ರೆ ಏನಾಗುತ್ತೆ, ದಟ್ ಈಸ್ a1 a2 ಮೈನಸ್ b1 b2 ಈ ಕಡೆ ತಂದ್ರೆ ಪ್ಲಸ್ b1 b2 ಬರುತ್ತೆ. ದಟ್ ಈಸ್ ಈಕ್ವಲ್ ಟು 0 ಬರ್ಬೇಕು. ಇದು ಬರ್ಬೇಕು ನಮಗೆ. ಇಫ್ ಟೂ ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್ ಇದು ಬರ್ಬೇಕು. ಬಟ್ ಅಲ್ಲಿ ಬಂದಿದ್ದೇನೆ ಆಯ್ತಾ, ಈ ಥರ ಬರ್ದಿಲ್ಲ. a1 ಇಂಟು a2 ಮೈನಸ್ b1 ಇಂಟು b2 ಅಂದರೆ ದಿಸ್ ಈಸ್ ರಾಂಗ್ ಅಂತ ಅರ್ಥ. ಇದು ಒಂದೇ ಕರೆಕ್ಟ್. ಓಕೆ, ವಿಚ್ ಮೀನ್ಸ್ ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ಕರೆಕ್ಟ್ ಅಂತಂತಲ್ಲಿ. ಸೊ ಓನ್ಲಿ ಸ್ಟೇಟ್ಮೆಂಟ್ 1 ಇಸ್ ಟ್ರೂ. ಓಕೆ, ಓನ್ಲಿ ಸ್ಟೇಟ್ಮೆಂಟ್ 1 ಇಸ್ ಟ್ರೂ ಅಂತ ಕರೆಕ್ಟ್ ಇಲ್ಲಿ. ಓಕೆ, ಜಸ್ಟ್ ರೈಟ್ ಡೌನ್. ಓಕೆ, ಸೊ ನೋಡಿ ಇಷ್ಟು ಕ್ವಶನ್ ನೀವು ಈಸಿ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿಬಿಟ್ರೆ ಮುಗೀತು. ಸ್ಟ್ರೇಟ್ ಲೈನ್ಸಿಂದ ಮತ್ತೆ ಬೇರೆ ಯಾವ ಕ್ವಶನ್ಸು ನೋಡೋದು ಬೇಕಾಗಿಲ್ಲ. ಓಕೆ, ಈ ಕ್ವಶನ್ಸು ನೀಟಾಗಿ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿ. ಮತ್ತೆ ನಿಮಗೆ ಬೋರ್ಡ್ಗೆ ಇಷ್ಟು ಕ್ವಶನ್ಸ್ ಬಿಟ್ಟು ಬೇರೆ ಯಾವ ಕ್ವಶನ್ ಕೇಳೋದೇ ಇಲ್ಲ. ಓಕೆ, ಅದಕ್ಕೋಸ್ಕರ ಚೆನ್ನಾಗಿ ಓದ್ಕೊಂಡು ಅರ್ಥ ಮಾಡಿಕೊಂಡು ಓದ್ಕೊಳ್ಳಿ. ಓಕೆ, ನಿಮ್ಗೆ ಎಕ್ಸಾಮ್ ಭಾಳ ಸಮೀಪ ಇದಾವೆ. ಸೊ ನಿಮಗೆ ಈಗ ಈ ಕ್ವಶನ್ಸು ನಾವು ಮತ್ತೆ KCET-ಗೂ ಬರ್ತಾವೆ ಈ ಕ್ವಶನ್ಸು. ಸೊ ಕಾನ್ಸೆಪ್ಟ್ ಕೊಟ್ಟಿದ್ರೆ ನಿಮಗೆ KCET-ಗೂ ಕ್ವಶನ್ಸ್ ಸಾಲ್ವ್ ಮಾಡ್ತೀರಾ. ಓಕೆ, ಸೊ ಥ್ಯಾಂಕ್ ಯು ಸೊ ಮಚ್.